ಈ ಭಾಗ್ಯ ನೀರ್ ತುಂಬ್ಕೊಂಡು ಹೋಗಿದ್ದಾಗ್ಲಿ ಬಟ್ಟೆ ಹೋಗಿದ್ದಾಗ್ಲಿ ನಾನು ಯಾವತ್ತೂ ನೋಡೇ ಇಲ್ವಲ್ಲೇ. ಅವಳ ಮನೇಲಿ ಅಡ್ಗೆನೆ ಮಾಡಲ್ವಾ? ಅಯ್ಯೋ, ಅವಳು ಪಡ್ಕೊಂಡ್ ಬಂದಿದ್ದು ಕಣೆ. ಅವ್ರ ಅಮ್ಮಂಗೆ ಅವಳು ಒಬ್ಳೆ ಮಗಳು. 100 ವರ್ಷ ಕೂತ್ಕಿಂದ್ರು ಮುಗಿಯಲ್ಲ. ಅದ್ ಸರಿ, ಮದ್ವೆ ಆದ್ಮೇಲೆ ಏನ್ ಮಾಡ್ತಾಳಂತೆ? ಏನೋ ಅವಳಮ್ಮ ಬಲಕಿಲಾಡಿ ಅವಳ ತಮ್ಮಂಗೆ ಗಂಟಾಕ್ಬಿಡ್ತಾಳೆ. ಅವಳ ಮಾವ ಪೇಟೆಯಲ್ಲಿ ಗೌರ್ಮೆಂಟ್ ಕೆಲ್ಸದಲ್ಲಿ ಇದಾನಂತೆ. ಏನ್ರಿ ಬಟ್ಟೆ ಎಲ್ಲ ಒಗ್ದಾಯ್ತಾ? ನಿಮ್ ಮಾವನ್ ಜೊತೆ ಮದ್ವೆ ಅಂತೆ. ಅಡ್ಗೆ ಮಾಡಕ್ ಬರುತ್ತೇನೆ? ನಾನ್ ಯಾಕೆ ಅಡ್ಗೆ ಮಾಡ್ಬೇಕು? ಕುಕ್ಕರ್ ಮಾಡುತ್ತೆ. ನಿಮ್ ಹಾಗೆ ನಾನೇನು ಬಟ್ಟೆ ಒಗಿಬೇಕಾಗಿಲ್ಲ. ಅದಕ್ಕೆ ಅಂತ ಒಂದ್ ಮಿಷಿನ್ ಇದೆ. ಈ ಕಡೆಯಿಂದ ಕೊಳೆ ಬಟ್ಟೆ ಹಾಕಿದ್ರೆ ಸಾಕು, ಅದೇ ಸೋಪ್ ಹಾಕಿ ಒಗ್ದು ಜಾಲಾಡ್ಸಿ ಇಸ್ತ್ರಿ ಮಾಡ್ಬಿಡುತ್ತೆ. ಭಾಗ್ಯ, ನಿಂದೆ ಕಣೆ ಅದೃಷ್ಟ ಅಂದ್ರೆ. ಯಾಕೆ ಹಾಗಂತ್ಯಾ? ನಿಂಗೂ ಬೆಂಗಳೂರು ಗಂಡ ಸಿಗ್ಬೋದು. ನೀನ್ ಹಾಗಂತ ಹೇಳ್ಬಿಡು. ಅವಳು ಬಟ್ಟೆ ಒಗೆಯೋದ್ ಬಿಟ್ಬಿಡ್ಲಿ. ನೀನ್ ಅವಳ ಮಾತು ಕೇಳ್ಬಿಡಮ್ಮ, ಎಲ್ಲ ಕಲ್ತ್ಕೊ. ನನಗೇನೋ ನನ್ ಮಾವ ಇದ್ದಾನೆ, ನಾನು ಅಂದ್ರೆ ಪ್ರಾಣ ಬಿಡ್ತಾನೆ. ಕಾರ್ಪೊರೇಷನ್ ಆಫೀಸ್ ನಲ್ಲಿ ಕಮಿಷನರು. ಅದಕ್ಕೆ ನಾನೇನು ಕಲ್ತಿಲ್ಲ. ಕಮಿಷನರ್ ಅಂದ್ರೆ ಏನ್ ಕೆಲ್ಸನೇ ಅದು? ಎಲ್ರ ಹತ್ರ ಕಮಿಷನ್ ತಗೊಳ್ಳೋದಿರ್ಬೇಕು. ದೊಡ್ಡ ಕೆಲ್ಸನೇ ಹಂಗಾದ್ರೆ. ಗಜಾನನಂ ಸುಮಾಂಗಲ್ಯಂ ಕೋಟಿ ಸೂರ್ಯ ಸಮಪ್ರಭಂ ಹಂ ಭಕ್ತ ಪ್ರದಾ ಸ್ವಾಮಿ ಸ್ವೀಕರಿಶ್ವ ದಯಾನಿದೆ. ಏನು ಮಂಗಳಾರತಿ ತಗೊಳಕ್ ಬರ್ತೀರಾ? ಬಂದೆ. ಅದು ಏನದು? ಅರ್ಜೆಂಟ್ ಒಂದ್ 5,000 ರೂಪಾಯಿ ಬೇಕಿತ್ತು, ಕೊಡ್ತೀಯಾ? ಬೆಳಗ್ಗೆನೆ ಶುರು ಮಾಡಿದ್ರಾ? ತೆಗೆದ ನಿಮ್ಮ ಹಳೆ ಖ್ಯಾತನ. ನನ್ ತಮ್ಮ ಊರಿಗೆ ಬಂದ್ 4 ವರ್ಷ ಆಯ್ತು. ಮದ್ವೆ ಬಗ್ಗೆ ಮಾತುಕತೆ ಆಡ್ಬೇಕು, ಮಗಳ್ ಮದ್ವೆ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ. 5,000 ಕಡಂತೆ. 5,000 ಮದುವೆಗೆ ಅವಸರ. ನಮ್ ಭಾಗ್ಯಂಗೇನು ಚಿಕ್ಕ ವಯಸ್ಸು, ಇನ್ನೊಂದ್ ಸ್ವಲ್ಪ ದಿವಸ ಹಾಯಾಗಿರ್ಲಿ. ಮದುವೆ ಆದ್ಮೇಲೆ ಇದ್ದೇ ಇದೆಯಲ್ಲ ಜೀವನದ ಗೋಳಾಟ. ನಿಮ್ಮಂತ ಗಂಡ ಸಿಕ್ಕಿದ್ರೆ ಗೋಳಾಟ ಅಲ್ದೆ ಮತ್ತೇನು? ಬೆಳೆದ ಹುಡುಗಿನ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ್ ಹಾಗೆ, ಗೊತ್ತಾ? ಆಗೋ ಕೆಲ್ಸಕ್ಕೆ ರಾಗ ಎಳಿಬೇಡಿ. ಹೋಗಿ ನಾ ಹೇಳ್ದಷ್ಟು ಮಾಡಿ. ಆಯ್ತು ಆಯ್ತು. ನಮಸ್ಕಾರ. ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಆಗೈತಣ್ಣ. ನನ್ನ ಮಕ್ಕಳ 3 ದಿವಸದಿಂದ ಹೇಳ್ತಾ ಇದ್ದೀನಿ ಕಸ ತಗಸ್ರು ಅಂತ. ತಗ್ಸಕ್ಕಾಗ್ಲಿವೇನು? ಕಾರ್ಪೊರೇಷನ್ ಲೆಟರ್ ಕೊಟ್ಟಿದ್ದೀನಣ್ಣ, ನಾಳೆ ತೆಗಿಸ್ತೀನಿ ಅಂತ ಹೇಳ್ತಾರಣ್ಣ. ಮಳೆ ಬಾರದೆ ಕುಡಿಯುವ ನೀರಿಗಾಗಿ ಹಾಹಾಕಾರ. ಯಾವನಪ್ಪ ಬೆಳಿಗ್ಗೆನೆ? ಹಲೋ, ಗಂಗಣ್ಣ ಸ್ಪೀಕಿಂಗ್. ಯಾವನೆಯಾ? ಓಹ್, ನಮಸ್ಕಾರ ದೇವ್ರು, ಹೆಂಗಿದ್ರಾ? ಬಹಳ ದಿವ್ಸ ಆಗೋಯ್ತು ತಮ್ಮ ದರ್ಶನ ಆಗಿ. ಏನ್ ಸಮಾಚಾರ? ನೀವು ನಾಟ್ಕಾಡಿ ಸಾಕು. ಇಲ್ಲಿ ಜನ ಬೂಟ್ ಎಲ್ಲೋದಿದ್ದಾರೆ. ಸಿಎಂ ಸಾಹೇಬ್ರು ಬರ್ತಾರೆ ಅಂತ ಕಸ ತಿಪ್ಪೆ ಎಲ್ಲ ತಗಿಸ್ಬೇಕು ಅಂತ 3 ದಿವಸದಿಂದಾನೆ ಮನವಿ ಕೊಟ್ಟಿದ್ದೀವಿ. ಏನು ಆಟ ಆಡ್ತೀರೇನ್ರಿ ನೀವು? ಅಯ್ಯೋಯ್ಯೋ, ಇದೇನ್ ದೇವ್ರು ಹೀಗೆ ಹೇಳ್ತಾ ಇದ್ದೀರಾ? ನಿನ್ನೆ ಬೆಳಿಗ್ಗೆ ನಾನೇ ಖುದ್ದು ನಿಂತು ವರ್ಕ್ ಅಲಾಟ್ ಮಾಡಿ ಜನನ್ನ ಲಾರಿನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸಾಕು ಸುಮ್ಮಿರ್ರಿ. ಸ್ಟೇಜ್ ಮುಂದೆ ಕಸ ಬಿದ್ದೈತೆ. ನಮ್ ಸಿಎಂ ಸಾಹೇಬ್ರು ಬರೋದ್ರೊಳಗೆ ನೀನೇನಾದ್ರೂ ಕಸ ತಗಿಸ್ತಿಲ್ಲ ಅಂದ್ರೆ ಕಾರ್ಪೊರೇಷನ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಬ್ಯಾಡಿ ಗುರುವೆ, ಹಾಗೆ ಮಾಡ್ಬೇಡಿ. ಬಡವನ್ ಬಾಯಿಗೆ ನೀವೇ ಮಣ್ಣಾಗ್ದಂಗ ಆಗುತ್ತೆ ನೋಡಿ. ಇನ್ 20 ನಿಮಿಷ ಟೈಮ್ ಕೊಡಿ. ಆಯ್ತು ಆಯ್ತು ಗುರುವೆ, ಈ ಕ್ಷಣನೇ ಕ್ಲೀನ್ ಮಾಡ್ತೀನಿ. ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಕ್ಲೀನ್ ಮಾಡ್ತೀನಿ. ಆಯ್ತು ಗುರುವೆ, ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕು. ಹಾಳಾದ ನನ್ ಮಗ ಗೋಪಾಲ್ ಕೃಷ್ಣನ್ಗೆ ನೀನೇ ನಿಂತು ಕ್ಲೀನ್ ಮಾಡ್ಸು ಅಂತ ಹೇಳಿದೀನಿ. ಎಲ್ಲಿ ಹಾಳಾಗೋಗಿದ್ದಾನು, ಏನ್ ಮಾಡ್ತಾ ಇದ್ದಾನು? ನನ್ ಕರ್ಮ. ನಾಲ್ಕೇನು ಮಗಳೇ, 40 ತಗೊಂಡ್ಬರ್ತೀನಿ. ಸದ್ಯಕ್ಕೆ ತಿನ್ನೋ ನೀನು. ಅವನ್ ಏನಯ್ಯ ಇದು? ಚೇರ್ಗಳು ಹಾಕ್ಸಿಲ್ವಲ್ಲಯ್ಯ? ಅಣ್ಣ ಫೋನ್ ಮಾಡಿದೀನಿ, ಗೊತ್ತಾಯ್ತೆ. ಸರ್ಕಾರದವರು ಇಂತ ಹೊಟ್ಟೆ ತುಂಬಿದವ್ರಿಗೆಲ್ಲ ಕೆಲಸ ಕೊಟ್ಟವ್ರಲ್ಲ, ನಮ್ಮ ಮೆಕ್ಕಳ ತಗೊಂಡು ನಾವೇ ಹೊಡ್ಕೋಬೇಕು. ಗೋಪಾಲ್ ಕೃಷ್ಣ, ಏನೇ ಆಗ್ಲಿ ಮನೆಗ್ ದೀಪ ಹಚ್ಚೋದಕ್ಕೆ ಒಬ್ಳು ಮಹಾಲಕ್ಷ್ಮಿ ಅಂತ ಇರ್ಲೇಬೇಕು. ಇಲ್ಲ ಅಂದ್ರೆ ಹಿಂಗೆ ಬೀದಿ ಬಾಗ್ಲು 6 ಹೊಡ್ಕೊಂಡಿರುತ್ತೆ. ಬೋಲ್ಟೆ ಹಾಕಿಲ್ಲ. ಎಷ್ಟು ಪೋಲಿ ನಾಯಿ ಹೋಗಿದಾವೋ ಬಂದಿದಾವೋ. ಕರ್ಮ. ಗೋಪಾಲ್ ಕೃಷ್ಣ, ಏನ್ ಹುಟ್ಟಿಸ್ಬಿಟ್ಟೆ ನಿಮ್ಮಪ್ಪ? ಎಲ್ಲಿ ಹಾಳಾಗೋದ? ಯಾವ ಪ್ರಾಣಿನಪ್ಪ ಇದು ಹಿಂಗ್ ಮಲ್ಗೈತೆ? ಅಯ್ಯೋ ಅಯ್ಯಯ್ಯೋ, ಕಳ್ಳ 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 ಕಳ್ಳಲ್ಲ, ಮುಚ್ಚು ಬಾಯ್. ಕುತ್ತೆ ಅಂದ್ರೆ ಪಚ್ಚರಿ ಆಗ್ಬಿಡ್ಬೇಕು. ನನ್ನ ಮಗನೇ ಮಲಗಿರೋ ಸ್ಟೈಲ್ ನೋಡು. ಧಾರವಾಡ ತಂದಿ ಮಧ್ಯಾಹ್ನನೇ ಬೋರ್ಲಾಕಂಡಂಗೆ ಬೋರ್ಲಾಕಂಡ್ ಮಲಗಿದ್ಯಾ? ನಿದ್ರೆ ಮಾಡೋ ಟೈಮಲ್ಲಿ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ? ವಾರ್ಡ್ ನಂಬರ್ 5 ನಲ್ಲಿ ಸಿಎಂ ಪ್ರೋಗ್ರಾಮ್ ಇದೆ. ಆ ತಿಪ್ಪೆನೆಲ್ಲ ಕ್ಲೀನ್ ಮಾಡ್ಸಿದ್ರೆ ಇಷ್ಟೊತ್ತಾದ್ರೂ ಮಲಗಿದ್ಯಲ್ಲ. ನನ್ ಕೆಲಸ ಹೊರಟೋಗ್ಬಿಡುತ್ತೆ ಕಳೆಯ. ಏನ್ ಮಾತಾಡ್ತಾ ಇದ್ರ ಸರ್? ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಆ ನನ್ನ ಮಕ್ಕಳಿಗೆ ಎಣ್ಣೆ ಹಾಕಿ ಫುಲ್ ಕ್ಲೀನ್ ಮಾಡ್ತಾನೆ ಸರ್.
ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಇನ್ ಅರ್ಧ ಗಂಟೆ ಒಳಗೆ ಕ್ಲೀನ್ ಮಾಡಿಸ್ಲಿಲ್ಲ ಅಂದ್ರೆ ನಾನೇ ಚಾಕು ತಗೊಂಡ್ಬಂದು ನೀನ್ ಸಾಯಿಸ್ಬಿಡ್ತೀನಿ. ಸರ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಹೋಗಿ ಸರ್. ತಿಪ್ಪೆ ಎತ್ತೋನ್ ಯಾಕೆ ಸ್ನಾನ, ಒಂದ್ 2 ಚಂಬಗಿಸ್ಕೊಂಡು ಹೋಗು. ಆಯ್ತು ನಡೀರಿ ಸರ್. ಅಲ್ಲ ಎಲ್ಲ ನೆಟ್ಗಿತ್ತು, ಏನ್ ಎಡಬಟ್ಟಾಯ್ತು. ಯೋಚನೆ ಮಾಡಕ್ ಟೈಮ್ ಇಲ್ಲ, ಬೇಗ ಹೋಗು. ಆಯ್ತು ನಡೀರಿ ಸರ್. ಏನ್ ಆಟ ಆಡ್ತಾ ಇದ್ದೀರಾ? 8 ತಿಂಗಳಿಂದ ನಾನು ನೋಡ್ತಾ ಇದೀನಿ, ಯಾರು 1 ರೂಪಾಯಿ ಕಟ್ಟಿಲ್ಲ. ಅದೆಲ್ಲ ಕತೆ ಬೇಡ ರೀ, ಮೊದ್ಲು ಸೆಟಲ್ಮೆಂಟ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ನನಗೇನು ಹೇಳ್ಬೇಡಿ. ಈ ಸೂಪರ್ಗಳು ಎಲ್ಲ ಹಾಳಾಗೋಗ್ಬಿಟ್ರು, ಒಳ್ಳೆ ಟೆನ್ಷನ್ ಆಗ್ಬಿಟ್ಟು. ಏನ್ರಯ್ಯ ಸ್ವಲ್ಪನೂ ಕರುಣೆ ಇಲ್ಲ, ಹೆಂಗ್ ಹೇಳ್ಬಿಟ್ಟು ಹೊಡೋದ್ರು. ನನ್ನ ಮಕ್ಳ ಅಲ್ಲಿ ಕಸ ಎತ್ತಿ ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ. ಇನ್ನೇನು ಮಾಡಕ್ಕಾಗಲ್ಲಪ್ಪ, ಕಂತ್ ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಳ ಅಲ್ಲಿ ಆಫೀಸರ್ ಎತ್ತಾವನೆ, ಕಸ ಹೊಡಿರು ಅಂದ್ರೆ ಇಲ್ಲಿ ಮೀಟಿಂಗ್ ಹೊಡಿತಾ ಇದ್ದೀರಾ. ಕಸನ ನಮ್ಮನ್ ಯಾರು ಅನ್ಕೊಂಡಿದ್ಯಾ? ಏನ್ ದೊಡ್ಡ ಆಫೀಸರ್ಗಳು ನನ್ನ ಮಕ್ಳು. ಗಾಡಿ ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ನಾವಿದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ನಾನು ಗುಡಿಸೋರು ಅನ್ಕೊಂಡ್ರೆ ಇವ್ರು ಬೇರೆಯವ್ರವರಲ್ಲ. ನಮಸ್ಕಾರ ಸರ್. ಅಲ್ಲೂ ಜೊಕ್ ಬಿಡಲ್ಲ, ಸ್ನಾನ ಮಾಡಕ್ ಬಿಡಲ್ಲ, ಡಬ್ಬಾ ಕೆಲಸನ ಬಡಿ ಹಾಕ್ಬಿಡ್ದ. ಅಯ್ಯೋ ಒಳಗಡೆ ಮಡಗ್ರು ಈಗಲೇ ನನ್ನ ಮೇಲೆ ಆರ್ತಿಸವೇ ನನ್ನ ಮಕ್ಕಳ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಹಾಳಾಗೋದೆ, ಅಷ್ಟು ಅರ್ಥ ಆಗಲ್ವೇನ್ರೋ ನಿಮ್ಗೆ? ಅಯ್ಯ ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವೇನಾದ್ರೂ ಸಿಎಂಗೆ ಕ್ಯಾಚ್ ಹಾಕ್ಬಿಟ್ಟು ಕೌನ್ಸಿಲರ್ MLA ಸ್ಕೀಮ್ ಹಾಕ್ತಿದ್ರಾ? ನೀನೇನಯ್ಯ ಈ ಏರಿಯಾ ಇನ್ಚಾರ್ಜು? ಹೌದು ತಂದೆ. ಏನಯ್ಯ ಇದು ಸ್ಟೇಜ್ ಮುಂದೆ ಕಸ ಹಂಗೆ ಬಿದ್ದೈತೆ? ಸರ್ ರಾತ್ರಿ 1 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ತೇವೆ ಸರ್. ಹಂಗಾರೆ ನಾನು ಈ ಕಸ ತಂದು ಹಾಕದ್ದ? ನೀವಲ್ಲ ಸರ್, ನಿಮ್ಮ ಅಪೋಸಿಷನ್ ಲಂಬು ವೆಂಕಟೇಶ್ ಅವನಲ್ಲ, ನಿಮ್ ವ್ಯಾಲಿ ಡೌನ್ ಮಾಡಿ ಅವ್ನು ರೈಸ್ ಆಗ್ಬೇಕು ಅಂತ ಸ್ಕೆಚ್ ಹಾಕ್ಬಿಡ ಸರ್. ನನ್ನ ಮಕ್ಕಳ ನಿಮ್ಗೆ ಅಷ್ಟು ಗೊತ್ತಾಗಿಲ್ವೇನಲ್ಲ, ಅವ್ನ ಕೈಯ ಕಾಲ ತೆಗಿಯಕ್ಕಾಗ್ತಿಲ್ವಾ? ನೋಡಯ್ಯ ಅವೆಲ್ಲ ನಂಗೆ ಗೊತ್ತಿಲ್ಲ. ಇನ್ನು 10 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕು ಸರ್. ನಾನು 1 ಅವರ್ ಟೈಮ್ ಕೊಡಿ ಸರ್, ನಾನು ಹೋಗಿ ಜನನ ಮಂಕ್ರಿನ ತಕೊಂಡ್ಬಿಡ್ತೀನಿ ಸರ್. ಅದಕ್ಕೆಲ್ಲ ಟೈಮ್ ಇಲ್ಲ ಕಡೆಯ, ಹೋಗಯ್ಯ ನೀನೇ ಎತ್ತಾಕು. ನಾನು ಏನ್ ಮಾತಾಡ್ತೀಯ ಭಗವಂತ, ನಾನು ಸೂಪರ್ವೈಸರು. ಎಲ್ಲ ಐಟಮ್ ಎತ್ತಾಕೊಂಬರ. ಆಯ್ತಣ್ಣ. ಹಲೋ ಸಿಎಂ ಸಾಹೇಬ್ ಹೊರಟಾಯ್ತಾ? ಏನಯ್ಯ ಸರ್ ಸಿಎಂ ಪದಿ ತಕ್ಷಣ ನನ್ನ ಬಗ್ಗೆ ಬಿಲ್ಟಪ್ ಕೊಟ್ಟು ನಾನು ಪ್ರಮೋಷನ್ ಕೊಡ್ಬಿಡಿ ಸರ್. ನಾನೇನ್ ಟೆನ್ಷನ್ ಇದ್ದೀನಿ, ಏನೇ ನಿನ್ ಕತೆ? ಬಂದ್ರೇನೋ ಕೊಡ್ರೋ, ಹೋಗಯ್ಯ ಶುರು ಮಾಡ್ಕೊ ಹೋಗಯ್ಯ. ನಾನು ಸ್ಟೋರಿ ಎತ್ತಾಕೊಡ್ರು. ದೌರ್ಜನ್ಯ ಇಂಡಿಯನ್ ಕೊಡು, 506 ಪ್ರಕಾರ ಕೇಸ್ ಹಾಕ್ಬಿಡ್ತೀನಿ. ಕಾರ್ಪೊರೇಷನ್ ಸೂಪರ್ವೈಸರ್ಗೆ ನಾಯಿ ತರ ಆಟ ಆಡ್ತೀರಾ. ಸಿಎಂ ಮುಂದೆನೆ ಒಂದು ಸ್ಟ್ರೈಕ್ ಆಗಿದಾಗೋಗ್ಬಿಡ್ಲೆ, ಚಿಂದಿ ಮಾಡ್ಸಾಕ್ಬಿಡ್ತೀನಿ. ಇವ್ರು ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಆಫ್ ಮಾಡ್ರಾಗ ಪ್ರೋಗ್ರಾಮ್ ಇದೆ. ಯಾಕೆ ನಾಯಿ ಬಾಡು ದುಡ್ಡು ಕಂಡ್ರೆ ದೂರ ಇರ್ಬೇಕು. ನಿಮ್ ಮಚ್ಚಿಡಿಯೋ ಕೈಗೆ ಕುಷ್ಠರೋಗ ಬಂದು ಅಣ್ಣ ಮುಂದೆ ಶಿಕ್ಷೆ ಹೌದಾ? ಅಲ್ಲಿ ನೋಡಿ ಸರ್, ನಿನ್ನೆ ಕೇಸನ್ನು ಕರೆಸಿ ರಾಜಿ ಮಾಡಿ ಇವತ್ತು ಸಿಎಂ ಪ್ರೋಗ್ರಾಮ್ ಇದೆ, ಸ್ಟ್ರೈಕು ಪ್ರೊಡ್ಯೂಸನ್ ಬೇಡ ಅಂತ ಮತ್ತೆ ಬರ್ತಾ ಇದ್ದಾರೆ. ಕಚ್ಚಡ ನನ್ನ ಮಕ್ಕಳು ನನ್ನ ಕೆಲಸದ ಬುಡಕ್ಕೆ ತರ್ತಾರೆ ಸಂಸ್ಕಾರ. ಎಲ್ರನ್ನು ಎತ್ತಾಕೊಂಡು ಹೋಗೋಣ, ನಮ್ಮನ್ನೆಲ್ಲ ಕರೆಯೋ. ನಮಸ್ಕಾರ ಸರ್. ಏನಯ್ಯ ಜನಗಳು ಗುಂಪು ಕಟ್ಕೊಂಡು ರಸ್ತೆ ಇಳಿದು ಬಿಟ್ರೆ ನೀನ್ ದೊಡ್ಡ ಲೀಡರಾ? ಸಾರ್ ನನ್ನ ಮಕ್ಕಳು ಬಲವಂತವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕೈಲಿ ಕೆಲಸ ಮಾಡಿಸ್ತಾರ ಸರ್. ಬಲವಂತ ಮಾಡ್ತಾರೆ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? ಸಾರ್ ಮಾಡಲ್ಲ ಅಂದ್ರೆ ಇದಕ್ಕೆ ಲಾಂಗ್ ತೋರಿಸ್ಬಿಟ್ರು ಸರ್. ಲಾಂಗ್ ತೋರಿಸಿದ್ರೆ ಅವ್ರೇನ್ ದೊಡ್ಡ ರೌಡಿಗಳ? ಸಾರ್ ನೀವು ನಮ್ಮ ಹತ್ರ ಮಾತಾಡ್ತಿರಲ್ಲ, ನಿಮ್ಗೆ ತಾಕತ್ತಿದ್ರೆ ಆ ತಾಕತ್ ಅವ್ರ ಹತ್ರ ತೋರಿಸಿ. ಏನ್ ನೋಡ್ತಾ ಇದ್ದೀರಾ? ಎತ್ತಾಕೊಳ್ರು. ಬರ ಕುಪ್ಪ. ನೋಡಿಲಿ ಸಣ್ಣ ಗಂಧದಂಗ ಅರಿಬೇಕು. ಬಂದೆ ಸರ್. ಎಲ್ಲ ರೆಡಿ ಆಯ್ತಾ ನೋಡು, ಬೇಗ ರೆಡಿ ಮಾಡು. ಸಿಎಂ ಬರೋದ್ರೊಳಗೆ ನಾನು ಹೋಗಿ ಮತ್ತೆ ಬರ್ಬೇಕು. ಕ್ವಿಕ್.
ಆಯ್ತು ಸರ್. ಲೋಸಿನಾ ನೋಡು, ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಆಯ್ತಾ? ಅಯ್ಯೋ ಸಾರ್ ಸಾರ್, ಎಲ್ಲ ರೆಡಿಯಾಗಿದೆ. ತಾವ್ ಅಪ್ನೆ ಕೊಟ್ರೆ ನಾನೇ. ನೋ 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 ನೋ, ಇವನು ಆರ್ಡಿನರಿ ಮನುಷ್ಯ ಅಲ್ಲ. ಇವನಿ ಬುದ್ಧಿ ಕಲ್ಸಕ್ಕೆ ನಾನೇ ಬರ್ತೀನಿ. ಏಯ್ ಎತ್ತಾಕೊಂಡ್ ಬಂದ್ರು. ಜನ ಸೇರಿಸ್ಕೊಂಡು ಸ್ಟ್ರೈಕ್. ಮಗನೇ, ಸಿಎಂ ಬರೋದು ನೋಡಿ ಸ್ಟ್ರೈಕ್ ಮಾಡ್ತೀಯಾ? ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಹೇಗಿದೆ ಆಫೀಸರು ನಮ್ಮನ್ನ ಕೆಲಸ ಮಾಡ್ತಾ ಸಾಯ್ಬು ಸರ್ ಅವರು. ಸ್ಟ್ರೈಕ್ ಅವ್ರಿಗೆ ಏನು ಸಂಬಂಧ ಇಲ್ಲ ಸರ್. ಪ್ಯಾಂಟ್ ಹಾಕೋ, ಪ್ಲಾಸ್ಟಿಕ್ ತೆಗಿಯೋ, ನೀರ್ ಕೊಡೋ, ಬೇಗ ಹಾಕೋ. ನೀವ್ ಯಾರು ಅಂತ ಮೊದಲೇ ಹೇಳ್ಬಾರ್ದಾಗಿತ್ತ ಸರ್? ಹೇಳಕ್ಕೆಲ್ಲಪ್ಪ ಬಿಟ್ರಿ, ಹೇಳಕ್ ಮುಂಚೆನೆ ಬಾಯಿಗೆ ಹಾಕಿ. ಐ ಆಮ್ ವೆರಿ ಸಾರಿ ಸರ್. ಸಿಎಂ ಬರೋ ಟೆನ್ಷನ್ ಅಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಸರ್. ನಿಲ್ಸು. ಅಯ್ಯಪ್ಪ, ಯಾವ ಕಾಯಿಲೆ ಬಂದ್ರು ಬ್ಯಾಕ್ ಮಾತ್ರ ಕಾಯಿಲೆ ಬರಬಾರ್ದು. ಸಣ್ಣಗಿರ ಇಂಜೆಕ್ಷನ್ ಕೊಡಮ್ಮ. ಯಪ್ಪ ಅಯ್ಯಪ್ಪ, ಯಾಕಮ್ಮ ದೊಡ್ಡೆ ಯಾರು ಇಟ್ಟಿದ್ರು ರೀ? ಹಂಗ ಬಿಸಾಕು ಭಯ ನನ್ಗೆ. ಅಯ್ಯಮ್ಮ ಅಯ್ಯಪ್ಪ, ಅಯ್ಯೋ ತಿರುಗ್ರಿ, ಬೇಗ ಟೈಮ್ ಆಗುತ್ತೆ. ಅಯ್ಯಯ್ಯಯ್ಯೋ, ಅಯ್ಯೋ ಆಯ್ತಾ ಬಿಸಾಕಮ್ಮ. ಅಯ್ಯಪ್ಪ, ಅಯ್ಯೋ ಅವನ ಕೈ ಕುಷ್ಟಾಗವರ ಸರ್ವೆ ಮರಕ್ಕೆ ಬ್ಯಾಡ್ರಲ್ಲಿ ಖಾರ ಹಾಕಿ ಮೆತ್ಬಿಟ್ಟಲ್ಲ. ನಾನೇನ್ ಕರ್ಮ ಮಾಡಿದೆ? ಒಳ್ಳೆ ಚಟ್ಟದ ಮೇಲೆ ಮಲಗ್ತಾಗ ಮಲಗ್ತಾರಲ್ಲೋ. ಅಯ್ಯೋ ದೇವ್ರೆ, ಹಬ್ಬಕ್ಕೆ ಏನೋ ಆಫೀಸಿಗೆ ಫೋನ್ ಮಾಡಿದ್ರೆ ನೀನು ಆಸ್ಪತ್ರೆಯಲ್ಲಿ ಗೊತ್ತಾಯ್ತು. ಯಾಕೋ ಪೊಲೀಸರು ಸಹವಾಸ. ನಿನ್ಗೆ ಕಷ್ಟ ಬರ್ಬಾರ್ದಾಗಿತ್ತು ಮಾವ. ಬಿದ್ರು ಮೋಟ್ರ್ ಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಬಾಯಿ ಬಡ್ಕೊಂಡು ಬಡ್ಕೊಂತ ಮುಚ್ಚೆ ಬಾಯಿ. ಬಾಲಕೃಷ್ಣ, ಇಷ್ಟೊಂದು ಫ್ಯಾನ್ಗಳು ಇಟ್ಟಿದ್ದಾರೆ ಅಂದ್ರೆ ಅಷ್ಟೊಂದು ಗಾಳಿ ಹೋಗುವಂತದ್ದು ಏನಾಗಿದ್ಯೋ? ಅಯ್ಯೋ ಅಕ್ಕ, ಅನುಭವಿಸ್ತಾರೆ ಕಷ್ಟ ನನಗ್ ಗೊತ್ತು. ಅದನ್ನ ಬಾಯಿ ಬಿಟ್ಟು ತಿನಿ ಬೇರೆ ಹೇಳ್ಬೇಕಾ? ಅವ್ರು ಹೇಳೋಕಾಗದೆ ಇರೋಂತ ಕಾಯಿಲೆ ಎಂತದಪ್ಪ? ಯಾವ ಜನ್ಮದ ಕರ್ಮನೋ? ಹೇಳಮ್ಮ, ಮಾವನ್ಗೆ ಏನಾಗಿದೆ ನನ್ಗೂ ಹೇಳಮ್ಮ. ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಅವ್ನ್ ಕಷ್ಟ ಅವ್ನ್ಗೆ, ಇವ್ಳು ಸುಮ್ಮನೆ ಇವಳಿಗೆ. ನೀನ್ ಹೇಳ್ತಾ ಇದ್ರೆ ಬೇಡ ಬಿಡು, ನಾನೇ ಹೋಗಿ ನೋಡಿ. ಅಯ್ಯೋ ಅಕ್ಕ, ಇರ್ಕೊಳಕ್ಕ. ಸೆಂಟಲ್ ಕೂತ್ಕೊಂಡ್ ಪಿಕ್ಚರ್ ನೋಡಕ್ ಬರ್ತಾವಳೆ. ಅಯ್ಯೋ ನೋಡ್ಬಿಟ್ಲಾ? ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತೇನೆ ನನ್ ಮಾತ್ನ. ಅಯ್ಯಯ್ಯೋ, ಈ ಧರ್ಮದರ್ಶನ ಇನ್ನ ಯಾರ್ಯಾರು ನೋಡ್ಬೇಕು, ಯಾರ್ಯಾರು ಮೂರ್ಛೆ ಹೋಗ್ಬೇಕು? ಈ ಪರಿಸ್ಥಿತಿ ತಂದ ಪೊಲೀಸ್ ಅವ್ರ ಕೈಗೆ ಕುಷ್ಠರೋಗ ಬರ, ಅವ್ರ ಕಿಡ್ನಿಗೆ ಲಕ್ವಾ ಹೊಡಿಯ. ಅಯ್ಯೋ ಉರಿ, ಅಯ್ಯಮ್ಮ ಉರಿ. ಅಯ್ಯೋ ಇದು ಯಾವ ಬಾಡಿ? ಏನೇ ಇದು ತಿಪ್ಪೆ ಅಂತ ನಾನ್ ಹೇಳಿದ್ರೆ ನೀನೇ ತಿಪ್ಪೆ ಅಂತ ಹೋಗಿ ಪೊಲೀಸ್ ಅವ್ರ ಕೈ ಸಿಗಾಕೊಂಡು ಈ ಅವ್ಯವಸ್ಥೆ ಮಾಡ್ಕೊಂಡು ಬಂದಿದ್ಯಲ್ಲ, ಏನಾದ್ರು ಬುದ್ಧಿ ಆಯ್ತಾ? ಸರ್, ನಿಮ್ ಕೈ ಮುಗಿತೀನಿ. ನನಗೊಂದ್ ತಿಂಗಳು ರಜಾ ಕೊಟ್ಬಿಡಿ, ಸಾಯೋವರೆಗೂ ನಿಮ್ ಮನೆ ಬಚ್ಚಲ್ ಬಳ್ಬಿಡ್ತೀನಿ ಸರ್. ಡೋಂಟ್ ವರಿ ಬೈ ಬಾಯ್, ನೀನೇನು ಚಿಂತೆ ಮಾಡ್ಬೇಕಾಗಿಲ್ಲ. ನನ್ನ ಮಾತಿನ ಪ್ರಕಾರ ನೀನ್ ನಡ್ಕೊಂಡ್ಬಿಟ್ರೆ ನಿನಗೆ ಪ್ರಮೋಷನ್ ಕೊಡ್ಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಅದೇನ್ ಬೇಗ ಹೇಳಿ ಸರ್. ಎಷ್ಟೇ ಮಿನಿಟ್ ಗಜಲಕ್ಷ್ಮಿ. ಯಾರು ಸರ್ ಅವಳು? ಮೈ ಡಾಟರ್, ಯುವರ್ ವುಡ್ ಬಿ ವೈಫ್. ಅಯ್ಯೋ ಅಯ್ಯೋ, ಓಸಿಲಿ ಟಿವಿ ಸೀರಿಯಲ್ ನೋಡಂಗ್ ಬರ್ತಾವ್ರಲ್ಲಪ್ಪ ಎಲ್ಲ. ಅಯ್ಯಮ್ಮ, ಅಯ್ಯೋ ಯಾವ ನಕ್ಷತ್ರ ಜನ್ಮ ಕೊಟ್ಟೆ ಸರ್ ಅವಳಿಗೆ? ಈ ಕಷ್ಟದಲ್ಲಿ ಬಂದು ನನಗೆ ರಿಸೆಪ್ಷನ್ ಪಕ್ಕೆ ಕೊಟ್ಟೆ. ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ ಒಂದ್ಸಲ ಬಿಟ್ಟು. ಅಯ್ಯೋ ಬ್ಯಾಡಿ ಹೋಗಿ ಸರ್. ಅಯ್ಯೋ ನೋಡು, ನೀನು ನನ್ನ ಮಗಳು ಕುತ್ತಿಗೆಗೆ 3 ಗಂಟೆ ಬಿದ್ದರೆ ನಿಂದೆಂಥ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ಬಿಡ್ತೀನಿ. ಗೋಪಾಲಕೃಷ್ಣ, ನನ್ನ ಮಗಳು ನಿಮ್ಗೆ ಅಂತ ಬದುಕಿರುವಾಗ ಇದ್ಯಾವ್ದು ಹಂದಿ ಮರಿದೆ? ನೀನ್ಯಾರಮ್ಮ ನನ್ನ ಮಗಳ ಬಗ್ಗೆ ನಿಲ್ಸೋದಕ್ಕೆ? ಯಾರ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ಬಂದ್ಬಿಟ್ಟಿದ್ಯಾ? ನಾನು ಇವನಿಗೆ ಸುಪೀರಿಯರ್ ಆಫೀಸರ್, ಗೊತ್ತಾಯ್ತಾ? ನೀನೇನಾದ್ರು ನನಗೆ ಮೋಸ ಮಾಡ್ತು ಅಂದ್ರೆ ನೀನು ಚಟ್ಟ ಕಟ್ಟಿಸ್ಬೇಕಾಗತ್ತೆ. ಹುಚ್ಚ, ಅಯ್ಯಯ್ಯೋ, ನೀವಿಬ್ರು ಇಲ್ಲಿಂದ ತೊಲಗೋಗ್ಲಿಲ್ಲ ಅಂದ್ರೆ
ಉಡ್ದಾರ್ದಲ್ಲೇ ನೇಣ್ ಹಾಕೊಂಡ್ ಸತ್ತೋಗ್ಬಿಡ್ತೀನಿ. ಅಯ್ಯೋ ನನ್ ಕಷ್ಟ ನನಗೆ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾವಿಲ್ಲಿರೋದು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಈಗ್ಲೇ ಹೊರಡ್ತೀವಿ. ತೊಲಗೋಗಿ ಮನೆಗೆ ಬಂದ್ಮೇಲೆ ವಿಚಾರಿಸ್ಕೊಳ್ಳೋಣ. ನೀನ್ ನಡಿಯಮ್ಮ, ನಾನ್ ಬರ್ತೀನಿ. ಸ್ವೀಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ತೀಯ ಮಗನೇ? ಉದ್ದಕ್ಕೂ ನನ್ ಯಾವಾರ್ಸದೆ ಆಗೋಯ್ತು ನಿನ್ ಜಾತಕ. ಈ ಸರಿ ಕಾಯಿಲೆ ವಾಸಿ ಮಾಡ್ಕೊಂಡು ಆಫೀಸಿಗೆ ಬಾ, ನಿನ್ಗೆ ಕಚ್ಚಿ ನಾಯಿ ಹಿಡಿಯಕ್ ಹಾಕ್ತೀನಿ. ಅಯ್ಯೋ ಅಯ್ಯಯ್ಯೋ ಭಗವಂತ, ರಂಗನಾಥನ ಪೋಸ್ ಮಾಡಿ ಸಿಕ್ಬಿಟ್ಟಲ್ಲಪ್ಪ. ತಡ್ಕೊಳಕ್ಕಾಗಲ್ಲ ಇಷ್ಟ ಇಲ್ಲ. ಗೋಪಾಲಕೃಷ್ಣ, ಗೋಪಾಲಕೃಷ್ಣ, ಹಾಲಲ್ಲಿ ಈ ಚೂರ್ಣ ಹಾಕೊಂಡು ಕುಡಿದ್ರೆ ತಂಪಾಗುತ್ತಂತೆ, ಕುಡಿಯಪ್ಪ. ಬೇಡಕ್ಕ, ಈ ಹಾಲು ಚೂರ್ಣ ಕಡ್ಡಿ ಕಸ ಯಾವುದು ಬೇಡ. ನನಗೊಂದು ರಾಗಿ ರೊಟ್ಟಿನೂ ಕೆಂಪು ಚಟ್ನಿನೂ ಮಾಡ್ಕೊಬಿಡು. ಕೆಂಪು ಚಟ್ನಿ ಐತಿ, ಮೊದ್ಲ ಉರಿ. ಮಾವ, ಓ ನಿನ್ಗೋಸ್ಕರ ರಾಗಿ ರೊಟ್ಟಿ ಹುಚ್ಚ ಚಟ್ನಿ ಮಾಡಿದೀನಿ, ಕೊಡ್ಲಾ ಮಾವ? ಸದ್ಯ ಮಾಡ್ಬಿಟ್ಟ. ಈ ಹಾಳಾದ್ ನಾರು ಬೇರುಗಿನ ಅದೆಷ್ಟೋ ವಾಸಿ. ನಡಿ ಬಂದೆ ಯಪ್ಪ, ಬೀಸ್ಕೊಳಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ. ಅಯ್ಯೋ, ಬೆಟ್ಟಿಂಗ್ ಕಟ್ಟಕ್ ಆಗದಿರೋ ರಿಟೈರ್ಡ್ ಕುದುರೆ ಆದಂಗ ಆಗೋಗ್ಬಿಟ್ಟೆ. ಅಮ್ಮ ನಾರಾಯಣ, ಹೋಯ್ತಲ್ಲಪ್ಪ ಬ್ಯಾಕು, ಹೋಯ್ತು. ಅಯ್ಯೋ 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 ಅಯ್ಯಪ್ಪ, ಅಯ್ಯೋ 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 ಅಯ್ಯೋ. ಇಲ್ಲಕ್ಕ, ನಿನ್ನ ಮಗಳು ನನ್ನ ಬ್ಯಾಗ್ ನ ಸೀದು ಕರ್ಕಲ್ ಮಾಡ್ಬಿಟ್ಲಕ್ಕ. ಅಯ್ಯೋ ಮೊದ್ಲು ಅವ್ನು ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ನಾನೇನು ಮಾಡ್ತೀನಮ್ಮ, ಮಾವನೇ ಕಾದಿರೋ ಕಾವಲಿ ಮೇಲೆ ಕೂತಿದ್ದು. ಕಾದು ಕಾವಲಿ ನಾವು ಸ್ಟೂಲ್ ಮೇಲೆ ಇರ್ತಾರೆ ಕೋತಿ. ನಾವು ಹಿಂಗೆ ಅಂತ ಗೊತ್ತಿರ ಬ್ಯಾಕ್ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ. ನಿನ್ನಿಂದ ನನ್ನ ತಮ್ಮನಿಗೆ ಕೂಲಾಗ್ಲಿ ಅಂತ ಕಣ್ಕಂಡ್ ದೇವ್ರಿಗೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೆಂಪಕ್ಕ ಕಾವಲಿನ ಸ್ಟೂಲ್ ಮೇಲೆ ಇಟ್ಟಿದ್ಯಲ್ಲ, ಬುದ್ಧಿ ಇದೆಯಾ ನಿನಗೆ? ಅಕ್ಕ ಬಂದಿಗೇನೋ ಅಯ್ಯೋ ಮತ್ತೆ ಅಲ್ಲಿ ಹೇಳ್ಬಿಟ್ಟ. ಅಯ್ಯೋ, ನಿಮ್ಮಿಬ್ಬರಿಗೆ ಉತ್ತರ ಕೊಟ್ಟು ನಾನು ತಿಕ್ಲಾಗೋಗ್ಬಿಟ್ಟೆ. ನೋಡು, ಎದುರುಗಡೆ ಒಂದು ಐಸ್ ಫ್ಯಾಕ್ಟ್ರಿ ಇದೆ, ಕೂಡ ಒಂದು ಐಸ್ ದಿಮ್ಮಿ ಎತ್ತಾಕೊಂಡು ನೋಡ್ಬಾ. ಐಸ್ ದಿಮ್ಮಿನ ಅಷ್ಟೊಂದು ಯಾಕಪ್ಪ? ಅಷ್ಟನ್ನು ಒಟ್ಟಿಗೆ ತಿಂದ್ರೆ ನಿಂಗೆ ಚೀತ ಆಗುತ್ತೆ ಕಣೋ. ನನ್ನ ಕಷ್ಟ ನಿನ್ಗೆ ಹೆಂಗ್ ಹೇಳಕ್ಕ? ಹೋಗು. ಅಯ್ಯೋ, ನನ್ಗೆ ಆಗ್ದವ್ರು ಯಾರೋ ಬ್ಯಾಕ್ ಮಾಟ ಮಾಡಿಸ್ಬಿಟ್ಟವ್ರೆ. SK ಜೈನ್ ಹತ್ರ ಶಾಸ್ತ್ರ ಕೇಳ್ಬೇಕು. ಅಯ್ಯೋ, ಆನಂದ ಪರಮಾನಂದ, ಹಿಂಗೇ ಬೀಸು, ನಿನ್ ಒಳ್ಳೆ ಗಂಡ ಸಿಕ್ಲಿ. ಪರವಾಗಿಲ್ಲ ಮಾವ. ಅಯ್ಯೋ ಪಾಪ ಅಂತ ಗಾಡಿ ಬೀಸಿದ್ರೆ ಬೇರೆ ಗಂಡ ಸಿಗ್ಲಿ ಅಂತೀಯಾ? ನಾನ್ ಹುಟ್ಟಿರೋದೇ ನಿನ್ಗೋಸ್ಕರ. ಈ ಜನ್ಮದಲ್ಲಿ ನೀನೇ ನನ್ ಗಂಡ. ಗೋಪಾಲಕೃಷ್ಣ, ಐಸ್ ಬಂದಿದೆ, ಎಲ್ಲಿಡಿಸ್ಲಿ? ಅಯ್ಯೋ, ಅರ್ಜೆಂಟ್ ಒಳಗೆ ಅಯ್ಯಮ್ಮ. ಅಯ್ಯೋ ಅಯ್ಯೋ, ಇಡ್ರೋ ಬೇಗ. ಅಲ್ಲೇ ಮೆತ್ತಿಗೆ. ಮಾವ ಮಾವ, ನಿನ್ ಹೆಲ್ಪ್ ಮಾಡಕ್ ನಾನು ಬರಲ್ಲ. ಅಕ್ಕ, ಗೊತ್ತಾಯ್ತು. ನೀ ಬಾಗ್ಲಾಕು. ಏನ್ ಮಾಡಾದವಳು, ನನ್ನ ಕಷ್ಟ ಎಲ್ಲ ಇವಳು ನೋಡ್ಬೇಕಂತೆ. ಎಂಟೆಂಟು ಸಿನಿಮಾನ ಇದು. ಅಯ್ಯಮ್ಮ, ಅಪ್ಪ, ಆನಂದ ಪರಮಾನಂದ. ಅಯ್ಯೋ, ಕಾಶ್ಮೀರ್ಗೆ ಹೋದಂಗಾಯ್ತು. ಅಮ್ಮ, ಯಾಕಮ್ಮ ಮಾವ ಮಾತ್ಕು ಕಿರ್ಚಾಡ್ತಾನೆ? ಪಾಪ, ಅವನೇನೇ ಮಾಡ್ತಾನೆ. ಅವನ್ಗೆ ಉರಿ ಎಲ್ಲ ಮೆಣಸಿನ್ಕಾಯಿ ಮಹಾತ್ಮೆ. ಕೃಷ್ಣ ನೆನ್ನೆಯಿಂದ ಏನು ಊಟ ಮಾಡಿಲ್ಲ. ಅವ್ನಿಗೊಂದು ಲೋಟ ಜ್ಯೂಸ್ ಮಾಡ್ಕೊಡು. ಅವ್ನು ನೀನ್ ನೋಡ್ತಿದ್ದ ಹಾಗೆ ನೀನ್ ಪ್ರೀತಿ ಮಾಡ್ಬೇಕು. ಹಾಗೆ ಮಾತಾಡು, ಸುಮ್ನೆ ಅವ್ನ್ ತಲೆ ತಿನ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಈ ಸ್ವಲ್ಪ ಆರಾಮಾಯ್ತು. ಆಫೀಸ್ಗೆ ನೆಮ್ಮದಿಯಾಗಿ ಹೋಗ್ಬೋದು. ಇದು ಇಟ್ಕೊಂಡು ಕುತ್ಕೋಪ ಆರಾಮಾಗಿ. ಥ್ಯಾಂಕ್ ಯು ವೆರಿ ಮಚ್. ಏ ಭಾಗ್ಯ, ಬೇಗ ಜ್ಯೂಸ್ ತಗೊಂಡ್ ಬಾ. ತಂದೆ ಕಣಮ್ಮ. ಸಕ್ಕರೆ ಸರಿಯಾಗಿದೆ, ಆದ್ರೆ ತಣ್ಣಗಿಲ್ವಲ್ಲ, ಏನ್ ಮಾಡೋದು? ಐಸ್ ಇದೆಯಲ್ಲ. ಇದನ್ ಕುಡಿದ್ರೆ ಮಾವನ್ಗೆ ತಣ್ಣಗಾಗುತ್ತೆ. ಅಮ್ಮ, ಮಂಕ್ರಿ ಗಂಗಣ್ಣನ ಆಶೀರ್ವಾದ ಲತ್ತೆ ಹೊಡ್ಬಿಡ್ತು. ಅಮ್ಮ ತಗೊಳ್ಳಿ ಮಾವ. ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ದೆ ನಿಮಗ್ ಕೋಪ ಬರೋ ಹಾಗೆ ಮಾಡ್ದೆ. ಐ ಆಮ್ ಸಾರಿ ಮಾವ. ಪರವಾಗಿಲ್ಲ ಬಿಡಮ್ಮ, ನನ್ನ ಬ್ಯಾಕ್ ಟೈಮ್ ಸರಿ ಇಲ್ಲ. ಪಾಪ ನೀನೇನ್ ಮಾಡ್ತೀಯ? ಒಂಥರ ಸಮಾಧಾನ ಆಯ್ತು. ಅದ್ ಸರಿ, ನಮ್ಮನೇಲಿ ಫ್ರಿಡ್ಜ್ ಇರಲ್ಲ, ಐಸಲ್ಲಿಂದ ತಂದೆ. ಅದೇ ಮಾವ, ರೂಮ್ ನಲ್ಲಿ ದೊಡ್ಡ ಐಸ್ ಇದೆಯಲ್ಲ, ಸಣ್ಣಗಿರ್ಲಿ ಅಂತ ನಾನೇ ಹಾಕ್ದೆ. ಅಮ್ಮ ಬನಶಂಕರಿ, ಪ್ರತಿದಿನ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ಅದನ್ನ ಪರಿಹರಿಸು ಅಂತ ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ. ಇಷ್ಟು ದೊಡ್ಡ ಸಿಟಿಲಿ ಹೆಜ್ಜೆ ಹೆಜ್ಜೆಗೂ ಮೋಸ, ವಂಚನೆ, ಕೊಲೆ, ಸುಲಿಗೆ ನಡೀತಿದೆ.
ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ನಂಗೊಂದು ಗೊತ್ತಾಗ್ತಿಲ್ಲ. ದಯವಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಕೊಡು ತಾಯಿ. ಇನ್ಸ್ಪೆಕ್ಟರ್ ಗಾಡಿ ಕಣಲೇ, ಬೇಗ ರೆಡಿ ಮಾಡಲೇ. ಎಲ್ಲಮ್ಮ ನಮ್ ಗಾಡಿ ರೆಡಿನಾ? ರೆಡಿ ಸರ್. ಎಷ್ಟಾಯ್ತು? 360 ರೂಪಾಯಿ ಸ್ಪೇರ್ ಪಾರ್ಟ್ಸ್, 100 ರೂಪಾಯಿ ಸರ್ವಿಸ್ ಚಾರ್ಜ್, ಒಟ್ಟು 460 ರೂಪಾಯಿ ಆಗಿದೆ ಸರ್. ಯಾಕಪ್ಪ, ಇದು ನಮ್ ಕಾರ್ಪೊರೇಷನ್ ಜಾಗ. ನಮ್ಮ ಆಫೀಸರ್ ಫಿಟ್ಟಿಂಗ್ ಇಟ್ಬಿಟ್ರೆ ನಿನ್ನ ಅಂಗಡಿ ಎತ್ತಂಗಡಿ. ಇಲ್ಲಿ 150 ರೂಪಾಯಿ ಐತೆ, ಇಟ್ಕೋ. ಗಾಡಿಯಲ್ಲಿ ಹೊರಗಡೆ ಸರ್. ಲವ್ ಚಿಕ್ಕ, ನಿಯತ್ ಕಾಲನೇ ಇಲ್ಲ ಕಳ್ಳ. ಕಾರ್ಪೊರೇಷನ್ ಹೆಸರು ಹೇಳಿ ಎಲ್ಲ ನಮ್ಮನ್ನ ಎದುರಿಸ್ತಾರಲ್ಲ. ಅದಕ್ಕೆ ಗುರು ವಾಪಸ್ ಬರ್ಲಿ ಅಂತ ಬ್ರೇಕ್ ನೇ ಕಟ್ ಮಾಡಿದೀನಿ. ನೀನು ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರು ಮಾಡಿದ ಹಾಗೆ ಮೀರುವುದುಂಟೇನು. ಬ್ರೇಕು ಬ್ರೇಕು. ಅಯ್ಯೋ ಅಯ್ಯೋ, ಹಾಳಾತ ಮಗ. ಚೌಕಾಸಿ ಮಾಡೋದಕ್ಕೆ ಬ್ರೇಕ್ ಕಟ್ ಮಾಡ್ಬಿಟ್ಟು ಹರಿಚಂದ್ರ ಘಾಟಿಗೆ ಟೂರ್ ಕಳ್ಸಕ್ ಹೊಟ್ಟವನಲ್ಲಪ್ಪ. ಬ್ರೇಕ್ ಮೇಲೆ ಆಗೈತೆ, ದಾರಿ ಬಿಡ್ರು, ಮನೆ ಮುಂದೆ ಬಗೆ ನನ್ ಸೊಟ್ಟ ಮುರಿದೋಯ್ತು, ನನ್ ಕಾಲ್ ಮುರಿದೋಯ್ತು, ನಾನೀಗೇನ್ ಮಾಡ್ಲಿ? ಅಯ್ಯೋ, ನಿನ್ ಕಣ್ಣು ಕಾಮಲೆ ರೋಗ ಬರ. ರಸ್ತೆ ಹೋಗೋ ಹುಡುಗಿ ಯಾಕೆ ಬ್ರೇಕ್ ಆರೋನ್ ಎರಡು ಫ್ಲಾಪ್ ಆಗ್ಬಿಟ್ಟು ಕೀ ದಾರಿ ಬಿಡಿ ಅಂತ ಅಂದ್ರೆ ಅವಮ್ಮ ಸೈಡ್ ಕೊಡ್ಲಿಲ್ಲ, ಏನ್ ಮಾಡ್ಲಿ? ಇದು ಬ್ರೇಕ್ ಫೇಲ್ ಕೇಸಾ? 10,000 ವಸೂಲಿ ಮಾಡ್ಬೇಕು. ಅಯ್ಯೋ, ನಿನಗ್ ಬರಬಾರ್ದು ಬರ, ನಿನ್ ಕಣ್ಣಿಂಗ್ ಹೋಗ. ನನ್ ಸೊಂಟ ಕಾಲು ಎರಡು ಡ್ಯಾಮೇಜ್ ಆಗೋಗಿದೆ. ಡೋಂಟ್ ವರಿ, ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೇನೆ. 1 ಲಕ್ಷ ರೂಪಾಯಿ ವಸೂಲಿ ಮಾಡ್ಕೊಡ್ತೇನೆ. ದೇವ್ರು, ನೀನ್ 1 ಲಕ್ಷನೂ ಬೇಡ, ಏನು ಬೇಡ, ನಾನು ಅವಮ್ಮ ಕಾಂಪ್ರ ಆಗ್ತೀವಿ. ನೀವು ರೇಟ್ ಹೇಳಿ. ಮೇಡಮ್, ಯು ಸಿ ವಾಟ್ ಇಸ್ ಹ್ಯಾಪನ್. ಓಲ್ಡ್ ಏಟ್ ಬಿಟ್ಟಮ್ಮ, ಇಲ್ಲ ಮೇಡಮ್, ನೀವು ನೋಡಕ್ ಒಳ್ಳೆ ಮನ್ತಂದವ್ರು ಇದ್ದಂಗಿದ್ರಾ, ನನ್ನ ಮನೆ ದೇವ್ರು ಇದ್ದಂಗಿದ್ರಾ. ನೀವು ಚೆನ್ನಾಗಿ ಫ್ಲಾಶ್ ಬ್ಯಾಕ್ ಅಲ್ಲಿ ಆಲೋಚನೆ ಮಾಡಿ, ನೀವೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು, ನೀವೇ ತಗ್ಲಾಕೊಂಡಿದ್ದು, ಕರೆಕ್ಟಾ? ಏನ್ರಿ, ಬ್ರೇಕ್ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಈಗ ನಂದೇ ತಪ್ಪು ಅಂತೀರಾ? ಇರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏನ್ರಿ ನಿಮ್ ಸ್ಕೂಟರ್ ನಂಬರ್? ಪೊಲೀಸಾ? ಮೇಡಮ್, ಪೊಲೀಸ್ ಗಿಲೀಸ್ ಅನ್ಬೇಡಿ, ನನಗೆ ತುಂಬಾ ಭಯ. ನಾನು ಬಡವ, ನೀವು ಒಂದು ಅಮೌಂಟ್ ಫಿಕ್ಸ್ ಮಾಡಿ ನಾ ಕೊಟ್ಬಿಡ್ತೀನಿ. ಸರಿ, 5,000 ಕೊಡಿ. 5,000ನಾ? ಅಯ್ಯ, ಕತ್ಕು ಇದ್ರು ನನ್ನ ಹತ್ರ 1,000 ಇರೋದು. ನೋಡಿ, ನಿಮ್ಮ ಅಡ್ರೆಸ್ ಕೊಟ್ಬಿಡಿ, ನಂಗೆ ಸಂಬಳ ಬಂದ ತಕ್ಷಣ 4,000 ತಂದು ಒಪ್ಪಿಸ್ಬಿಡ್ತೀನಿ. ಬೇಡ ಬೇಡ, ನಿಮ್ಮ ಅಡ್ರೆಸ್ ಕೊಡಿ. ಬಾಕಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕರ್ಕೊಂಡು ಬರ್ತೀನಿ. ಪೊಲೀಸಾ? ನನ್ನ ಅಡ್ರೆಸ್ ಗೋಪಾಲ್ ಕೃಷ್ಣ, BCC, ಬೆಂಗಳೂರು ಸಿಟಿ ಕಾರ್ಪೊರೇಷನ್, ವಾರ್ಡ್ ನಂಬರ್ 5, ಮಲ್ಲೇಶ್ಪುರ. ಸಂಬಳದ ದಿನ ಬರ್ತೀನಿ. ಅಯ್ಯಯ್ಯೋ, ಸ್ಕೂಟ್ರಲ್ಲ ಅಲ್ಲಿ ಉಳಿಸ್ತೆ, ಇಲ್ಲಿ ಹೋಯ್ತು. ದಾಂಟ್ಲ వచ్చిನ ದೀಂಟ್ಲ ಪೋಯ. ಅಪ್ಪ ಗಣೇಶ, ಯಾರೋ ಮಾಡಿ ತಪ್ಪಿಗೆ ನನಗೆ ಶಿಕ್ಷೆ ಆಗ್ತದೆ. ದಯವಿಟ್ಟು ನೀನೇ ನಾನು ಕಾಪಾಡಬೇಕು. ಓಂ ಗಣೇಶ ಎನ್ಮ. ಎರಡು ಸ್ಪೂನ್ ತುಪ್ಪ ಹಾಕಿ ಊಟ ರುಚಿಯಾಗಿರುತ್ತೆ. ಬೇಡಕ್ಕ, ಲೂಸ್ ಮೋಷನ್ ಆಗ್ಬಿಡುತ್ತೆ. ಬೇಡಮ್ಮ, ತಿನ್ನಪ್ಪ, ತಿನ್. ನೀರ್ ಬಿಡ್ಸಮ್ಮ, ಊಟ ಹಾಕಿದ್ಮೇಲೆ ನೀರ್ ಹಾಕ್ಬೇಕು ಅಂತ ಗೊತ್ತಿಲ್ವಾ? ಇದು ಕೊಡು. ಏನ್ ಹುಡುಗಿರಪ್ಪ ಸ್ಕೀಮು. ತಗೋಪ್ಪ. ಅಲ್ಲ ಮಾವ, ನಿನ್ ಎದುರಿಗೆ ನಾನು ಇಲ್ಲೇ ಇದ್ದೀನಿ, ಬೇರೆ ಯಾರು ನಿನ್ನ ಜ್ಞಾಪಿಸ್ಕೋತಾರೆ? ನಮ್ಮ ತಾತ ನನ್ನ ಕನ್ಸಲ್ ಬಂದು ಏನ್ ಹೇಳ್ದ ಗೊತ್ತಾ? ನೋಡ ಮೊಮ್ಮಗನೇ, ನಿಮ್ಮ ಅಜ್ಜಿ ನನಗೆ ಇಷ್ಟ ಇರಲಿಲ್ಲ, ಬಲವಂತಕ್ಕೆ ಜಾಯಿಂಟ್ ಹಾಕ್ಸ್ಬಿಟ್ರು, ಬಾರಿ ಎಡಬಟ್ಟಾಗ್ಬಿಟ್ಟು 15 ವರ್ಷದ ಮಕ್ಕಳಾಗ್ಲಿಲ್ಲ, ಅದಕ್ಕೆ ನಿನಗೆ ಇಷ್ಟ ಇಲ್ದಿದ್ದವ್ರು ಯಾರನ್ನು ಮದುವೆ ಮಾಡ್ಕೊಬೇಡ, ನರಕ ಆಗ್ಬಿಡುತ್ತೆ ಅಂದ್ರು. ಅದಕ್ಕೆ ನಾನು ನೋಡು ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಮಠ ಸೇರ್ಕೋಬೇಕು ಅಂತ ಇದ್ದೀನಿ. ಸಾಕು ಸುಮ್ನಿರ. ನಿಮ್ ತಾತನ್ಗೆ ಯಾಕೋ ಹೊಲ್ಸ್ಕೊತೀಯಾ? ನಿಮ್ ದೇವ್ರಂತ ಅವನು. ಥ್ಯಾಂಕ್ ಯು. ನಿಮ್ ತಾತನ್ಗೆ 3 ಜನ ಹೆಂಡ್ತಿರಿದ್ರು. ಸಾಯಕ್ 1 ವರ್ಷಕ್ಕೆ ಮುಂಚೆ 18 ವರ್ಷದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಕೂತಿದ್ರು. ಆಮೇಲೆ ನಿಮ್ಮ ಅಜ್ಜಿ ಮಕ್ಕುಗ್ದು ಮೊದ್ಲು ಮೊಮ್ಮಗಳಿಗೆ ಮದ್ವೆ ಮಾಡಿ ಅಂದ್ರು. ಆಮೇಲೆ ನನ್ ಮದ್ವೆ ಮಾಡಿದ್ದು. ಆಮೇಲೆ ಹುಟ್ಟಿದ್ದು. ಅಮ್ಮ, ಮಾವ ನನ್ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ನಾನು ಬಾವಿಗೋ ಕೆರೆಗೋ ಹಾರಿ ಪ್ರಾಣ ಬಿಡ್ತೀನಿ ಅಷ್ಟೇ. ಅಯ್ಯೋ, ಅಂತ ತಪ್ಪ ಬೇಡಮ್ಮ. ಒಂದ್ ಲೆಟರ್ ಬರೆದಿಟ್ಬಿಟ್ಟು ನೇಣ ಹಾಕೊಂಡ್ ಸಾಯಿ. ಕೃಷ್ಣ, ನೀನೇ ಹೀಗನ್ಬಿಟ್ರೆ ಹೇಗೋ? ಅವಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ನಿನ್ಗೆ ಕೊಟ್ಟು ಮದ್ವೆ ಮಾಡೋದು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಕ್ಕ ಅಕ್ಕಾಗೆ ಇರ್ಬೇಕು, ಅತ್ತೆ ಆಗ್ಬಾರ್ದು. ನೋಡು, ಅವಳು ಬಂಗಾರದಂತ ಹುಡುಗಿ, ಅವಳು ಆಸೆ ಪಟ್ಟದ್ದು ತಪ್ಪಿಲ್ಲ, ಆದ್ರೆ ಋಣಾನ್ ಬಂದ ಇರ್ಬೇಕಲ್ಲ. ಸಾಕು ಸುಮ್ನಿರ. ಋಣಾನ್ ಬಂದ ಇರೋದಕ್ಕೆ ನೀನು ನಾನು ಅಕ್ಕ ತಮ್ಮಾಗ ಹುಟ್ಟಿರೋದು. ನೀವು ಚೆನ್ನಾಗಿರ್ಲಿ ಅಂತ ಆ ಊರಲ್ಲಿ ದೊಡ್ಡ ಬಂಗ್ಲೆ ಅಂತ ಮನೆ ಕಟ್ಸಿದೀನಿ. ನಮ್ಗಿರೋ ಆಸ್ತಿ, ತೋಟ, ಗದ್ದೆ, ಮನೆ ಇದನ್ನೆಲ್ಲ ನೋಡಿ ಬೇಕಾದಷ್ಟು ಜನ ಅವಳ ಮದುವೆ ಮಾಡ್ಕೊತಾರೆ. ಆದ್ರೆ ಅವರೆಲ್ಲ ಚೆನ್ನಾಗಿ ನೋಡ್ಕೊತಾರ? ನೀನು ನನ್ನ ತಮ್ಮ, ಇವಳನ್ನ ಸುಖವಾಗಿ ಇಟ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ.
ಅದಕ್ಕೆ ನೀನ್ ತರ್ತಿಯಲ್ಲ 6,000 ರೂಪಾಯಿ ಆ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗ್ ಬಾ, ಮದ್ವೆ ಮಾಡ್ಕೊಂಡು ಹಾಯಾಗಿರಿ. ಏನೋ ಅಮ್ಮ ನೋಡಮ್ಮ, ನಿನ್ ಮದ್ವೆ ವಿಚಾರ ಹೇಳ್ತಿದ್ರೆ ಮಾವ ಮಲ್ಕೊಂಡು ಗೊರ್ಕೆ ಹೊಡಿತಾನೆ. ಅಳ್ಬೇಡ ಸುಮ್ನಿರಮ್ಮ. ನಿನ್ಗೆ ಅವನೇ ಗಂಡ, ಅವನಿಗೆ ನೀನೇ ಹೆಂಡತಿ. ಇದನ್ ತಪ್ಸೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಾನ್ ನೋಡ್ಕೋತೀನಿ ಬಾ. ಹಾಳಾದ್ದು ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣ ಹಾಕೊಂಡಂಗಾಯ್ತು. 1948 ಗಾಡಿ. ಈ ಪಾರ್ಟಿ ಇವಳು ಕೈಗೆ ನಾ ತಗೊಳಕೊಂಡ್ರೆ ಬಾಕಿ ವಸೂಲಿ ಅಂತ ನನ್ನ ಮಾನ ಕಳ್ದಾಕ್ಬಿಟ್ಟಾಳೆ. ಎಸ್ಕೇಪು. ಈ ಅಡ್ರೆಸ್ ಎಲ್ಲಿದೆ ಗೊತ್ತಾಗ್ತಿಲ್ವೇ? ಯಾರನ್ನಾದ್ರೂ ಕೇಳಬೇಕು. ಹಾಳಾದವಳು ರಾವು ಕೇತು ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಏನ್ ಮಾಡುದು? ಎಂದೋ ಅಂಬಕುಟಿ ಎನಕು ಇಂದ ಅಡ್ರೆಸ್ ತೆರಿಯೋ. ಹಲೋ, ಈ ಅಡ್ರೆಸ್ ಎಲ್ಲಿದೆ? చూడండి నీకు అడ్రస్ తెలియదండి. ಅಯ್ಯೋ, ಅಡ್ರೆಸ್ ಅರೆ ಬೋಲಾನಾ, ಹಮ್ಕೋ ಈ ಅಡ್ರೆಸ್ ಗೊತ್ತಿಲ್ಲ. ಗೊತ್ತಿಲ್ವಾ? ರೀ ಮಿಸ್ಟರ್, ನೀವಾ? ನಾನೇ ಸುಮ್ನೆ ಡೌ ಮಾಡಿದೆ, ಸಾರಿ. ರೀ ಕೊಡ್ರಿ ನನ್ ಬಾಕಿ. ನೋಡ್ರಿ, ಚಿತ್ರಾನ್ನಕ್ಕೆ ಲಾಟ್ರಿ ಆಗ್ಬಿಟ್ಟು ಗಾಡಿ ರಿಪೇರಿ ಕಾಸಿಲ್ದೆ ಸೆಲ್ಫ್ ಸರ್ವಿಸ್ ಮಾಡ್ಕೋತಾ ಇದ್ದೀನಿ. ಹೌದಾ? ನಿಜನಾ? ಹೌದ್ರಿ. ತಗೊಳ್ಳಿ. ನನಗೆ ಯಾವಾಗ ಬೇಕು ಅವಾಗ ತಗೊಳ್ತೀನಿ. ಬಾಳ ಬಂಗಾರ. ಯಾಕ್ರಿ ನನ್ ಮುಟ್ಟಿದ್ದು? ಸುಮ್ನೆ ಫ್ರೆಂಡ್ಶಿಪ್ ರೀ. ಬರೀ ಫ್ರೆಂಡ್ಶಿಪ್ ತಾನೆ, ಇನ್ನೇನು ಇಲ್ವಲ್ಲ? ಏನು ಇಲ್ಲ. ನಾ ಬರಲ್ಲ. ಮತ್ತೆ ಯಾವಾಗ ಸಿಗ್ತೀರಾ? ಯಾಕೆ? ಕಾಫಿಗೆ. ನೀವ್ ಯಾವಾಗ ಕರೆದ್ರು ಅವಾಗ ಓಡ್ ಬಂದ್ಬಿಡ್ತೀನಿ. ಬಾಯ್. ಈ ಅಡ್ರೆಸ್? ಹಾ, ಥ್ಯಾಂಕ್ ಯು. ಬಾಯ್. ವಯಸ್ಸದೇ ಬಂದ ಬಾಗಿ ತರ ಸಿಕ್ಬಿಟ್ಟಲ್ಲ ಹುಡುಗಿ, ಒಂಥರ ಚೆನ್ನಾಗವಳೆ. ಭಾಗ್ಯ, ಏ ಭಾಗ್ಯ, ಅಯ್ಯೋ ಸೋಮಾರಿ, ಏನೇ ಮೇಲೆ ನಿನ್ನೆ ರಾತ್ರಿನೇ ಬೆಳಗ್ಗೆ 8 ಗಂಟೆಗೆಲ್ಲ ರೆಡಿ ಆಗಿರ್ಬೇಕು ಅಂತ ನಾನು ಹೇಳಿರ್ಲಿಲ್ಲ, ನೀನು ಬಿತ್ಕೊಂಡಿದ್ಯಾ? ಏನಮ್ಮ ನೀನು? ಕನ್ಸಿನಲ್ಲಿ ಮಾವನ್ ಜೊತೆ ಸ್ಕೂಟರ್ ಮೇಲೆ ಕೂತ್ಕೊಂಡು ಬೆಂಗಳೂರೆಲ್ಲ ಸುತ್ತಾ ಇದ್ದೆ. ಎಷ್ಟು ಜಾಲಿ ಆಗಿತ್ತು, ಎಲ್ಲ ಹಾಳು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ನಿನ್ ತಾಳೆ ಕನ್ಸಲ್ಲಿ ಸುತ್ತಾಡ್ತಾ ಇದ್ಲಂತೆ. ಅದನ್ನೆಲ್ಲ ನಿಜ ಜೀವನದಲ್ಲಿ ಅನುಭವಿಸು ಅಂತಲ್ವಾ ನಾನು ನಿಂಗೆ ಹೇಳಿದ್ದು. ನೀ ಹೀಗೆ ಮಾಡ್ತಿದ್ರೆ ನಿಮ್ಮ ಮಾವ ಪುರ್ರಂತ ಹಾರೋಟೋಗ್ತಾನೆ. ಹೇಳು ಹೇಳ ಮೇಲೆ. ಅಯ್ಯೋ, ರೆಡಿ ಆಗೋ. ಅಕ್ಕ, ಟಿಫನ್ ರೆಡಿನಾ? ನಾನು ಆಫೀಸಿಗೆ ಲೇಟ್ ಆಗಿ ಹೋದ್ರೆ ನಮ್ಮ ಅಂಕರಿ ಗಂಗಣ್ಣ ಮಗಳನ್ನ ಮದುವೆ ಆಗುತ್ತೆ ಹಿಂಸೆ ಕೊಡ್ತಾನೆ. ಓಯ್, ಅದ್ಯಾರ ಮಂಕ್ರಿ ಮಂಗಣ್ಣ? ಅವಳ ಮಗಳ ನೀನ್ ಯಾಕೆ ಮದುವೆ ಮಾಡ್ಕೋಬೇಕು ನನ್ ಮಗಳಿರುವಾಗ? ಅಯ್ಯೋ, ಅದೇ ಆಸ್ಪತ್ರೆ ಜಗಳ ಆಡದಲ್ಲ ಆ ಪಾರ್ಟಿನೇ. ಓಹೋ, ಅವ್ನು ಹೇಳ್ದ ಇವ್ನು ಕೇಳ್ದ, ನಾ ಸುಮ್ನೆ ಬಿಟ್ಬಿಡ್ತೀನ. ತಗೋ, ನೀವಿಬ್ರು ತಿಂಡಿತೀನಿ, ನಾ ಪೂಜೆ ಮಾಡಿ ಬರ್ತೀನಿ. ಆಯ್ತಾಯ್ತು. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಮಾವ, ಈ ಡ್ರೆಸ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಹಾಗಾದ್ರೆ ನಾನು ನಿನ್ ಜೊತೆ ಇದೇ ಡ್ರೆಸ್ ಅಲ್ಲಿ ಬರ್ತೀನಿ. ಎಲ್ಲಿಗೆ? ಸ್ಕೂಟರ್ ಸುತ್ತಾಡ್ಕೊಂಡು ಹೋಟೆಲ್ ತಿನ್ಕೊಂಡು ಫೋಟೋ ತೆಗೆಸ್ಕೊಂಡು ಬರೋಣ. ಮದ್ವೆಗ್ ಮುಂಚೆ ಹೀಗೆ ಅಂತೆ ಎಲ್ರು ಸುತ್ತಾಡೋದು. ನಾರಾಯಣ, ಇವಳು ಕೈಯನ್ನ ತಗಲಾಕೊಂಡ್ರೆ ನನಗೆ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾಳೆ. ಎಸ್ಕೇಪ್ ಆಗಬೇಕು. ಅಯ್ಯೋ, ಖಾರ, ಮೆಣಸಿನ್ಕಾಯಿ ಖಾರ. ಸಕ್ಕರೆ ಶಾರ್ಟ್ ಆಗ್ಬಿಡುತ್ತೆ. ಲಾಂಗಲು ಬಾಳೆಹಣ್ಣು ತಗೊಂಬ, ಓಡಗು. ಎಸ್ಕೇಪ್. ಇಬ್ರು ತಿಂಡಿ ತಿನ್ನೋದನ್ನ ಬಿಟ್ಟು ಹೊಟ್ಟೋಗಿದ್ದಾರೆ. ಏನ್ ಅವಸರ ಪೈ ಹುಡುಗರಿಗೆ. ಅರೆ, ಇದೇನೆ ನೀನ್ ಇಲ್ಲೇ ಇದೀಯಾ? ಅವನಲ್ಲಿ ಬಾಳೆಹಣ್ಣು ತರ ಕಳ್ಸಿ ಮಾವ ಮಾಯ ಆಗ್ಬಿಟ್ಟ. ಬಾಳೆಹಣ್ಣು ಅವ್ನ್ ಕಳ್ಸಿದ್ರೆ ನೀ ಹೋಗ್ಬಿಡದ? ಅವ್ನ್ ಹೊಲ್ಸ್ಕೊ ಅಂತ ಎಷ್ಟು ಬಡ್ಕೋತೀನಿ. ಎಲ್ಲ ನಾನೇ ಹೇಳ್ಕೊಡಕ್ಕಾಗುತ್ತಾ? ಅವ್ನ್ ಬಿಟ್ಟು ನೀನ್ ಯಾಕೆ ಹೋದೆ? ಏನ್ ಮಾಡ್ಲಿ? ಹೇಗಿದ್ರು ಸಂಜೆ ಬರ್ತಾನಲ್ಲ, ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಪಿಸ್ಲೇಬೇಕು. ಕಾರ್ಪೊರೇಷನ್ ಆಫೀಸ ಇಲ್ಲ ಮಂಗಳೂರು ಹಾರ್ಬರ್, ಯಾವ್ದೋ ಡಬ್ಬಾ ಸ್ಕೂಟಿ ಇಟ್ಕೊಂಡು ಊರೆಲ್ಲ ಹೋಗ್ಬಿಟ್ಟು ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡ್ತಾರೆ. ಏನ್ ಎಲ್ಲ ಹಿಂಗ್ ಕೆಮ್ತಾವ್ರಲ್ಲ, ಇವ್ರಿಗೆ ಏನಾದ್ರು ಸಾರ್ಸ್ ರೋಗ ಬಂದ್ಬಿಡೈತಾ? ಲೇಟ್ ಆಗದೆ ಕಾಯ್ತಿರ್ತಾನೆ ಮಂಕ್ರಿ ಗಂಗಣ್ಣ. ಏನೇನ್ ಚಿಂದಿ ಮಾಡ್ತಾನೋ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ದಪ್ಪ? ಸ್ವಯಂ ನಿರ್ವಹಣಾ ಆಸ್ತಿ ತೆರಿಗೆ ಅರ್ಜಿ ನಮೂನೆ. ಈ ಅಂಟೆ ನನ್ ಮಗ ಊರು ಮುಂಚೆ ಅಟೆಂಡೆನ್ಸ್ ಹಾಕೊಂಡ್ಬಿಟ್ಟವನಲ್ಲ. ಡವ್ವು ಈ ಫೈಲ್ ಇಲ್ಲ ಐತಲ್ಲ, ನಿಂತ ಬಿಟ್ಕೊಂಡು ಸಾಯ್ತಾ ಇದ್ಯಾ? ಬೇಕಲ್ಸತ್ತಾನೆ ಎಲ್ಲೋದ ಈ ಡಬ್ಬಾ ಸ್ಕೂಟರ್ ನನ್ನ ಮಗ ಗೋಪಾಲ್ ಕೃಷ್ಣ. ಟೈಮ್ ಎಷ್ಟು? ಈಗಷ್ಟೇ 9:15 ಸರ್. 10:30. ಅದು 1 ಗಂಟೆ ಇದ್ದೇ ಇದ್ದಿದ್ದು.
ದಿವ್ಸ ಆಫೀಸ್ 1 ಗಂಟೆ ಲೇಟ್ ಆಗಿ ಬರ್ತಾ ಇದೆಯಲ್ಲ, ಇದೇನು ಆಫೀಸು ಅಂತ ತಿಳ್ಕೊಂಡಿದ್ಯೋ ಇಲ್ಲ ನಿಮ್ ಮತ್ತೆ ಮನೆ ಅಂತ ತಿಳ್ಕೊಂಡಿದ್ಯೋ? ಇದು ನಮ್ಮ ಅತ್ತೆ ಮನೆ ಅಂದ್ಮೇಲೆ ನೀವು ನಮ್ಮ ಮಾವ ಇದ್ದಂಗಲ್ವಾ ಸರ್? ಅಯ್ಯೋ ನಿನ್ ಬಾಯಿಗೆ ಬಯಸ ಇಲ್ಲಿ ಇದು ಸತ್ಯ ಹೇಳು. ನೀವು ನಮ್ಮ ಮಾವ ಇದ್ದಂಗ ಅಲ್ವಾ ಸಾರ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ. ಅಯ್ಯೋ ಸಾರ್, ತಿಳಿದೆ ಮಾವ ಅನ್ಬಿಟ್ಟೆ. ರೂಮ್ ಕರ್ಕೊಂಡು ಬಾಗ್ಲಾ ಕೊಡಿಬೇಡಿ ಸಾರ್, ಪ್ಲೀಸ್ ಸಾರ್. ಸಾರ್ ಇನ್ನೊಂದ್ಸರಿ ಮಾತಾಡಲ್ಲ ಸಾರ್. ಅಯ್ಯೋ ಬಾಗ್ಲಾ ಕೊಡ್ತಾವ್ ಹೆಂಗ್ ಹೊಡಿತಾನೋ ಹೆಂಗ್ ಕತೀನೋ. ಸಾರ್ ಇನ್ನೊಂದ್ಸರಿ ಲೇಟ್ ಆಗಿ ಬರಲ್ಲ ಸಾರ್, ಬಾಗಿಲು ತೆಗೀರಿ ಓಡಾಡ್ಬಿಡ್ತೀನಿ ಸಾರ್. ಬಾಯಿ ಮುಚ್ಕೊಂಡು ಕೂತ್ಕೋ ಇಲ್ಲ ಕೂತ್ ಬಿಡ್ತೀನಿ. ಪನಿಷ್ಮೆಂಟ್ ಕೊಟ್ಟಂಗ್ ಕೊಡ್ತಾವನಲ್ಲಪ್ಪ, ಏನ್ ಮಾಡ್ತಾನೋ ಏನೋ. ಯಾರಲ್ಲಿ? ನಾನಪ್ಪ. ಇಲ್ಲಿ ಬಂದೆಪ್ಪ. ನಿನ್ನ ಉಡ್ಪಿಯ ಪಕ್ಕದಲ್ಲಿ ಫೆವಿಕಾಲ್ ತರ ಅಂಟ್ಕೊಂಡು ಕೂತ್ಕೋ. ಫೆವಿಕಾಲು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಯಾಕೋ ಸಾರ್ ಇಡ್ಕೊಳ್ಳಿ ಸಾರ್, ಅಲ್ಲೂ ತುರೆಮಣೆ ಇದ್ದಂಗಿದೆ, ಕಚ್ಚಿಬಿಟ್ಟ ಸಾರ್, ಇಡ್ಕೊಳ್ಳಿ ಸಾರ್. ಬಹಳ ಫೋರ್ಸಲ್ ಪೆಂಟಿ ಬರ್ತಾವಳು ಸರ್, ಬಾಯಿ ಹಾಕ್ರೆ ಅರ್ಧ ಕೆಜಿ ಮಾಂಸ ಹೋಗ್ಬಿಡ್ತದೆ ಸರ್. ಡೋಂಟ್ ವೆರಿ, ಅವಳು ನಿನ್ನ ಧರ್ಮಪತ್ನಿ ಆಗೋಳು. ಇವತ್ತೇ ನಿನ್ ಮದುವೆ ಮಾಡಿಸ್ಬಿಡ್ತೀನಿ. ವರದಕ್ಷಿಣೆ ಏನೇನ್ ಬೇಕು ಅಂತ ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಕೇಳು. ಏನ್ ಕೇಳಿದ್ರು ಕೊಟ್ಬಿಡ್ತೀರೋ? ನನ್ಗೆ 5 ಆಸೆ ಇದೆ, ಕೊಡ್ತೀರಾ? ಅಯ್ಯೋ ಜುಜುಬಿ, ನಿನ್ನ 500 ಆಸೆಗಳನ್ನು ನೆರವೇರಿಸಬೇಕು ಅಂತ ಇದ್ದೆ. ನೀನ್ ನೋಡಿದ್ರೆ 5 ಕೇಳ್ತಾ ಇದ್ಯಾ? ಈ ಮಂಕ್ರಿ ಗಂಗಣ್ಣ ಕೊಟ್ಟು ಮಾತ್ರ ತಪ್ಪೋನಲ್ಲ. ನನ್ನ ಇಡೀ ಆಸ್ತಿ ಎಲ್ಲ ಮಾರಿದ್ರು ಸರಿ, ನಿನ್ನ ಆಸೆ ನೆರವೇರಿಸ್ತೀನಿ. ಏನ್ ಬೇಕು ಅಂತ ಕೇಳು. ಕೇಳಮ್ಮ ತುರೆಮಣೆ. ನಂಬರ್ 1 ನನಗೆ ವಿಧಾನಸೌಧ ಬೇಕು. ನಂಬರ್ 2 ನನಗೆ ಬೆಂಗಳೂರು ಪ್ಯಾಲೇಸ್ ಬೇಕು. ನಂಬರ್ 3 ನನಗೆ ಮೈಸೂರು ಪ್ಯಾಲೇಸ್ ಬೇಕು. ನಂಬರ್ 4 ನನಗೆ ಕಬ್ಬನ್ ಪಾರ್ಕ್ ಬೇಕು. ನಂಬರ್ 5 ಯಶವಂತ ಮುನಿಯಮ್ಮ ಜೋಪಡಿ ಬೇಕು. ನಿಮ್ಮಪ್ಪ ಎದೊಳಲ್ಲ ಹೊಗೆ ಹಾಕ್ಸ್ಕೊಬಿಟ್ಟ. ಗಾಳಿ ಹಾಕ್ತಾ ಇರು, ನಾನು ಇಲ್ಲಿಂದ ರಿಟೈರ್ ಬಿಡ್ತೀನಿ. ಎಸ್ಕೇಪ್ ಆಗ್ಬಿಟ್ಟ ಮಗ. ನನಗೆ 7 ಕೆರೆ ನೀರು ಕುಡಿಸ್ತದ ಮಗನೇ. ನೀನು ಚಳ್ಳೆ ಅಂತ ತಿನ್ನಿಸ್ಲಿಲ್ಲ. ನಾನು ಮಂಕ್ರಿ ಗಂಗಣ್ಣನೇ ಅಲ್ಲ. ಹೋಗ್ ಮಗನೇ, ಅಲ್ಲಿ ಕೂತ್ಕೊಂಡು ಕೋಡ್ಬಳೆ ಚಕ್ರಿ ತಿನ್ನೋಗು. ನಾನಿದ್ದೀನಿ, ಹೋಗು ಹೋಗು. ಅಲ್ಲೋ ಕಾರ್ಪೊರೇಷನ್ ಏನ ನಿಮ್ ಮನೇಲಿ ಪಾಯ್ಕಾನೆ ಕಟ್ಕೊಂಡ್ಬಿಟ್ಟಿದ್ಯಾ ರೇ? ಇನ್ನದ್ ಕಮ್ಮಿ ಮಾಡ್ರಿ, ಅವಾಗ ಬರೋದು ಕಮ್ಮಿ ಆಗ್ತದೆ, ಅವಾಗ ಎಲ್ಲ ಸರಿ ಹೋಗ್ತದೆ. ದರಿದ್ರ ನನ್ ಮಕ್ಳು. ಹಲೋ ಕಾರ್ಪೊರೇಷನ್, ಏನೋ ನಿಮ್ ಮನೆ ಹತ್ರ ಕಜ್ಜಿ ನಾಯ ರೇ? ನೀವು ಕಜ್ಜಿ ನಾಯ ಕಚ್ಚಿಬಿಡ್ರಿ, ನಿಮ್ಗೂ ಕಜ್ಜಿ ಬಂದ್ಬಿಡ್ತಾರೆ. ನನ್ನ ಮಕ್ಕಳು ಪಾಯ್ಕಾನೆ ಅಂತೆ, ಕಜ್ಜಿ ನಾಯ ಅಂತೆ. ಯಾಕೋ ಗೋಪಾಲ ಅಪ್ಸೆಟ್ ಆಗಿದ್ಯಾ? ಗಂಗಣ್ಣವ್ರೇನಾದ್ರು ಬೈದ್ರ? ಅಯ್ಯೋ ಏನ್ ಬೈಯೋದೋ ಏನೋ. ಗಂಗಣ್ಣ ಬರೀ ಬೈಯೋದಲ್ಲ, ಅವ್ನು ಯಾವ್ದೋ ಡಾಕುಳ ತರ ಮಗಳನ್ನ ಎತ್ಬಿಟ್ಟವನೆ. ಅವಳನ್ನ ಮದುವೆ ಆಗು ಅಂತಾನೆ. ಆ ಕಡೆ ನೋಡಿದ್ರೆ ನಮ್ಮ ಅಕ್ಕ ಅವ್ನ ಮಗಳನ್ನ ಮದುವೆ ಆಗು ಅಂತಾಳೆ. ನಾನು ಯಾರನ್ನ ಮದುವೆ ಆಗೋದು? ಈ ಹುಡುಗರು ವಯಸ್ಸಿಗೆ ಬಂದು ಸ್ವಲ್ಪ ಮೀಸೆ ಚಿಗುರು ಬಿಟ್ರೆ ಸಾಕು, ಆಂಟಿರು ಚಿಕ್ಕವರು ದೊಡ್ಡವರು ಎಲ್ಲಾ ತರ ಹೆಣ್ಮಕ್ಳು ಡೌಡಿಯಾಗಿ ಶುರು ಮಾಡ್ಬಿಡ್ತಾರೆ. ನಮ್ ಪಾಡು ಏನ್ ಹೇಳಿ ನೋಡು. ನೀ ಹೆಂಗಾದ್ರು ಮಾಡಿ ನಮ್ಮ ಅಕ್ಕನ್ನ ಅವ್ರ ಮಗಳನ್ನ ಊರಿಗೆ ಎಸ್ಕೇಪ್ ಆಗೋತ್ರ ಒಂದು ಐಡಿಯಾ ಕೊಡು ತಂದೆ. ಐಡಿಯಾಗೆ ಮಹಾ ಬೇಕಾದಷ್ಟಿದೆ. ನಂದಾಗ್ಲೇ ಗೊತ್ತಾಯ್ತು ಕಾರ್ಪೊರೇಷನ್ ಕೆಲಸ ಮಾಡೋದು ಅಂತ. ಆಯ್ತು ಕೊಡ್ತೀನಿ, ಇರೋದು ಇಷ್ಟೇ. ನೀನೇನ್ ಊರಿ ಮಾಡ್ಕೋಬೇಡ ಗುರು. ಸಂಜೆ ಬಂದು ನಿಮ್ಮ ಅಕ್ಕಂಗೊಂದು ಬಾಂಬಿಡ್ತೀನಿ. ಅವಾಗ ಅಕ್ಕ ಅವ್ರ ಮಗಳು ಇಬ್ರು ಮನೆ ಬಿಟ್ಟು ಓಡ್ತಾ ಇರ್ಬೇಕು. ಓಕೆನಾ? ಓಕೆ. ಈ ಐಡಿಯಾ ಕಿರೋ ಬರೋದಲ್ಲ, ಕಿತ್ಕೊಂಡ್ಬಿಟ್ಟಲ್ಲ. ಏನಮ್ಮ ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾವ, ಬೆಳಿಗ್ಗೆ ನನ್ನ ಬಾಳೆಹಣ್ಣು ತರ ಕಳ್ಸಿ ಕೈ ಕೊಟ್ಟು ಓಡೋಗ್ಬಿಟ್ಟೆ. ಅಯ್ಯೋ, ಬೆಳಗ್ಗೆ ನಾನು ಟೈಮಿಗೆ ಸರಿಯಾಗಿ ಹೋಗದೆ ಹೋಗಿದ್ರೆ ಇಷ್ಟೊತ್ತಿಗೆ ಸಸ್ಪೆಂಡ್ ಆಗ್ಬಿಡ್ತಿದ್ದೆ. ಈಗ ಮಾತ್ರ ನೀನ್ ನನ್ ಜೊತೆನೆ ಊಟ ಮಾಡ್ಬೇಕು. ನಿನಗ್ ತುಂಬಾ ಇಷ್ಟ ಅಂತ ನಾಟಿ ಕೋಳಿ ಸಾರು ಬಿಸಿ ಬಿಸಿ ಮುದ್ದೆ ಮಾಡಿದಾಳೆ ಅಮ್ಮ. ನೋಡಮ್ಮ, ಇವಾಗ ನನ್ನ ತಿನ್ನಕ್ ಮೂಡಿಲ್ಲ, ನಂಗೆ ನಿದ್ರೆ ಮಾಡಿದ್ರೆ ಸಾಕು ಅನ್ಸ್ತಾ ಇದೆ. ದಾರಿ ಬಿಡು. ಏನನ್ನೇ ಕೃಷ್ಣ, ಯಾಕೆ ಹೀಗೆ ಸಪ್ಪಂಗ್ ನಿಂತಿದ್ಯಾ? ಅವನೇನಾದ್ರೂ ಅನ್ನ ಇಲ್ಲ ನೀನೇನಾದ್ರೂ ಹೇಳ್ಬಿಟ್ಯಾ? ನಾನೇನು ಹೇಳಿಲ್ಲ ಅಮ್ಮ. ಊಟ ಕರೆದ್ರೆ ಬೇಡ ಮಲ್ಕೋತೀನಿ ಅಂತ ಹೋದ ಮಾವ. ಏನ್ ದಡ್ಡ ಹುಡುಗಿನೇ, ಅವ್ನು ಹೋದ್ರೆ ಸುಮ್ನೆ ಬಿಟ್ಬಿಡದ? ಅದು ಇದು ಮಾತಾಡ್ಕೊಂಡು ನೀನು ಹಿಂದೆ ಹೋಗ್ಬೇಕಾಗಿತ್ತು. ಬಾ 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 ಬಾ, ತಲೆ ಬಚ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ಅವ್ನ ರೂಮ್ಗೆ ಹೋಗು. ಪ್ರೀತಿಯಿಂದ 4 ಮಾತಾಡು. ಏನು ಹುಡುಗಿನೋ ಮಾವ. ಅಯ್ಯೋ, ಏನೋ ರಮೇಶ ಇಂತ ಕೆಲಸ ಮಾಡ್ಬಿಟ್ಟೆ. ಸರಿ ಬೆಳಿಗ್ಗೆ ಅಂತ ನಿನ್ಗೆ 5 ಸರಿ ಫೋನ್ ಬಂದಿತ್ತಪ್ಪ. ನಿಮ್ ಹಳ್ಳಿಲಿ ನಿಮ್ ಬಾವನ್ ಕೈ ಕಟ್ಟಿ ಮನೇಲಿ ಇರೋ ಬರೋದನ್ನ ತೋರ್ಕೊಂಡು ಹೋಗಿದಾರಂತೆ. ಗಂಗಣ್ಣವ್ರು ಹೇಳ್ಬಾ ಅಂದ್ರು, ಅದಕ್ಕೆ ಬಂದೆ. ಅಯ್ಯೋ,
ನಮ್ಮ ಮನೇಲಿದೆಲ್ಲ ದೋಚ್ಕೊಂಡು ನಮ್ಮ ಬಾವನ್ ಕೈ ಕಾಲ್ ಕಟ್ಬಿಟ್ಟ. ಎಂತ ಕೆಲ್ಸ ಆಗೋಯ್ತು? ಅಯ್ಯೋ 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 ಅಯ್ಯೋ, ಅವ್ರ ಮನೆ ಹಾಳಾಗೋಗ, ಅವ್ರ ವಂಶದವರೆಲ್ಲ ನೆಗೆದು ಬಿದ್ದೋಗ್ಲಿ. ಕೈತನ ಮಾಡೋದಕ್ಕೆ ನಮ್ಮನೇನೆ ಬೇಕಾಗಿತ್ತ? ಅಯ್ಯೋ ದೇವ್ರೆ. ಭಾಗ್ಯ ಬಾಬಾ ಹೊರಡೋಣ. ಒಂದ್ 4 ದಿನ ಆಯ್ತು, ಇನ್ನೊಂದ್ ತಿಂಗಳು ಇದ್ಬಿಟ್ಟು ಹೋಗಕ್ಕ. ಹೌದಮ್ಮ, ಹಾಗೆ ಮಾಡೋಣ. ಇವ್ ಮುಂಚೆ ವಯಸ್ಸಾಕು, ಅಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ, ಇಲ್ಲೇ ಇರ್ಬೇಕಂತೆ. ಬಾ ಬಾ ಬಾ, ಬಟ್ಟೆಲ್ಲ ತೆಗ್ದಿಡು ಬಾ. ಅಪ್ಪ ಏನ್ ಐಡಿಯಾ ಮಾಡಿ ತೊಲಗಿಸ್ತೋ. ಅಪ್ಪ ಎಲ್ಲಾ ತೊಲಗೋಗ್ಬಿಟ್ರು, ನನ್ ತಲೆ ಮೇಲೆ ಭಾರ ಕಳೆದೋಯ್ತು. ಇನ್ಮೇಲೆ ನೆಮ್ಮದಿಗಿರ್ತೀನಿ. ಈ ಡಬ್ಬಾ ಸ್ಕೂಟ್ರು ನಮ್ಮ ಹಳೆ ಸಾಲ ಗಿರಾಕಿದಲ್ವಾ, ಎಲ್ಲಿ ಹೋಗಿರ್ಬೋದು? ಬಂದಳು ಕಾಂಚನ ಕಾಂಚನ. ಅಯ್ಯೋ ಮೇಡಮ್, ನಮ್ಮಪ್ಪ ಸಾಯ್ಬೇಕಾರೆ ಈ ಡಬ್ಬಾ ಸ್ಕೂಟರ್ನ ಯಾರಿಗಾರು ದಾನ ಕೊಟ್ಬಿಡು ಅಂದ್ರು. ನನ್ನ ಮಗೊಂದು ಇದು ಯಾರು ದಾನ ಕೊಟ್ರು ಮಾರನೇ ತಂದು ವಾಪಸ್ ಬಿಟ್ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ಫುಲ್ ಟ್ಯಾಂಕ್ಗೆ 2 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅದ ಏನ್ ಮಾತಾಡ್ತಾನೆ ಇಲ್ವೇ? ಗುಡ್ ಮಾರ್ನಿಂಗ್ ಮೇಡಮ್. ಬ್ಯಾಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಇಲ್ಲ, ತೊಂದ್ರೆ ಇದೆ. ಯಾಕೆ? ಗ್ಯಾಸ್ ಟ್ರಬಲ್ ಅಲ್ಲ, ಕ್ಯಾಶ್ ಟ್ರಬಲ್. ತೆಗೆರಿ ಬಾಕಿನ. ನಿಮ್ ನೋಡ್ದಾಗ್ಲೇ ನಾನು ಅನ್ಕೊಂಡಿದ್ದೆ. ಮೇಡಮ್ ನೋಡಿ, ತಿಂಗಳು ಕೊನೆ ಚಿಲ್ರೆಗೆ ಪ್ರಾಬ್ಲಮ್. 15 ರೂಪಾಯಿ ಉಗಿಸ್ಕೊಂಡು ಪೆಟ್ರೋಲ್ ತಗೊಂಡ್ಬಂದಿದ್ದೀನಿ. ದಯವಿಟ್ಟು ನಾಳೆ ಸಂಬಳದ ದಿನ ನಿಮ್ ಬಾಕಿನ ಚುಕ್ತ ಮಾಡ್ಬಿಡ್ತೀನಿ. ದಯವಿಟ್ಟು ನೀವು ಇಲ್ಲೇ ಕಾಯ್ತಾ ಇರಿ, ನಾನೀಗ ಬರಲ್ಲ. ಅಯ್ಯಯ್ಯ ಮೇಡಮ್, ಯಾಕೆ ಕುತ್ಕೊಬಿಟ್ರಿ? ನನ್ಗೆ ಆಟೋ ಹೋಗೋದು ದುಡ್ಡಿಲ್ಲ ರೀ. ನನ್ಗೆ ಆಫೀಸ್ ಡ್ರಾಪ್ ಕೊಡಿ, ಇಲ್ಲ ನನ್ ಬಾಕಿ ಕೊಡಿ. ಆಯ್ತು, ಹೋಗೋಣ. ಹೋಗೋಣ. ಮೇಡಮ್, ನಾನು ಅಪಟ ಬ್ರಹ್ಮಚಾರಿ, ಆಂಜನೇಯನ್ ಭಕ್ತ. ದಯಮಾಡಿ ನಿಮ್ ಕೈನ ಸ್ವಲ್ಪ ಎತ್ತೀರಾ? ಹಂಗಾರ ಹಾಕ್ಕೊಡಿ. ಸೊಂಟಕ್ಕೆ ಕೈ ಹಾಕ್ತಾ ಇದ್ದೀರಾ? ಸುಮ್ಮನೆ ಸೇಫ್ಟಿಗೆ. ಹಂಗ ಹಾಕ್ಕೊಡಿ. ಒಂಥರ ಚೆನ್ನಾಗಿದೆ. ಏನೇನು ನೀವ್ ಇದ್ದಕ್ಕಿದ್ದ ಹಾಗೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದೀರಲ್ಲ, ಅದಕ್ಕೆ. ನೀವ್ ಹಿಂಗ್ ಚಕ್ರೂಲಿ ಕೊಡ್ತಾ ಇದ್ರೆ ನನ್ಗೆ ಗೊತ್ತಿಲ್ದಂಗೆ ಸ್ಪೀಡು ಜಾಸ್ತಿ ಆಗ್ತಿದೆ. ಅಯ್ಯೋ ಬ್ಯಾಟ್ರಿ ತಡ್ಕೊಳಕ್ಕಾಗ್ತಿಲ್ಲ. ಚಕ್ರ ಕುಡಿಗೆ ಇಷ್ಟ ನಗು ಬರುತ್ತೆ. ಒಂಥರ ಮುಲ ಅಂತ ಇದೆ. ಬ್ಯಾಟ್ರಿ ಎಲ್ಲಾರು ಗುದ್ದು ಬಿಡ್ತೀನಿ. ಅಯ್ಯ ನಾನ್ ಬರ್ಲಾ? ಸ್ವಲ್ಪ ಒಳಗ್ ಬನ್ನಿ. ಯಾಕೆ? ಒದೆ ಕೊಡ್ಸಕ್ಕ? ನನ್ ಸೀನಿಯರ್ ಒಬ್ಬ ಜೊಲ್ಪಾತಿ, ನನ್ ಯಾವಾಗ್ಲೂ ಚುಡಾಯಿಸ್ತಿರ್ತಾನೆ. ಅದಕ್ಕೆ ನೀವು ಒಳಗ್ ಬಂದು ಆವಾಜ್ ಹಾಕಿ. ಅಲ್ಲ ರೀ, ನಾನೆಲ್ಲೋ ತಿಳಿದೆ ಡ್ಯಾಶ್ ಬಡ್ದಿದ್ದಕ್ಕೆ ಬಾಕಿ ಕೊಡಿ ಅಂತ ಜೀವ ಎಂತೀರಾ. ಅದೇ ತರ ಅವನ್ಗೂ ರೋಪ್ ಹಾಕ್ರಿ. ನಂದು ನಿಮ್ದು ಬೇರೆ ಕೇಸು, ಅವನ್ದು ತರ್ಲೆ ಕೇಸು, ಅದಕ್ಕೆ ಕರ್ದಿದ್ದು. ಬರ್ತೀರಾ ಇಲ್ಲ ಬಾಕಿ ಕೊಡ್ತೀರಾ? ಇಲ್ಲ ಬರ್ತೀನಿ. ಕೈ ತೆಗೀರಿ, ಮುಲ್ಮುಲ ಅಂತಿದೆ. ನಲೀತಾವಳೆ. ಹಲೋ ಹಾಯ್ ಸಂಗೀತಾ ಡಾರ್ಲಿಂಗ್, ವೈ ಸೋ ಲೇಟ್? ನಾನು ನಿನ್ಗೋಸ್ಕರ 9:30 ಕಾಯ್ತಾ ಇದ್ದೀನಿ. ಡಾರ್ಲಿಂಗ್, ಗೋಪು ಡಾರ್ಲಿಂಗ್, ದಯವಿಟ್ಟು ಬನ್ನಿ. ಬಂದೈ ನೋಡಿ, ಡರ್ಟಿ ಫೀಲು ನಮ್ಗೆ ಆಗಾಗ ತೊಂದರೆ ಕೊಡ್ತಾನೆ. ನಾನು ಇವನ್ನ ಲವ್ ಮಾಡ್ಬೇಕಂತೆ. ಏನೋ ಸರಿದ್ರೆ ನನ್ ಮಗನೇ, ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನೀನ್ ಡವ್ ಹೊಡಿಬೇಕಾ? ಇನ್ನೊಂದ್ ಸರಿ ಇವಳು ತಂಟೆಗೆ ಏನಾದ್ರು ಹೋದ್ರೆ ಗೊತ್ತಾಯ್ತಾ? ಯಾರ್ರಿ ನೀವು ನಮ್ಮ ಆಫೀಸ್ಗೆ ಬಂದು ಗಲಾಟೆ ಮಾಡ್ತೀರಾ? ಈಕೆಗೂ ನಿಮ್ಗೂ ಏನ್ರಿ ಸಂಬಂಧ? ಇವಳು ನನ್ನ ಹೆಂಡತಿ, ನಾನು ಅವಳ ಗಂಡ. ಇನ್ನೊಂದ್ ಸರಿ ಏನಾರು ಅವಳ ತಂಟೆಗೆ ಹೋದ್ರೆ ಮೇಲ್ಗಡೆ ಪಾರ್ಸಲ್ ಮಾಡ್ಬಿಡ್ತೀನಿ. ಸಾರಿ ಮೇಡಮ್, ನಿಮ್ ಸಪೋರ್ಟ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಇನ್ಮೇಲೆ ನೀವು ನನ್ನ ಸಿಸ್ಟರ್ ಇದ್ದಾಗೆ. ಬಾವಾ, ಟೆನ್ಷನ್ ಮಾಡ್ಕೋಬೇಡಿ, ಯು ಕ್ಯಾನ್ ಗೋ. ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡ್ಕೊ. ಓಕೆ ಬಾ. ಸಂಗೀತ, ಆಫೀಸ್ ಲೇಟ್ ಆಯ್ತು, ನಾ ಬರ್ಲಾ? ಬಾಯ್ ಬಾಯ್. ಏನ್ ಕಾಫಿ ಇವತ್ತು ಇಷ್ಟು ಚೆನ್ನಾಗಿದೆ? ಕೆಲಸದೋಳು ಮಾಡಿದ್ದು. ಅಮ್ಮ ಅಮ್ಮ
ಏನಮ್ಮ ಭಾಗ್ಯ? ಆ ವೀರಭದ್ರ ಬರ್ತಿದ್ದಾನಮ್ಮ. ಏನು ವೀರಭದ್ರನ? ಅರೆ ಅವನು ನಾಳೆ ನಿಮ್ಮ ಅಳಿ ಆಗೋನು, ಅದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಬನ್ನಿ ಬನ್ನಿ. ಪೊಲೀಸರು ಕೈ ಕಳ್ಳ ಸಿಕ್ಕಿಬಿದ್ರೆ ಹೇಗ್ ಗಾಬರಿ ಆಗ್ತಾನೋ ಆ ಗಾಬರಿ ಆಗ್ತಿದ್ದಾರೆ ಇವರು. ಯಾಕೆ ಅವ್ರೇನ್ ಕಳ್ತನ ಮಾಡಿದ್ದಾರ? ಕಳ್ತನ ಮಾಡಿಲ್ಲ, 10 ಲಕ್ಷ ಸಾಲ ಮಾಡಿದ್ದಾರೆ. 10 ಲಕ್ಷನಾ? ಅಷ್ಟು ದುಡ್ಡಕ್ಕೆ ಸಾಲ ಮಾಡಕ್ ಹೋದ್ರಿ? ಅದು ಚಾಟ ಇಸ್ಪೀಟ್ ಚಾಟ ತೀರಿಸ್ಕೊಳ್ಳೋಕೆ. ಏನು ಇಸ್ಪೀಟ್ ಆಡೋದಕ್ಕೆ ಮತ್ತೆ 10 ಲಕ್ಷ ರೂಪಾಯಿ ಸಾಲ ಮಾಡಿದಾರ? ಮೊದಲನೇ ಸಲ ಸೋತಾಗ ಇನ್ಮೇಲೆ ಸತ್ರು ಇಸ್ಪೀಟ್ ಮುಟ್ಟೋದಿಲ್ಲ ಅಂತ ಆಣ ಪ್ರಮಾಣ ಮಾಡಿದ್ರೆ. ಮೊದ್ಲ ಕಾಲದ 10 ಲಕ್ಷ ವಾಪಸ್ ಪಡ್ಕೊಳ್ಳೋಣ ಅಂತ 10,000 ಸಾಲ ಮಾಡಿದೆ. ಅದು ಈಗ 10 ಲಕ್ಷ ಬೆಳೆದ್ ನಿಂತಿದೆ. 10 ಲಕ್ಷ ಅಂತೆ? 10 ಲಕ್ಷ ಹೇಗ್ ಮಳ್ಳಂಗೆ ಹೇಳ್ತಿದ್ರೆ ನೋಡಿ, ನಾಚಿಕೆ ಆಗಲ್ಲ ನಿಮ್ಗೆ? ಅದ್ಯಾಕೆ ತಿಳ್ಸ್ಕೊತಿರೋ ತಿಳ್ಸ್ಕೊಳ್ಳಿ, ನಂಗೆ ಅದಕ್ಕೂ ಸಂಬಂಧ ಇಲ್ಲ. ನೋಡಿ ಅಕ್ಕಯ್ಯಮ್ಮನವ್ರೆ, 100 ಎಕರೆ ತೋಟ, ಈ ಮನೆ ಪತ್ರ, ನನ್ನ ಹತ್ರ ಅಡ ಇಟ್ಟಿದಾರ ನಿಮ್ ಗಂಡ. 10 ಲಕ್ಷ ಅಸಲು, ಬಡ್ಡಿ ಸೇರಿಸಿ 15 ಲಕ್ಷ. ಚುಕ್ತಾದ್ರೆ ನಿಮ್ ಸಾಲ ತೀರುತ್ತೆ. ನೋಡಿಪ್ಪ, ನಾಳೆ ನೀವು ಈ ಮನೆ ಅಳಿ ಆಗೋರು, ಈ ಮನೆ ಸಂಬಂಧ ಬೆಳೆಸೋರು. ಹೀಗಿರುವಾಗ ನಮ್ಮಲ್ಲಿ ಯಾಕೆ ಈ ಸಾಲದ ಪ್ರಶ್ನೆ ಎಲ್ಲ? ಕೊಟ್ಬಿಡಿ ಅದನ್ನ. ಅದನ್ನೇ ನಾನು ಕೇಳೋಕ್ ಬಂದಿರೋದು. ಸಂಬಂಧ ಬೆಳೆಸಕ್ಕೆ ಅಂತ 6 ತಿಂಗಳು ಮುಂಚೆನೆ ನಿಶ್ಚಿತಾರ್ಥ ಮಾಡಿದ್ರಲ್ಲ, ಮದ್ವೆ ಯಾವಾಗ? ಮಾಡಿಸ್ತೀವಿ. ಆದಷ್ಟು ಬೇಗ ಹುಡುಗಿನ ಕರ್ಸಿ ಮದುವೆ ಮಾಡಿ ಮುಗಿಸ್ಬಿಡ್ತೀವಿ. ಏನ್ರಿ? ಪ್ರತಿ ಸಲಾನು ಇದನ್ನೇ ಹೇಳ್ತಿದ್ದೀರಲ್ರಿ. ನೋಡ್ರಿ, ಇನ್ನೊಂದು ತಿಂಗಳೊಳಗಾಗ ಮದುವೆ ಮಾಡಿ ಮುಗಿಸ್ತಿಲ್ಲ ಅಂತಂದ್ರೆ ಹುಷಾರ್. ಅಣ್ಣ ವೀರಭದ್ರಣ್ಣ ಮತ್ತೆ ಏನ್ ನಿಮ್ ಕಿರಿಕೋ? ಏನಿಲ್ಲಪ್ಪ, ಆ ಮನೆ ಪತ್ರಗಳನ್ನೆಲ್ಲ ನಮಗ್ ಕೊಟ್ಬಿಡು, ತುಂಬಾ ಸಹಾಯ ಆಗತ್ತೆ. ಮೊದಲು ಮದುವೆ ಫಿಕ್ಸ್ ಮಾಡಿ. ಮದುವೆ ದಿನಾನೇ ಮದುವೆ ಮಂಟಪದಲ್ಲೇ ತಾಳಿ ಕಟ್ಟಿದ ಮೇಲೆ ಈ ಪತ್ರಗಳು ನಿಮ್ ಕೈಗೆ ಸೇರುತ್ತೆ. ನಿಮ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ, ನಿಮ್ ಚಟಿಕೆ ನಮ್ಮ ಆಸ್ತಿನೆಲ್ಲ ಅವನ್ ಕೈಯಲ್ಲಿ ಸಿಗಾಕ್ಸಿದಿರಲ್ರಿ, ಮುಂದೆ ನಮ್ ಗತಿ ಏನು? ಆದಷ್ಟು ಬೇಗ ಅವಳನ್ನು ಕರೆಸಿ ಈ ಮದುವೆ ಮಾಡಿ ಮುಗಿಸ್ಲೇಬೇಕು. ಹೇಗಾದ್ರೂ ಮಾಡಿ ಈ ಆಸ್ತಿನ ಉಳಿಸ್ಕೊಳ್ಳೇಬೇಕು. ಕಾಯಕವೇ ಕೈಲಾಸ ಕೇಳಿರಣ್ಣ. ಅಲ್ಲೂ ಎಕ್ಸ್ಕ್ಯೂಸ್ ಮೀ, ನಾನ್ ಸಂಗೀತ ಅಂತ, ಸೂಪರ್ವೈಸರ್ ಗೋಪಾಲಕೃಷ್ಣ ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು. ನಾನೇ ಗೋಪಾಲಕೃಷ್ಣ ಅಂತ ಗೊತ್ತಾಗ್ಬಿಟ್ರೆ ಬಾಕಿ ಹೊಸರಿಗೆ ಹಿಂಸೆ ಕೊಡ್ತಾಳೆ. ಹಾಯ್ ಮೈ ಡಿಯರ್ ಗೋಪು ಡಾರ್ಲಿಂಗ್, ಯಾಕೆ ಆಗಾಗ ಆಫ್ರಿಕಾಗ್ ಹೋಗ್ತೀರಾ? ಪ್ಲೀಸ್ ಬ್ಯಾಂಗ್ಳೂರ್ಗೆ ಬನ್ನಿ. ನಾನೆಂತ ಗೊತ್ತಾಗೋಯ್ತಾ? ಸುಮ್ನೆ ಡೌ ಮಾಡಿದೆ. ನಿಮ್ ವಾಯ್ಸು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರುವಾಗ ನನಗೆ ಗೊತ್ತಾಗಲ್ವಾ? ಹಲೋ ಪ್ಲೀಸ್, ನಂಗೆ ಸಂಬಳ ಬಂದಿಲ್ಲ ಕಣ್ರಿ, ಬಂದ ತಕ್ಷಣ ತಂದು ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನನ್ನ ಇವತ್ ಸಾಯಂಕಾಲ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ಬಂದು ಭೇಟಿ ಮಾಡ್ಬೇಕು. ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಏನಾದ್ರೂ ಬರ್ದೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ರೆಡಿ ಇದೆ. ಬಾಯ್. ಓಕೆ ಓಕೆ. ಏನ್ ಈ ಕೇಸು ಲವ್ ಕೇಸ್ ಆಗಂಗೈತಲ್ಲ, ಇರ್ಲಿ ಬಿಡಿ. ಓಹ್, ಏನ್ ಅಳಿಯಂದ್ರು ಬಹಳ ಖುಷಿಯಾಗಿದ್ರಲ್ಲ, ಏನ್ ಸಮಾಚಾರ? ಯಾವ್ದೋ ಹಿಂಗೆ ಫೋನ್ ಬಂದಿತ್ತು. ಫೋನು? ಏನಿಲ್ಲ ಸರ್, ಸಾಯಂಕಾಲ 4 ಗಂಟೆಗೆ ಒಂದು ಅಪಾಯಿಂಟ್ಮೆಂಟ್ ಇದೆ, ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ನನ್ನ ಬಿಟ್ಕೊಟ್ಬಿಡಿ ಸರ್. ಓಹ್, ಆಗ್ಲೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ಬಿಟ್ಟಿದ್ಯೋ? ಸಾರ್, ಹೋಗ್ತಿದ್ರೆ ಎಡವಟ್ ಆಗ್ಬಿಡುತ್ತೆ. ಏನಾಗುತ್ತೋ? ಖಾರದ ಪುಡಿ ಯಾರ್ದು ಕೋಲಲ್ಲಿ ತಗಲಾಕಿ 1 ವಾರ ಬೇಕು. ನೋಡೋ, ಇವತ್ತು ಸಂಜೆ 4 ಗಂಟೆಗೆ ಹೋಟೆಲ್ ಆಶ್ರಯದಲ್ಲಿ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ. ನೀನ್ ಬಂದ್ಮೇಲೆನೆ ಕೇಕ್ ಕಟ್ ಮಾಡೋದು. ಬರ್ದಲೆ ಏನಾದ್ರು ಮಿಸ್ ಮಾಡ್ದೋ ನಿನ್ನೆ ಕತ್ತರಿಸಿ ಹಾಕ್ಬಿಡ್ತೀನಿ. ನಾನ್ ಬರಕಾಗಲ್ಲ ಸರ್, 4 ಗಂಟೆಗೆ ಬೇರೆ ಜಾತಿ ಜೊತೆ ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಟ್ಟಿದೆ. ನೋಡಿ, ನಿಮ್ ಮಗಳು ಬರ್ತಡೇನ ಇವತ್ತು ಬದಲಿಗೆ ಭಾನುವಾರ ಫಿಕ್ಸ್ ಮಾಡ್ಬಿಡಿ. ಅವತ್ತು ನಾನು ಫ್ರೀ ಆಗಿರ್ತೀನಿ. ಬಂದು ನಿಮ್ ತುರೆ ಮನೆಗೆ, ಅಲ್ಲ ನಿಮ್ ಮಗಳಿಗೆ ಆಶೀರ್ವಾದ ಮಾಡ್ತೀನಿ. ನೋಡೋ, ಕರೆಯೋರ್ನೆಲ್ಲ ಕರ್ದಾಗೋಗಿದೆ, ಕೇಕ್ ಆರ್ಡರ್ ಕೊಟ್ಟಾಗಿದೆ, ಹೋಟೆಲ್ ಫಿಕ್ಸ್ ಆಗಿದೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ಅಲ್ಲಿ ನಡೆಯೋದು ಬರ್ತ್ಡೇ ಪಾರ್ಟಿ ಅಲ್ಲ, ನೀನ್ ತಿಥಿ ಆಗುತ್ತೆ. ಹುಷಾರ್. ಏನಪ್ಪ ಇದು? ಜೀವನದಲ್ಲಿ ನಾನು ಯಾರಿಗೂ ತೊಂದರೆ ಕೊಡಲ್ಲ. ಈ ಪುಣ್ಯಾತ್ಮ ಇಲ್ಲಿಂದ ಅಡ್ಕಾಯಿಸ್ಕೊಂಡ. ಅವಳು ನೋಡಿದ್ರೆ 4 ಗಂಟೆಗೆ ಬಾ ಅಂತಾಳೆ, ಇವನು 4 ಗಂಟೆಗೆ ಬಾ ಅಂತಾನೆ. ಯಾವ್ದಕ್ಕೂ 3:15 ಹೋಗಿ ಅವಳನ್ನ ಎತ್ತಾಕೊಂಡು ಎಸ್ಕೇಪ್ ಆಗ್ಬಿಡಬೇಕು. ಈಗ ವ್ಯವಹಾರ ಆಗ್ಬಿಡ್ಬೇಕು. ಟೈಮ್ 3:15 ಆಯ್ತು. ಈ ಮಂಕ್ರಿ ಗಂಗಣ್ಣನ ಫ್ಯಾಮಿಲಿ ಬರೋದಕ್ಕೆ ಮುಂಚೆ ಸಂಗೀತನ ಎತ್ತಾಕೊಂಡು ಹೋಗ್ಬಿಡಬೇಕು. ಈಗ ಸರಿಯಾಗಿದೆ.
ತಗಲಾಕೊಂಡ್ಬಿಟ್ಟು ಆದ್ರೆ ನಿಶ್ಚಿತಾರ್ಥ ಮಾಡಿಸ್ಬಿಡ್ತಾನೆ. ಎಲ್ಲೇ ಹೋಗ್ತಾ ಇದ್ಯಾ? ಬಾರೇ ಇಲ್ಲಿ, ನಿನ್ಗೋಸ್ಕರ ನಾವೆಲ್ಲ ಕಾಯ್ತಾ ಇದೀವಿ. ನನ್ನ ಮಗಳ ಬರ್ತ್ಡೇಗೆ ನಿನ್ನೆ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ನಾನು ಆಗಲೇ ಡಿಸೈಡ್ ಮಾಡ್ಬಿಟ್ಟಿದ್ರಿ. ಮಾಮ್ಸ್, ನಾನ್ ನಿನ್ನ ಫುಟ್ಪಾತ್ ಅಲ್ಲಿ ಮಾರೋ ಬೊಂಬೆ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ ಮಗಳಿಗೆ ಪ್ರೆಸೆಂಟೇಶನ್ ಕೊಡಕ್ಕೆ? 4 ಗಂಟೆಗೆ ಬಾ ಅಂದೆ, ಬಂದಿದ್ದಾಯ್ತು, ಹೋಗ್ತಾ ಇದ್ದೀನಿ. ಪೊಲೀಸ್ ಪೊಲೀಸ್ ಪೊಲೀಸು ಅರ್ದು ಬಿಡ್ತಾರೆ. ನಿಮ್ಗೆ ಕೋಪ ಇದ್ರೆ ನನ್ನ ಕಪಾಳ ಕೊಡ್ಬಿಡಿ, ಆದ್ರೆ ಪೊಲೀಸ್ ಅನ್ಬೇಡಿ. ನಾನು ಪೊಲೀಸ್ ಅಂತನಾದ್ರೂ ಕರಿತೀನಿ, ಇನ್ಸ್ಪೆಕ್ಟರ್ ಅಂತನಾದ್ರೂ ಕರಿತೀನಿ. ಅದ್ ಸರಿ, ನೀನ್ ಪೊಲೀಸ್ ಅಂದಿದ ತಕ್ಷಣ ಪತ್ರ ಕೊಟ್ಕೊಂಡು ಇಲ್ಲಿವರೆಗೂ ಯಾಕೆ ಬಂದೆ? ಅದು ಯಾಕಾದ್ರೂ ಇಲ್ಲಿ. ಮೈ ಡಿಯರ್ ತುರೇಮಣಿ, ಚಿಮ್, ಮೈ ಡಿಯರ್ ಸಿಸ್ಟರ್, ಡೋಂಟ್ ವೇಸ್ಟ್ ಟೈಮ್. ಈ ಕೇಕ್ ನ ಸರಪರ ಅಂತ ಕುಯ್ದ್ಬಿಡು. ನೋಡಪ್ಪ, ಅವ್ರ ನನ್ನ ಸಿಸ್ಟರ್ ತರ ಇವತ್ತೆರಡರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಒಂದೇ ಅವ್ರ ನನ್ನ ಮದ್ವೆ ಆಗ್ಬೇಕು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ. ಬಿಡಮ್ಮ, ನನ್ನ ಮಕ್ಕಳು ಇಲ್ಲೇ ಇದ್ರೆ ಏನೋ ಮಾಡ್ಬಿಡ್ತಾರೆ. ಏಯ್, ಓಡೋಗ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ಯಾ? ನಮ್ಮ ಹತ್ರ ಗಿಟ್ಟಲ್ಲ. ನೋಡಮ್ಮ, ಗಟ್ಟಿಯಾಗಿ ಕೈ ಹಿಡ್ಕೋ. ನಾನು ಈಗ ಕ್ಷಣನೇ ಪುರೋಹಿತರಿಗೆ ಫೋನ್ ಮಾಡಿ ಬಂದ್ಬಿಡ್ತೀನಿ. ಬಂದಿದ ತಕ್ಷಣನೇ ಈಗ್ಲೇ ಈ ಕ್ಷಣನೇ ನಿಮ್ಮಿಬ್ಬರಿಗೂ ಡೆಮ್ ಟಕ. ಹಲೋ, ಯಾರು ಪುರೋಹಿತ್ರ? ನಾನ್ರಿ ಗಂಗಣ್ಣ ಮಾತಾಡೋದು. ನನ್ ಮಗಳ ಮದ್ವೆ ನಾ ಇವತ್ತೇ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಬರ್ಬೇಕಾದ್ರೆ ಒಂದ್ ತಾಳಿ ತಗೊಂಡ್ಬಂದ್ಬಿಡಿ. ನೋಡು ನೋಡು, ನಂದೊಂದು ಆಸೆ ಇದೆ. ಆ ಆಸೆನ ನೀನ್ ನೆರವೇರಿಸ್ಬಿಟ್ರೆ ನಾನು ನಿನ್ ತಾಳಿ ಕಟ್ಬಿಡ್ತೀನಿ. ನೆರವೇರಿಸ್ತೀಯಾ? ಏನು ಇಲ್ಲ, ಅದೇ ನಿಮ್ಮ ಅಪ್ಪ ಹಾಕೋನಲ್ಲ ಆ ದೊಬ್ಳೆ ಪ್ಯಾಂಟು ಶರ್ಟು, ಅದನ್ನ ಹೆಂಗಾರು ಮಾಡಿ ಕಳ್ಸ್ಕೊಂಬಂದ್ ನಂಗೆ ಕೊಟ್ಬಿಡು. ಅದನ್ನ ಹಾಕೊಂಡು ಆಮೇಲೆ ನಿನ್ ತಾಳಿ ಕಟ್ತೀನಿ. ಎಸ್ಕೇಪ್ ಹೋಟೆಲ್ ಆಶ್ರಯಕ್ಕೆ. ಯಾಕಮ್ಮ? ಅಯ್ಯೋ, ನಿಂತ್ಕೊಳಮ್ಮ. ಒಳ್ಳೆ ಟೈಮ್ ಬಂದೆ, ಬೇಗ ಹತ್ಕೋ. ಮಗನೇ, ಎಲ್ಲೋಗ್ತೀಯಾ? ನಾಳೆ ಆಫೀಸಲ್ಲಿ ಸಿಗ್ತೀಯಾ? ಬೆಂಡೆತ್ತೀನಿ. ಬಾರಮ್ಮ, ಕೇಕ್ ಕಟ್ ಮಾಡೋ. ಅಲ್ಲ ರೀ, 4 ಗಂಟೆಗೆ ನಾನು ಭೇಟಿ ಆಗ್ತೀನಿ ಅಂತ ಹೇಳಿ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಲ್ಲ, ಪೊಲೀಸರು ಚೇಸ್ ಮಾಡ್ತಿದಾರಾ? ಅಯ್ಯೋ ಅದಲ್ಲ, ನಾನೇನಾದ್ರು ಅರ್ಧ ಗಂಟೆ ಅಲ್ಲೇ ಇದ್ಬಿಟ್ಟಿದ್ರೆ ಮಂಕ್ರಿ ಗಂಗಣ್ಣವನಲ್ಲ, ಅವನ್ ಮಗಳು ತುರೇಮಣೆಗೂ ನನಗೂ ಜಾಯಿಂಟ್ ಆಕ್ಸಿ ಮದುವೆ ಮಾಡಿಸ್ಬಿಡ್ತಿದ್ದ. ಒಂದ್ ವೇಳೆ ಏನಾರು ಅಲ್ಲೇ ಇದ್ಬಿಟ್ಟಿದ್ರೆ ಅವಳು ಎಸ್ ಅಂದು ನಾನು ಎಸ್ ಅಂದು ಇಬ್ರು ಎಸ್ ಅಂದ್ಬಿಟ್ಟು ಆಮೇಲೆ ನಮಗೆ ಸಣ್ಣ ತುರೇಮಣೆ ಊಟ ಕಾರ್ಯಕ್ರಮ ಆಯ್ತು. ಅದಕ್ಕೆ ಎಸ್ಕೇಪ್ ಆಗಿ ಓಡ್ಬಂದ್ಬಿಟ್ಟೆ. ಹಾಗಾದ್ರೆ ನಮ್ಮಿಬ್ರೆಲ್ಲ ಕನ್ಫರ್ಮ್? ಹಾಗಾದ್ರೆ ಗೊತ್ತಾಗೋಯ್ತಾ? ಗೊತ್ತಾಗೋಯ್ತು. ಇನ್ಯಾಕ್ ಸಸ್ಪೆನ್ಸ್? ಐ ಲವ್ ಯು. ಸಾರಿ ಸಂಗೀತ, ಆಳಾದ ಮಂಕ್ರಿ ಗಂಗಣ್ಣನ ಕಾಟದಿಂದ ನಿನ್ ಜೊತೆ ಕಾಫಿ ಕುಡಿಯಕ್ಕೆ ಆಗ್ಲಿಲ್ಲ. ಹಾಗಾಗಿದ್ದೇ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಿಮ್ ಜೊತೆ ಹೀಗೆ ಸ್ಕೂಟರ್ ಬರೋಕಾಗ್ತಿತ್ತಾ? ಥ್ಯಾಂಕ್ ಯು ಗಂಗಣ್ಣ. ನಮ್ ಫ್ರೆಂಡ್ ಗೋಪಾಲ್ ತುಂಬಾ ಒಳ್ಳೆಯವರು. ನಮಸ್ತೆ ಅಮ್ಮ. ಬಾಯ್ ಸರ್, ನಾಳೆ ಸಿಗ್ತೀನಿ. ತಗೊಳ್ರಿ ದೇವ್ರ ಪ್ರಸಾದ. ಕೊಡಮ್ಮ ಕೊಡು. ನೀನು 3-4 ವರ್ಷದಿಂದ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ನಿಮ್ಮ ಮಾವನ ಜೊತೆ ಮದ್ವೆ ಆಗ್ಲಿ ಅಂತ ಪೂಜೆ ಮಾಡಿಸ್ತಾನೆ ಇದೀಯ. ಆದ್ರೆ ನಿಮ್ಮ ಮಾವ ಯಾವತ್ತೂ ಈ ಊರಿಗೆ ಬಂದಿದ್ದಾವ ನೋಡ್ಲೇ ಇಲ್ಲ. ನನ್ಗೆ ಯಾಕೋ ಅನುಮಾನ ಕಣೆ. ಇವ್ರ ಮಾವ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕೆಲ್ಸದಲ್ಲಿ ಇದಾರೆ ಅಂದ್ರೆ ಯಾವ್ದಾದ್ರೂ ಹುಡುಗಿನ ಪಟಾಯಿಸ್ಕೊಂಡಿರ್ಬೇಕು. ನೋಡ್ರಿ, ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನನ್ ಮಾವನ್ ಬಗ್ಗೆ ಏನು ಹೇಳ್ಬೇಡಿ. ಸಾಕ್ ಸುಮ್ನೆ ರೀ. ನಮ್ ಪಕ್ಕದ ಮನೆ ಪದ್ಮನೂ ಹೀಗೇನೆ. ಅವಳ ಮಾವ ಬೆಂಗಳೂರಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಅವಳನ್ನೇ ಮದ್ವೆ ಆಗ್ತಾನೆ ಅಂತ ಹೇಳಿ 5 ವರ್ಷದಿಂದ ಕಾಯ್ತಾನೆ ಇದ್ಲು. ಆಮೇಲೆ ಗೊತ್ತಾಯ್ತು ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಕಳು ಇದಾರೆ ಅಂತ. ಆಮೇಲೆ ಆ ಪದ್ಮ ಬಾವಿಗೆ ಹಾರಿ ಪ್ರಾಣ ಬಿಟ್ಲು. ಪಾಪ. ಹಾಗಾದ್ರೆ ನಮ್ ಭಾಗ್ಯಂಗೂ ಅದೇ ಗತಿ ಬರ್ಬೋದು ಅಂತೀಯಾ? ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಳಿದ್ವಂತೆ. ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಳಿದ್ವಂತೆ. ಅವನ್ಗಾಗ್ಲೇ ಮದ್ವೆ ಆಗಿ 2 ಮಕ್ಳಿದ್ವಂತೆ. ಅಯ್ಯೋ, ಬೆಂಕಿ ಪಕ್ಕ ಬೆಣ್ಣೆ ಇಟ್ಟ ಕರದೇ ಇರುತ್ತಾ? ಹೌದು ಕಣೆ. ಸಿಟಿಲಿ ಹುಡುಗರು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರೆ ಸಾಕು, ಹುಡುಗಿರು ಬುಟ್ಟಿಗೆ ಹಾಕೊಂಡ್ಬಿಡ್ತಾರಂತೆ. ನೀನ್ ಯಾಕೆ ಅವಳು ಪದ್ಮನ್ ವಿಷಯ ಹೇಳಕೋದೆ? ಭಾಗ್ಯ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಬಂದ್ರೆ ಅವಳಿಗೆ ಸಮಾಧಾನ ಮಾಡೋಣ. ಭಾಗ್ಯ
ನೀನೇನು ಬುದ್ಧಿಗಿದ್ದೇ ಇದೆಯಾ? ಯಾವಳೋ ಏನೋ ಹೇಳಿದ್ಲು ಅಂತ ಹೋಗಿ ಕೆರೆಗಾರಿದೆಯಲ್ಲ. ಹಿಂಗೆ ಹೀಗೆ ಮಾಡ್ಬಿಟ್ರೆ ನಿಮ್ಮ ಮಾವನ ಮದುವೆ ಮಾಡ್ಕೊಂಡಾಗತ್ತಾ? ನಾನು ನಿಂಗೆ ಎಷ್ಟೆಲ್ಲ ಹೇಳಿಲ್ಲ ಯಾವುದಕ್ಕೂ ಅವಸರ ಪಡ್ಬೇಡ ಅಂತ. ನೋಡಮ್ಮ, ಯಾವುದಕ್ಕೂ ಅನುಬಂಧ ಇರ್ಬೇಕು. ಆ ದೇವರಿಚ್ಛೆ ಏನಿದೆಯೋ. ನಿಲ್ಲಿಸ್ರಿ ನಿಮ್ ಕಂತೆ ಪುರಾಣನ. ನನ್ಗಿರೋನು ಒಬ್ನೇ ತಮ್ಮ. ಅವನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತಲೇ ಅವ್ನಿಗೆ ಇಷ್ಟ ಹಣ ಖರ್ಚು ಮಾಡಿ ಓದಿಸಿ ಬೆಂಗಳೂರಲ್ಲಿ ಕೆಲಸ ಕೊಡ್ಸಿರೋದು. ಈಗ ಅವ್ನಿಗೆ ಹಿಂದೇಟ್ ಹಾಕ್ಬಿಟ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನ? ಅವನಿಗೆ ಒಪ್ಪಿಗೆ ಇಲ್ಲ ಅಂತ ನಾನೇವಾಗಲೇ ಹೇಳ್ದೆ. ನೀವು ಸುಮ್ಮನೆ ಮಧ್ಯೆ ಬಾಯ ಹಾಕ್ಬಿಡ್ರಿ. ಆದಷ್ಟು ಬೇಗ ನನ್ನ ತಮ್ಮನ ಕರೆಸಿ ಅವನ್ ಬರೋಷ್ಟರಲ್ಲಿ ಮದ್ವೆ ತಯಾರಿ ಮಾಡ್ಕೊಂಡು ಬಂದ್ ಕೂಡಲೇ ಮದುವೆ ಮಾಡಿ ಮುಗಿಸ್ಬೇಕು. ನೀನ್ ಹೇಳಿದ್ಮೇಲೆ ಮುಗಿತು ಬಿಡು. ಅಯ್ಯೋ ಬೇವರ್ಸಿ, 4 ದಿನ ಆಯ್ತಲ್ಲ ನೀರ್ ಬಂದು. ತಿರುಗಿ ಬೋರ್ವೆಲ್ಲಿಂದ ನೀರ್ ತಂದ್ರೆ ಎಲ್ಲ ನೀರು ಚೆಲ್ಬಿಟ್ಟಿಯಾ? ನಿನ್ ಮನೆ ಹಾಳಾಗೋಗ. ನಮ್ದು ಎಲ್ಲಾರ್ಗೆ ನೀರ್ಗೆ ಬೇಡ, ನೀವು ರಸ್ತೆಗೆ ತಂದು ಬಿಂದಿಗೆಗೆ ಮಡಗಿ ನಾವು ಎಲ್ಲಾರ್ಗೂ ನೀರ್ಗೆ ಬಿಡಿಸ್ತೀರಿ ಬನ್ನಿ. ರಸ್ತೆಲಿ ಕೊಡ ಮಡಗ್ಬಿಟ್ರೆ ನೀರ್ ಬಂದ್ಬಿಡ್ತೈತಾ? ಚುಪ್ ಕಡ. ದಿನ ಒಂದು ಡಕೋಟೋ ಸ್ಕೂಟರ್ಲಿ ಏಕ್ ಆದ್ಮಿ ಬರಕಿಲ್ಲ, ಅವ್ರಿಗೆ ಪಕಡ್ಕೊಂಡ್ರೆ ಅವ್ರು ಬೋರ್ಗೆ ಹೊಡೆದು ನೀರ್ಗೆ ಬಿಡ್ತಾರೆ. ಎಂದು ನಿನ್ನ ನೋಡುವೆ, ಎಂದು ನಿನ್ನ ಸೇರುವೆ, ನಿಜ ಹೇಳಲೇನು. ಏನೇ ಅದು ರಸ್ತೆ ಒಳಗಡೆ ಅಂಡೆ ಗುಂಡಿ ಎಲ್ಲ ಹಿಂಗಿಟ್ಬಿಟ್ಟು ಹೊಡೋರಲ್ಲ. ಮೋಸ್ಟ್ಲಿ ಗಂಗೆ ಪೂಜೆ ಇರ್ಬೇಕು. ನಮ್ಮ ದೇಶದ ಹೆಣ್ಮಕ್ಳಿಗೆ ಅದು ಎಂತ ಭಕ್ತಿ. ಬಿಡ್ಬೇಡಿ, ಪಕಡ ಪಕಡ. ಇವ್ರನ್ನ ನೋಡಿದ್ರೆ ಬಜಾರಿ ಲಕ್ಷ್ಮೀ ದೇವಿ ರಾಮಾದೇವಿಯವರ ಬೀಗ್ತಿರಿದ್ದಂಗವ್ರೆ. ಎಸ್ಕೇಪ್ ಆಗೋದು ಒಳ್ಳೇದು. ನೋಡ್ರಿ ಮಾ ಬ್ಯೂಟಿಫುಲ್ ಯಂಗ್ ಲೇಡೀಸ್. ಪಕ್ಕದ ರೋಡಲ್ಲಿ ಸೇಟು ಮಾಣಿಕ್ ಚಂದು ಸೀರೆಗಳನ್ನ ದಾನ ಮಾಡ್ತಾವನೆ. ಅದು ರೇಷ್ಮೆ ಸೀರೆಗಳು. ನೀರು ನಾಳೆ ಬರ್ತದೆ, ಹೋಗಿ ಸೀರೆ ತಗೊಳ್ಳಿ ಬೇಗ. ಏ ಹಾದ್ವಿ ಛೋಟದೆ ರೈಲು ಸಪ್ಪಿ ಹೋಗ್ಬಿಡ್ತಾರೆ. ಅರೆ ಕಾರ್ಪೊರೇಷನ್ ಹಾದ್ವಿ, ನಮ್ದಕ್ಕೆ ರೀಲ್ ಬಿಡ್ತೀಯಾ? ಪಾನಿಗೆ 4 ದಿನ ಆಯ್ತು ಬಂದು ಇಲ್ಲಿ. ನಮ್ದಕ್ಕೆ ಕುಡಿಯಕ್ಕೆ ಒಂದು ತೊಟ್ಟು ಪಾನಿಗೆ ಇಲ್ಲ. ಅರೆ ಅಮ್ಮಾಗಿ, ನೀರ್ಗೆ ಬಿಡೋ ಕೆಲಸ ನಮ್ದುಗೆ ಅಲ್ಲ. ಬೆಂಗಳೂರು ವಾಟರ್ ಸಪ್ಲೈಗೆ 9:30ಗೆ ಬರ್ತಾರೆ. ನಿಮ್ದಕ್ಕೆ ನಮ್ಗೆ ಢೌಗೆ ಮಾಡ್ತಾರೆ. ಲೇಡಿ ರೌಡೀಸ್ ನಮ್ಗೆ ಗೊತ್ತು, ಕಿತ್ತೋದು ರಾಣಿ ಚೆನ್ನಮ್ಗೆ ಗೊತ್ತು, ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿಗೆ ಗೊತ್ತು. ಈಗ ನಮ್ದು ರೌಡೀಸ್ ನಮ್ಗೆ ನೋಡು. ಸುಮ್ಗೆ ಬಾಯಿಗೆ ಮುಚ್ಕೊಂಡು ನಿಮ್ದು ಬೋರ್ಗೆ ಹೊಡೆದು ನಮ್ಗೆ ನೀರ್ಗೆ ಬಿಡು. ದಾರಿ ಬಿಡಮ್ಮ. ನಿಮ್ದಕ್ಕೆ ಹೋಗ್ಬೇಕು, ಹೆಂಗೆ ಹೋಗ್ತದೆ? ಈಗ ಹೋಗಿ. ಅರೆ ಅಬ್ದುಲ್ಲಾಕಿ ಬೇಗಂ, ನಮ್ದುಗೆ ಬೀಗ ನಿಮ್ದು ಹೆಡ್ ಆಫೀಸ್ ನಲ್ಲಿ ಯಾಕೆ ಇಡೋದು? ವಾಪಸ್ಗೆ ಕೊಡಿ. ಬಾದ್ ಮೇ ಚಾವಿ ಕೊಡ್ತದೆ. ಅವ್ರ ಕ್ಯಾ ದೇಖ್ತಿಯೋ? ಅದೆಲ್ಲ ಆಗಕ್ಕಿಲ್ಲ. ಬೋರ್ಗೆ ಹೊಡೆದು ನೀರ್ಗೆ ತೆಗಿಬೇಕು. ಇಷ್ಟೊಂದು ಬಿಂದಿಗೆಗಳ ಹೆಣ ಬಿದ್ದೋಗ್ಬಿಡ್ತಾವಮ್ಮ. ನಕ್ರ ಗಿಕ್ರ ಮಾಡ್ಬೇಡ, ಸುಮ್ಕೆ ಬೋರ್ಗೆ ಹೊಡಿ. ನೀವ್ ಈ ರೀತಿ ದೌರ್ಜನ್ಯ ಮಾಡಿದ್ರೆ ರಾಜ್ಯ ಮಹಿಳಾ ಅಧ್ಯಕ್ಷ ಹತ್ರ ಹೋಗ್ತೀನಿ, ನ್ಯಾಯ ಕೊಡಿಸಿತ ಹೋರಾಟ ಮಾಡ್ತೀನಿ. ಹೋರಾಟ ಮಾಡ್ತೀರಿ? ಹೌದು. ಓಪನ್ಗೆ ಮಾಡಿ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು, ಎಲ್ಲಿ ನೋಡಿದ್ರು ಮಚ್ಚು ದೊಣ್ಣೆಗಳು. ಯಾವುದಕ್ಕೆ ಬೋರ್ಗೆ ಹೊಡೆದು ಎಸ್ಕೇಪ್ ಆಗ್ಬೇಕು? ಹೆಂಗಸರುಗಳು ಹಿಂಗ್ ರೌಡಿಗಳು ಆಗ್ಬಿಟ್ರೆ ರೋಡಲ್ಲಿ ಓಡಾಡೋದು ಕಷ್ಟ. ಸಾರ್, ನಾವು ಔಟ್ಡೋರ್ ಹೆಣ್ಮಕ್ಳ ಹತ್ರ ಒದೆ ತಿಂತಿದ್ರೆ ಇವರು ಇಂಡೋರ್ ರೆಸ್ಟ್ ಗೊರಕೆ ಹೊಡಿತಾವ್ರೆ. ಸಾರ್ ಸಾರ್, ನಿಮ್ ಮನೆ ಬೆಂಕಿ ಬಿದ್ದೋಯ್ತು ನೋಡಿ ಸಾರ್. ನನ್ ಮನೆಗೆ ಬೆಂಕಿ ಬಿದ್ದೋಯ್ತಲ್ಲ, ಫೈರಿಂಜನಿಗೆ ಫೋನ್ ಮಾಡ್ರಪ್ಪ. ನನ್ ಮಗಳು ಮದ್ವೆಗೆ ಅಂತ ಲಕ್ಷಾಂತರ ರೂಪಾಯಿ ಜೋಡಿಸಿಟ್ಟಿದ್ದೆ, ಎಲ್ಲ ಬೆಂದೋಯ್ತಲ್ಲಪ್ಪ. ನಿನ್ ಮನೆ ಕಾಯುವಾಗ ನಿನ್ ನುಸಿ ರೋಗ ಬರ ನನ್ನ ಯಾಕೋ ನಿದ್ರೆಯಿಂದ ಎಬ್ರಿಸ್ತೆ. ಸಾರ್, 5ನೇ ವಾರ್ಡ್ ಹೆಂಗಸುಗಳೆಲ್ಲ ಸೇರ್ಕೊಂಡು ನನ್ ನೆಮ್ಮದಿ ಕಡಿಸಿದ್ರು, ಅದಕ್ಕೆ. ಚದ್ರಂಗಿ ನನ್ ಮಗನೇ, ನೀನೇನ್ ಕಮ್ಮಿನಾ? ಯಾವ್ದೋ ಹುಡುಗಿ ನೋಡಿ ಕಣ್ಣಿಂಗ್ ಹೊಡೆದಿರ್ತೀಯ, ಅದಕ್ಕೆ ಹೆಂಗಸರೆಲ್ಲ ಸೇರ್ಕೊಂಡು ಸ್ವಾಟ ತಿಂದಿರ್ತಾರೆ. ಅದೆಲ್ಲ ಏನು ಇಲ್ಲ ಸರ್. ವಾರ್ಡ್ ನಂಬರ್ 5 ಅಲ್ಲಿ 3 ದಿನ ನೀರ್ ಬಂದಿಲ್ಲ ಅಂತ ಅಲ್ಲಿರೋ ಹೆಂಗಸರೆಲ್ಲ ಸೇರ್ಕೊಂಡು ನನ್ನ ಕೈಲಿ ಬೋರ್ ಹೊಡಿಸಿ ನೀರು ತುಂಬಿಸ್ಕೊಂಡ್ರು ಸರ್. ನಿಮ್ ಕೈ ಮುಗಿತ್ರಿ, ದಯಮಾಡಿ ನನಗೆ ಡಬ್ಬಾ ಕೆಲಸ ಬೇಡ. ಇದೇ ಆಫೀಸಲ್ಲಿ ಬೆವರು ಬರ್ದಿರಂತ ಯಾವ್ದಾದ್ರು ಸಿಂಪಲ್ ಕೆಲಸ ಇದ್ರೆ ಕೊಟ್ಬಿಡಿ ಸರ್. ಯು ಡೋಂಟ್ ವೆರಿ ಗೋಪಾಲ್ ಕೃಷ್ಣ, ಒಂದೇ ಒಂದು ದಸ್ತಖತ್ ಇಲ್ಲಿ ಹಾಕ್ಬಿಡು. ಇವತ್ತಿಂದ ನೀನ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬಿಡ್ತೀನಿ. ಯಾವ ಸೆಕ್ಷನ್ ಆಗ್ತಾ ಇದ್ದೀರಾ ಸರ್? ನೋಡು, ಯಾಕೆ ಆತರ ಬರ್ತೀಯ? ಸ್ವಲ್ಪ ನಿಧಾನ ಮಾಡು. ಇನ್ನು ಛತ್ರ ಬುಕ್ ಮಾಡ್ಬೇಕು, ಅಡಿಯೋನ್ ಬುಕ್ ಮಾಡ್ಬೇಕು, ಚಪ್ರ ಹಾಕ್ಬೇಕು, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು. ಸಾರ್, ನನ್ ಜೊತೆ ಕೆಲಸ ಮಾಡೋ ಡಬ್ಬಾ ನನ್ನ ಮಕ್ಕಳಿಗೆ ಅಷ್ಟೊಂದು ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸಿಂಪಲ್ ಒಂದು ಟೀ ಪಾರ್ಟಿ ಕೊಟ್ಬಿಡಿ. ಏನೋ ನಿನಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಜುಜುಬಿ ಒಂದು ಟೀ ಪಾರ್ಟಿನ? ನೋ, 5 ಸ್ಟಾರ್ ಹೋಟೆಲ್ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ, ಹೆದರ್ಕೋಬೇಡ. ಖರ್ಚೆಲ್ಲ ನಂದೆ. ಏನ ನಿನ್ ಮಗಳ ಜೊತೆ ನನ್ ಮದುವೆ? ಯಾವ ನನ್ನ ಮಗ ಒಪ್ಕೊಂಡಿದ್ದು? ಈ ನನ್ ಮಗನೇ ಒಪ್ಕೊಂಡಿರೋದು. ನೀನ್ ಹಿಂಗ್ ಮಾತಿ ಕಲಿತೀಯ ಅಂತಾನೆ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡಿರೋದು. ಹಲೋ, ಆ ಪೇಪರ್ ಮೇಲೆ ನನ್ ಸೈನ್ ಮಾಡಿಲ್ಲ. ಅದೇನ್ ಮಾಡಿ ನೋಡಿ.
ಮಂಕ್ರಿ ಗಂಗಣ್ಣ ನನ್ನ ಹೆಸರು ಬರ್ತಿದ್ಯಾ? ನೀನಿಂತ ಕಿರಿಕ್ ನನ್ ಮಗ ಅಂತಾನೆ ಆತರ ಸೈನ್ ಮಾಡಿದ್ದು. ನೀನು ಬೇಡ, ನಿನ್ನ ಮಗಳು ಬೇಡ, ನಿನ್ನ ಕೆಲಸನೂ ಬೇಡ. ಹಲೋ, ತುಂಬಾ ಅರ್ಜೆಂಟ್ ಆಗಿ ಬಾ ಅಂದ್ರಿ, ಏನ್ ಸಮಾಚಾರ? ಅದು ಸಂಗೀತ, ಈಗೀಗ ನಾನು ನಿನ್ನ ನೋಡ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ರೇಗ್ಬೇಕು ಅನ್ಸುತ್ತೆ. ಅದ್ ಯಾಕೆ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗಾಢವಾದ ಆಲೋಚನೆಗಳು ಶುರುವಾದಾಗ ಬೇರೆ ಕೆಲಸ ಗಮನ ಕೊಡಕ್ಕಾಗಲ್ಲ. ಆಗ ಟೆನ್ಷನ್ ಆಗೋದು ಸಹಜ. ಅಂದ್ರೆ ನೀ ಹೇಳ್ತಿರೋ ನಂಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ನಿಮಗ್ ಟೆನ್ಷನ್ ಆದಾಗ ರಿಲ್ಯಾಕ್ಸ್ ಆಗೋದಕ್ಕೆ ನನ್ನ ನೋಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅನ್ಸುತ್ತೆ. ಅದೇ ಯಾಕೆ ಅಂತ. ಈ ಒಂದು ಕ್ರಿಯೆಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಪ್ರೀತಿ ಅಂತಾರೆ. ಈಗ ನಿಮ್ ಮನಸ್ಸು ತುಂಬಾ ತುಂಬಿಕೊಂಡಿರೋದು ಅದೇ. ಸಂಗೀತ, ಅದನ್ನೇ ನಾನು ಬಾಯಿ ಬಿಟ್ಟು ಹೇಳ್ಬೇಕು ಅನ್ಕೊಂಡೆ, ಆದ್ರೆ ನನಗೆ ಧೈರ್ಯನೇ ಬರಲಿಲ್ಲ. ಪ್ರೀತಿಸೋ ಎರಡು ಮನಸ್ಸುಗಳು ಒಂದಾದಾಗ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇರಲ್ಲ. ನೋಡು ನೋಟ, ಆಡೋ ಮಾತು, ನಡವಳಿಕೆಲೇ ಸಾಬೀತಾಗುತ್ತೆ. ಹಾಗಾದ್ರೆ ನೀನು ನಾನು ಪ್ರೀತಿಸ್ತೀಯ ಅಂತ ಆಯ್ತು. ಬೆಟ್ಟದಷ್ಟು ಪ್ರೀತಿಸ್ತಿದ್ದೀನಿ, ಅದ್ರಲ್ಲಿ ಅನುಮಾನನೇ ಬೇಡ. ಸಂಗೀತ, ಸಂಜೆ ಆಯ್ತು, ಹೋಗೋಣ. ನೀವು ಜೊತೆಲಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ಸಿಕ್ಕಿದ್ಮೇಲೆ ಬದುಕಬೇಕು ಅನ್ನಿಸ್ತಿದೆ. ಕತ್ಲಲ್ಲಿ ಅಲ್ದಾಡ್ತಿದ್ ನನಗೆ ಬೆಳಕು ಸಿಕ್ಕಾಗಿದೆ. ನನಗೂ ಅಷ್ಟೇ. ಅದ್ ಸರಿ, ಅಕಸ್ಮಾತ್ ನಾನು ನೀನು ಸಿಗದೆ ಹೋಗಿದ್ರೆ ನೀನೇನ್ ಮಾಡ್ತಿದ್ದೆ? ಬದುಕಿದ್ದು ಸತ್ತ ಕಾಡ್ತಿದ್ದೆ. ಗೋಪಾಲ್, ನೀವು ನನ್ನ ಕೈ ಬಿಡಲ್ಲ ತಾನೆ? ಮೋಸ ಮಾಡಲ್ಲ ತಾನೆ? ಅಯ್ಯೋ ಹುಚ್ಚಿ, ನಿನ್ನ ಬಿಟ್ಟು ನನಗೆ ಬದುಕಿರೋಕ್ಕಾಗಲ್ಲ. ಒಂದು ವೇಳೆ ಬದುಕಿದ್ರು ಅದಕ್ಕೆ ಅರ್ಥನೂ ಇರೋದಿಲ್ಲ. ಅದ್ ಸರಿ, ನಿನಗ್ಯಾಕೆ ಅನುಮಾನ ಬಂತು? ಯಾಕೆ ಅಂದ್ರೆ ಹೆಣ್ಣಿನ ಬಾಡು ಯಾವಾಗ್ಲೂ ಭಯ, ಅನಿಶ್ಚಿತತೆನಲ್ಲೇ ಇರುತ್ತೆ. ಆಕೆಗೆ ನಿಜವಾಗ್ಲೂ ಪ್ರೀತಿಸೋ ಒಳ್ಳೆ ಗಂಡ ಸಿಕ್ತಾಗ್ಲೆ ಅದಕ್ಕೆಲ್ಲ ಪರಿಹಾರ ಸಿಗೋದು. ಗೋಪಾಲ್, ನೀವೇನಾದ್ರೂ ನನಗೆ ಕೈ ಕೊಟ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಕಚ್ಚಿಬಿಡ್ತೀನಿ. ಬರ್ಲಾ ಸಂಗೀತ, ನಾಳೆ ಆಫೀಸ್ ಬಿಟ್ಟು ಸಿಗ್ತೀನಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ನಿಮ್ಮ ಆಫೀಸಿಗೆ ಫೋನ್ ಮಾಡ್ತೀನಿ. ಮಧ್ಯಾಹ್ನದ ಲಂಚ್ಗೆ ಯಾವ್ದಾದ್ರು ಒಳ್ಳೆ ಹೋಟೆಲ್ ಹೋಗೋಣ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಇಂಪಾರ್ಟೆಂಟ್ ವಿಷಯ? ಹಾಗಾದ್ರೆ ಈಗಲೇ ಹೇಳು. ಈಗ ಬೇಡ, ತುಂಬಾ ಡೀಟೇಲ್ ಆಗಿ ಮಾತಾಡ್ಬೇಕು. ಬಹಳ ಟೈಮ್ ಆಗುತ್ತೆ. ನೀವೀಗ ಹೊರಡಿ, ನಾಳೆ ಸಿಗೋಣ. ನಾಳೆ 11 ಗಂಟೆಗೆ ನಿನ್ನ ಫೋನ್ಗೋಸ್ಕರ ಕಾಯ್ತಿರ್ತೀನಿ, ಮಿಸ್ ಮಾಡಬಾರ್ದು. ಡೋಂಟ್ ವರಿ, ಖಂಡಿತ ಫೋನ್ ಮಾಡ್ತೀನಿ. ಬಾಯ್, ಸಿ ಯು. ಯಾರು? ಸಂಗೀತನ? ತಗೊಳಪ್ಪ ನಿನ್ ಫೋನು. ಹಲೋ. 12 ಗಂಟೆ ಆಯ್ತು, ಸಂಗೀತ ಫೋನೇ ಮಾಡ್ಲಿಲ್ವೇ? ಅಲ್ಲ, ಯಾರು? ಸಂಗೀತನ? ಇದು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್. ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಕಾರ್ ಪುಡಿ ಹಾಕ್ಬಿಡ್ತೀನಿ. ಶಾಟ್ ಅಪ್, ಕೀಪ್ ದ ಫೋನ್ ಡೌನ್. ಸಂಗೀತ ಫೋನೇ ಮಾಡ್ಲಿಲ್ವೇ? ಎಲ್ಲೋಗಿರ್ಬೋದು. ಆಫೀಸ್ ಮಾಡೋಣ. ಹಲೋ, ಸ್ವಲ್ಪ ಸಂಗೀತ ಅವ್ರು ಕೊಡಿ. ಓಕೆ. ಆಫೀಸ್ಗೆ ಹೋಗಿಲ್ಲ ಅಂದ್ರೆ ಒಂದ್ ವೇಳೆ ಹಾಸ್ಟೆಲ್ ಇರ್ಬೋದಾ? ಸ್ವಲ್ಪ ಸಂಗೀತ ಅವ್ರು ಕೊಡಿ. ಅವ್ರು ಇಲ್ವಲ್ಲ. ಎಲ್ಲೋದ್ರು? ಬೆಳಿಗ್ಗೆನ ಯಾರೋ ಹೆಂಗಸು 4 ಜನ ರೌಡಿಗಳ ಜೊತೆ ಬಂದು ಅವ್ರನ್ನ ಬಲವಂತವಾಗಿ ಕಾರಲ್ಲಿ ಕರ್ಕೊಂಡು ಹೋದ್ರಂತೆ. ನಾನು ಪೊಲೀಸರ ವಿಷಯ ತಿಳಿಸಿದ್ದೀನಿ. ಆಕೆ ರೂಮಲ್ಲಿ ಸಂಗೀತಂಗ್ ಸೇರಿರೋ ಒಂದು ಬ್ರೀಫ್ ಕೇಸ್ ಇದೆ. ನಮಸ್ತೆ ಮೇಡಮ್. ನಮಸ್ಕಾರ. ಸಂಗೀತಗೋಸ್ಕರ ಫೋನ್ ಮಾಡಿದ್ದು ನಾನೇ. ಆಕೆ ಬ್ರೀಫ್ ಕೇಸ್ ಇದೆ ಅಂದ್ರಲ್ಲ ಇಲ್ಲಿ? ರಾಮಪ್ಪ. ತಂದೆ ಮೇಡಮ್.
ಯಾಕೋ ಗೋಪಾಲ ನಿನ್ನೆ ಮೊನ್ನೆಯಿಂದ ಆಫೀಸಿಗೆ ಬರಲಿಲ್ಲ? ನಾನು ಆಫೀಸಿಗೆ ಬರ್ದಿದ್ರೆ ಪ್ರಪಂಚ ಮುಳುಗೋಗುತ್ತಾ? ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನಿನ್ ಗರ್ಲ್ ಫ್ರೆಂಡ್ ಏನಾದ್ರು ಜಗಳ ಮಾಡಿದ್ರ? ಜಗಳ ಮಾಡಿದ್ರೆ ರಾಜಿ ಮಾಡ್ಕೋಬೋದಾಯ್ತು. ಪಾರ್ಟಿ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಲು. ಏನ ಓಡೋದ್ರ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಈಗಿನ ಕಾಲದ ಹುಡುಗಿರು ಹೇಗೆ ಅಂದ್ರೆ ನಿಯತ್ತ ಪ್ರೀತಿ ಮಾಡೋರು ಕೈ ಕೊಡ್ತಾರೆ, ನಂಬಿಸ್ ಕೈ ಕೊಡೋರಿಗೆ ಪ್ರಾಣ ಕೊಡ್ತಾರೆ. ಅಂದಾಗೆ ಒಂದು 5-6 ಸರಿ ಫೋನ್ ಬಂದಿತ್ತಪ್ಪ ನಿಮ್ ಹಳ್ಳಿಯಿಂದ. ಅಷ್ಟೇ ಅಲ್ಲ, ಟೆಲಿಗ್ರಾಮು ಬಂದಿದೆ. ತಗೋ. ಟೆಲಿಗ್ರಾಮ? ಮೊದಲೇ ನಂಗೆ ತಲೆ ಕೆಟ್ಟಿದೆ, ಅದ್ರಲ್ಲಿ ಇದು ಬೇರೆ. ಯಾಕೋ, ಏನ್ ಸಮಾಚಾರ? ಊರಲ್ಲಿ ನಮ್ಮ ಅಕ್ಕನ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದಾಳಂತೆ. ಈ ಮಂಕ್ರಿ ರಜಾ ಕೊಡ್ತಾನೋ ಇಲ್ವೋ? ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಏನಾಗಬೇಕಾಗಿತ್ತು ನೋಡಿ ಸರ್, ನನಗೆ ಅರ್ಜೆಂಟ್ ಆಗಿ ರಜಾ ಬೇಕು. ಕೊಡಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಪತ್ರ. ಅಯ್ಯೋಯ್ಯೋ, ಯಾಕೆ ಇಷ್ಟ ಅಪ್ಸೆಟ್ ಆಗ್ಬಿಟ್ಟಿದ್ರಿ? ನಾನ್ ಇರ್ಬೇಕಾದ್ರೆ ಯಾವ ಕಾರಣಕ್ಕೂ ಅಪ್ಸೆಟ್ ಆಗಬೇಡಿ. 4 ದಿವಸ ರಜೆ ತಾನೆ ಕೊಡ್ತೀನಿ, ಧಾರಾಳವಾಗಿ ಹೋಗ್ಬಿಟ್ಟು ಬನ್ನಿ. ಖರ್ಚಿ ಕಾಸಿಲ್ಲ ಅಂತ ಚಿಂತೆ ಮಾಡಬೇಡಿ. ತಗೊಳ್ಳಿ, ಎಷ್ಟು ಬೇಕು ತಗೊಳ್ಳಿ. ಬೇಡಿ ನೀವು ನಂಗೆ ರಜಾ ಕೊಡಲ್ಲ, ನನಗೆ ಅಷ್ಟು ಸಾಕು. 4 ದಿನ ಹಳ್ಳಿಗೆ ಹೋಗ್ಬರ್ತೀನಿ. ಚಿಂತೆ ಮಾಡಬೇಡಿ, ಅಟೆಂಡೆನ್ಸ್ ಕೊಡ್ತೀನಿ 4 ದಿವಸಕ್ಕೆ. ಯಾವಾಗ್ಲೂ ಕುಡಿಯೋದು ಇಲ್ಲ ತಿನ್ನೋದು ಎರಡೇ ಆಗೋಯ್ತು. ಅಲ್ರಿ, ಕೃಷ್ಣ ಬರ್ತಾನೆ, ಎಳ್ನೀರ್ ಕಿತ್ತಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ, ತಿಳಿಸ್ಕೊಂಬಂದ್ರ? ಚೆನ್ನಾಗಿ ಹೇಳಿದೀನಿ ಕಣೆ, ಕಿತ್ಕೊಂಡ್ ಬರ್ತಾನೆ. ಅಕ್ಕ, ಕೃಷ್ಣ ಬಾ. ಏನ್ ಬರೋದು ನಿನ್ ಬಾಯಿ ಮಣ್ಣಾಕಕ್ಕೆ? ಅಲ್ಲ, ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದೆ ಅಂತ ಟೆಲಿಗ್ರಾಮ್ ಕೊಟ್ಟಿಯಲ್ಲ, ನೋಡಿದ್ರೆ ನೆಟ್ಗೆ ಇದೆಯಾ? ಹೌದು, ಮತ್ತೆ ನಾನು ಊರಿಗೆ ಬಂದು ನಮ್ಮ ಊರಿಗೆ ಬಾರೋ ಅಂತ 2 ಸಲ ಕದ್ದಿದ್ದೀನಿ. ನೀನೇನಾದ್ರು ಬಂದ್ಯಾ? ಅದಕ್ಕೆ ಹೀಗ್ ಮಾಡಿದ್ದು. ಆಯ್ತು, ನೋಡಿದಾಯ್ತಲ್ಲ, ಎಲ್ಲ ಚೆನ್ನಾಗಿದ್ರಲ್ಲ, ಬರ್ತೀನಿ. ಅಪ್ಪ ಗೋಪಾಲಕೃಷ್ಣ, ಮೊದ್ಲು ಊಟ ಮಾಡು, ಆಮೇಲೆ ಹೋಗೋ ಮಾತಾಡು. ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ, 1 ವಾರ ಆದ್ರೂ ಇದು ಹೋಗ್ಬಾರ್ದೇನೋ? ನನ್ ಮಗ್ಳು ನೀನ್ ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ಲು. ನಿನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಹೌದೇನಮ್ಮ, ತುಂಬಾ ಥ್ಯಾಂಕ್ಸ್. ನನಗೆ 1 ದಿನ ರಜಾ ಸಿಗಲ್ಲ. ನಿನಗೇನೋ ಎಡವಟ್ಟಾಗಿದೆ ಟೆಲಿಗ್ರಾಮ್ ಕೊಟ್ಟಿಲ್ಲ, ಅದಕ್ಕೆ ಬಂದಿದ್ದು. ನಾನು ಹೊರಡ್ತೀನಿ. ಗೋಪಾಲಕೃಷ್ಣ, ಊಟ ಮಾಡು ಅಂದಾಗ ಹಾಗೆಲ್ಲ ತಿರಸ್ಕಾರ ಮಾಡಿ ಹೋಗ್ಬಾರ್ದು. ಹೋಗೋ ಕೆಲಸ ಯಾವುದು ಆಗೋದೇ ಇಲ್ಲ. ಮೊದಲು ಊಟ ಮಾಡು, ಆಮೇಲೆ ಹೋಗುವಂತೆ. ಅಡ್ವಾ ಯಾಕ್ದ? ನಿನ್ನ ಮಾತು ಮೀರಿ ನಾನು ಹೋಗಿ ಅಲ್ಲಿ ಯಾರೋ ಪೊಲೀಸರು ಅಡ್ಡ ಹಾಕೊಂಡು ಬೇಡ ಊಟಕ್ಕೆ ಹಾಕಿ. ಏ ಗೋಬೆ, ಒಳಗಡೆ ಏನೇ ಮಾಡ್ತಾ ಇದ್ಯಾ? ಬೇಗ ಬಂದು ಊಟಕ್ಕೆ ಬಡ್ಸು. ಅಯ್ಯೋ ಪರದೇಸಿ, ಮೈ ಮೇಲೆ ಹಾಕಿದ್ಯಲ್ಲ, ಕಣ್ ಕಾಣಿಸಲ್ವೇನೆ ನಿನ್ಗೆ ಕತ್ತೆ? ಚಿಕ್ಕಿ ಯಾರು ಇಲ್ಲಿ ಹಾಕಿದಾಳೆ? ಅಯ್ಯ, ಅದು ಇಲ್ಲಿಲ್ದೆ ಇನ್ನೆಲ್ಲಿರುತ್ತೆ? ಇವಳಿಗೂ ನಿನ್ಗೇನ್ ಸಂಬಂಧ? ಸಂಬಂಧ ಏನ್ ಬಂತು ಪಿಂಡ. ಅವಳು ನಿಮ್ ಭಾವನ ಮೊದಲೇ ಹೆಂಡತಿ ಮಗಳು. ನನ್ನ ಮಗಳು ಬಾಗಿನ್ಗೆ ಅಕ್ಕ ಆಗ್ಬೇಕು. ಅವನ್ಗೆ ಮೊದಲನೇ ಹೇಳ್ತೀರಾ? ಏನ್ ಹೇಳ್ತಾ ಇದ್ಯಾ? ಅಯ್ಯೋ, ಅದನ್ನ ಯಾಕಪ್ಪ ಕೇಳ್ತೀಯಾ? ಅದೊಂದ್ ದೊಡ್ಡ ಕಥೆ. ಇವಳ ತಾಯಿನ ಇವ್ರು ಮೊದ್ಲೇ ಮದ್ವೆ ಮಾಡ್ಕೊಂಡಿದ್ರಂತೆ. ಇವಳು ಹುಟ್ಟದ್ಮೇಲೆ ಅವಳು ನೆಗದ್ ಬಿದ್ದಂತೆ. ಇವಳು ತಾಯಿ ಆಗಿರ್ಲಿ ಅಂತ ನನ್ನನ್ ಮದ್ವೆ ಮಾಡ್ಕೊಂಡ್ರಂತೆ. ಈ ವಿಷಯ ನಂಗೆ ಹೇಳೇ ಇರ್ಲಿಲ್ಲ. ಮತ್ತೆ ಎಷ್ಟು ದಿನ ನಾನು ಇವಳನ್ನ ನೋಡೇ ಇಲ್ವಲ್ಲ? ಇಲ್ಲಿ ನೋಡಕ್ ಹೇಗೋ ಸಾಧ್ಯ? ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಲ್ಲಿ ಹಾಸ್ಟೆಲ್ ಇತ್ತು ಓದಿಸಿ ಕೆಲ್ಸಕ್ಕೂ ಸೇರ್ಸಿದ್ದಾರೆ. ಈಗ ಈ ಪೀಡೆ ಮದ್ವೆ ಜವಾಬ್ದಾರಿ ನನ್ ತಲೆ ಮೇಲೆ ಬಿದ್ದಿದೆ. ಅರೆ, ಯಾಕೋ ಕೈ ತೊಳೆದ್ಬಿಟ್ಟೆ? ಬೇರೆ ತಟ್ಟಲ್ ಕೊಡ್ಲಾ? ನನ್ ಹಶ್ವಿಲ್ಲ. ಸಂಗೀತ, ಯಾಕೆ ನಂಗೆ ಈ ರೀತಿ ಮೋಸ ಮಾಡಿದೆ? ನಾನ್ ನಿಮಗ್ ಮೋಸ ಮಾಡಿದ್ನ? ಮತ್ತಿನ್ನೇನು, ನಿನಗೆ ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಆಗಿದ್ರು ಕೂಡ ನನ್ನನ್ನೇ ಪ್ರೀತಿ ಮಾಡೋತ್ರ ಯಾಕೆ ನಾಟಕ ಆಡ್ದೆ? ಇದು ನಾಟಕ ಅಲ್ಲ. ನಾನ್ ನಿಮ್ಮನ್ನ ಪ್ರೀತಿಸಿದ್ ನಿಜ. ಈಗ್ಲೂ ಪ್ರೀತಿಸ್ತಿದ್ದೀನಿ, ಒಂದೇನೋ ಪ್ರೀತಿಸ್ತೀನಿ. ಆ ಫೋಟೋಲಿರೋನಿಗೂ ನಿನಗೂ ಏನ್ ಸಂಬಂಧ? ಅಲ್ಲೇ ಒಳಗಡೆ ಸತ್ತು ಹೋಗಿದ್ದೇನೆ. ಇಲ್ಲಿ ಬಂದ್ ಬಡ್ಸಿದ್ರೆ ನಿನ್ ಕೈ ಏನ್ ಸೇದ್ ಹೋಗುತ್ತಾ? ಬಾರೆ. ಬಂದೆ ಚಿಕ್ಕಮ್ಮ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು. ನಿಮ್ ದಮ್ಮಯ್ಯ ಅಂತೀನಿ. ಇವ್ರು ಎಲ್ರ ಮುಂದೆ ನಾನೇನು ಕೇಳ್ಬೇಡಿ. ನಾಳೆ 11 ಗಂಟೆಗೆ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ. ಎಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ.
ಏಯ್ ನಿನ್ ಕಣ್ಣೇನ್ ಕುರುಡಾಗಿದ್ದೇನೆ ಕಣ್ ಕಾಣಿಸ್ತಾ ಇಲ್ಲ ನಿನ್ಗೆ ಅವಳು ನೆತ್ತಿ ಇದ್ದೀರ ನೀರ್ ಕೊಡ್ಬೇಕು ನಂಗೆ ಜ್ಞಾನ ಇಲ್ಲ ಕೊಡೆ ತಿನ್ ಕೊಬ್ಬಾಗ್ಬಿಟ್ಟಿದ್ದು ಏನೊಂದು ಸಣ್ಣ ವಿಷಯ ಇಷ್ಟೊಂದು ದೊಡ್ಡ ವಿಷಯ ಮಾಡ್ತಿದೆ. ಬಾಯ್ ಮುಚ್ಕೊಂಡು ತಿನ್ರಿ ನೀವು ನಿಮ್ ಸಲ್ಗೆಯಿಂದಲೇ ಅವಳು ಹೀಗಾಗಿರೋದು. ನಾನು ಬೈದು 10 ಬಸ್ಸಲ್ಲಿ ಇಡ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವನ್ ಜೊತೆ ಆದ್ರೂ ಓಡೋಗಿರೋಳು. ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರೋದು. ಏನಕ್ಕ ಅವಳು ಏನ್ ತಪ್ಪು ಮಾಡುದು ಅಂತ ಒಂದೇ ಸಮ ಬೈತಾ ಇದ್ಯಾ? ಅವಳು ನಿನ್ ಮಗಳಿದ್ದಂಗೆ ಅಲ್ವಾ? ಹೌದಪ್ಪ ಮಗಳಿದ್ದ ಹಾಗೆ, ಆದ್ರೆ ಮಗಳಲ್ವಲ್ಲ. ಈ ಪೀಡೆ ಬಂದಾಗಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಹಲೋ ಯಾಕೆ ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದೆ? ಬಂದ್ ತುಂಬಾ ಹೊತ್ತಾಯ್ತಾ? ನಿಜ ಏನು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ. ಅದಕ್ಕೆ ಆ ಫೋಟೋದಲ್ಲಿರೋನು ನಮ್ಮೂರು ಶ್ರೀಮಂತರಲ್ಲೊಬ್ಬ ಪುಟ್ಟು ಲೋಫರು. ನಮ್ಮ ತಂದೆಗೆ ಬಲವಂತವಾಗಿ ಹಣ ಕೊಟ್ಟು ಇಸ್ಪೀಟು ಜೂಜು ಆಡಿಸಿ ಸಾಲ್ಗಾರನಾಗಿ ಮಾಡಿಕೊಂಡು ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಒಂದು ದಿನ ನಮ್ಮ ತಂದೆಯವ್ರನ್ನ ನೋಡೋದಕ್ಕೆ ಈ ಹಳ್ಳಿಗೆ ಬಂದೆ. ನಾನು ದಾರಿಯಲ್ಲಿ ಹೋಗ್ತಿದ್ದಾಗ ನನ್ನ ಅಡ್ಡ ಹಾಕ್ದ, ಮದುವೆ ಆಗುವಂತ ಬಲವಂತ ಮಾಡ್ದ. ನಾನೊಂದು ಕೆನ್ನೆಗೆ ಬಾರಿಸಿ ಅವತ್ತೇ ಅವನ ನಮ್ಮ ಮನೆಗೆ ಬಂದು ನನ್ನ ಚಿಕ್ಕಮ್ಮನ ಹತ್ರ ನಿನ್ನ ಗಂಡನ ಸಾಲ ಬಿಟ್ಬಿಡ್ತೀನಿ, ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ತುಂಬ ಕೇಳ್ಕೊಂಡ. ಆದರೆ ನನಗಿಷ್ಟ ಇಲ್ಲ ಅಂತ ನನಗೆಷ್ಟು ಹೇಳಿದ್ರು ನನ್ನ ಚಿಕ್ಕಮ್ಮ ಬಲವಂತವಾಗಿ ನಮ್ಮ ತಂದೆ ಒಪ್ಪಿಸಿ ಅವನ ಜೊತೆ ಮದುವೆ ನಿಶ್ಚಿತಾರ್ಥ ಮಾಡಿದ್ರು. ಆ ಮದುವೆಯಿಂದ ತಪ್ಪಿಸ್ಕೊಡೋದಕ್ಕೆ ಸಿಟಿಲಿ ನಾನು ಕೆಲ್ಸಕ್ಕೆ ಸೇರಿದ್ದು. ಈಗ ಇದ್ದಕ್ಕಿದ್ದಾಗೆ ಮೊನ್ನೆ ಆ ವೀರಭದ್ರನ ಕಡೆಯವರು ಬಂದು ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕರ್ಕೊಂಡು ಬಂದರು. ಹಾಗಾಗಿ ನಾನು ನಿಮ್ಮನ್ನ ಭೇಟಿಯಾಗೋಕ್ಕೆ ಆಗಲಿಲ್ಲ. ಈ ಊರಿಗೆ ಬರೋವರೆಗೂ ನೀನ್ ನಮ್ಮ ಬಾವನ ಮಗಳು ಅಂತ ನನ್ಗೆ ಗೊತ್ತಿರಲಿಲ್ಲ. ನಾನು ಯಾರು ಅಂತ ನಿನ್ಗೆ ಗೊತ್ತಿದ್ರು ಯಾಕೆ ಮುಚ್ಚಿಟ್ಟೆ? ಆ ವಿಷಯ ಹೇಳಿದ್ರೆ ನೀವು ನನ್ನ ಇಷ್ಟಪಡಲ್ವೇನೋ ಅಂತ ಹೆದರ್ಕೊಂಡು ನಾನೇ ಹೇಳಲಿಲ್ಲ. ನನಗೊಂದು ಅನುಮಾನ. ಏನು ಆ ವೀರಭದ್ರನ ಜೊತೆ ನಿನ್ಗಾಗಿರೋ ನಿಶ್ಚಿತಾರ್ಥನ ಕ್ಯಾನ್ಸಲ್ ಮಾಡಿ ನಾವಿಬ್ರು ಮದುವೆ ಆಗೋದಷ್ಟೇ ತಾನೆ? ಅಷ್ಟೇ ಅಲ್ಲ, ನಿಮ್ಮ ಅಕ್ಕನ ಬಲವಂತಕ್ಕೆ ನನ್ನ ತಂಗಿ ಜೊತೆ ಮದುವೆ ಆಗಬಾರ್ದು. ಅಯ್ಯೋ ಹುಚ್ಚಿ, ನಿನ್ನನ್ನ ಪ್ರೀತಿ ಮಾಡಿ ನಿನ್ ತಂಗಿನ ಮದುವೆ ಆಗ್ತೀನ? ಅಬ್ಬ ಸದ್ಯ ನನಗಂತೂ ದೊಡ್ಡ ಟೆನ್ಷನ್. 1000 kg ಭಾರ ಇಳಿಸೋಷ್ಟು ಆನಂದ ಆಯ್ತು. ಇದೇ ಖುಷಿಲಿ ಏನು ಆ ಕಡೆ ಈ ಕಡೆ ಯಾರು ಇಲ್ಲ, ಕಿಸಾಕೊಂಬಿಡೋಣ. ಅಯ್ಯೋ ದೇವ್ರು. ಆಂಜನೇಯ ಕ್ಷಮಿಸಪ್ಪ, ನಡಿ ಹೋಗೋಣ. ಧರ್ಮಣ್ಣ, ಧರ್ಮಣ್ಣ ಬನ್ನಿ ಕೂತ್ಕೊಳ್ಳಿ. ಎಲ್ಲ ನಿನ್ ಹೆಂಡತಿ ಕರಿಯ ಯಮನ ಊರಲ್ಲಿಲ್ಲ. ಅವಳು ನನ್ನ ಚಿಕ್ಕ ಮಗಳು ಭಾಗ್ಯ ಮಾಯಸಂದ್ರಕ್ಕೆ ಮದುವೆಗೆ ಹೋಗಿದ್ದಾರೆ. ಹೌದಾ? ಹಾಗಾದ್ರೆ ನಿನ್ ದೊಡ್ಡ ಮಗಳನ್ನ ಕರಿ. ಅವಳು ಮನೇಲಿಲ್ಲ, ಬೆಟ್ಟಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದು ಗೊತ್ತಾಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾವನ್ ಜೊತೆ ನಾವು ಚಕ್ಕಂದ ಆಡ್ತಿದ್ಲಂತೆ. ಯಾವನವನು? ನನಗ್ ಗೊತ್ತಿಲ್ಲ ಹಾಗೆ ಅವಳು ಬೇರೆ ಕಡೆ ಗಣ್ಣು ನೋಡಿದ್ಯಾ? ಹಾಗೇನಿಲ್ಲ, ಅವನು ನನ್ನ ಭಾವ ಇದ್ದ. ನನ್ನ ಚಿಕ್ಕ ಮಗಳ ಜೊತೆಯಲ್ಲಿ ಅವ್ನು ಮದುವೆ ಮಾಡ್ಬೇಕು ಅಂತಾನೆ ಕರ್ಸಿರೋದು. 2 ಮದುವೆ ಒಟ್ಟಿಗೆ ಮಾಡ್ಬಿಡೋಣ ಅಂತ. ನನ್ನ ದೊಡ್ಡ ಮಗಳು ದೇವಸ್ಥಾನಕ್ಕೆ ಹೊಟ್ಟು ನಿಂತಿದ್ಲು, ಅವಳ ಜೊತೆ ಹಾಗೆ ಹೋಗಿದ್ದಾನಷ್ಟೇ. ನೀನ್ ಹೇಳ್ತಿರೋದು ನಿಜ ತಾನೇ? 100ಕ್ಕೆ 100 ಸತ್ಯ, ಅದ್ರಲ್ಲಿ ಅನುಮಾನವೇ ಬೇಡ. ನಿಶ್ಚಿಂತೆಯಾಗಿ ಹೋಗಿ ಬನ್ನಿ. ಈಗ ಹೋಗ್ತೀನಿ, ಆದ್ರೆ ಏನಾದ್ರೂ ಊಸರು ಒಳ್ಳಿ ತರ ಬಣ್ಣ ಬದಲಾಯಿಸಿದ್ರೆ ಗೊತ್ತಿದೆಯಲ್ಲ, ಹೆಣಗಳು ಬಿಟ್ಟು ಹೋಗ್ತಾರೆ. ಹುಷಾರ್ ಬನ್ರಲೇ. ಯಾಕಪ್ಪ ಒಂಥರ ಇದೆಯಾ? ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ಒಂದು ಲೋಟ ನೀರು ತಗೊಂಬ. ಬಾವ, ನೀವೇನೋ ಮುಚ್ಚಿಡ್ತಾ ಇದ್ರ, ಅಕ್ಕ ಏನಾರು ಅಂದ್ಲ? ಇಲ್ಲಪ್ಪ, ಆ ವೀರಭದ್ರನಿಗೆ ನೀವಿಬ್ರು ದೇವಸ್ಥಾನದ ಒಟ್ಟಿಗೆ ಇದ್ದಿದ್ದು ಗೊತ್ತಾಗಿದೆ. ಇಲ್ಲಿಗೆ ಬಂದು ಬಾಯಿಗೆ ಬಂದಾಗ ಬೈದು ಹೋದ. ಯಾಕೆ? ಅವನು ಸಂಗೀತ ಅನ್ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅಪ್ಪ, ನಾನ್ ಸತ್ರು ಅವನ್ನ ಮದ್ವೆ ಆಗಲ್ಲ. ನಾನು ಮಾವ ಒಬ್ರಿನೊಬ್ರು ತುಂಬಾ ಪ್ರೀತಿಸ್ತಿದೀವಿ. ಹೌದು ಬಾವ, ನಾವಿಬ್ರು ನಿಮ್ ಪರ್ಮಿಷನ್ ತಗೊಂಡು
ನಿಮ್ಮ ಆಶೀರ್ವಾದ ತಗೊಂಡು ಮದುವೆ ಆಗೋಣ ಅಂತ ಇದೀವಿ. ಒಳ್ಳೇದಪ್ಪ, ಒಳ್ಳೇದು. ಆದ್ರೆ ನಿಮ್ಮ ಅಕ್ಕ ಹೋಗ್ಬೇಕಲ್ಲ ಇದಕ್ಕೆ. ನೀವು ಚಿಂತೆ ಬಿಡಿ ಬಾಬಾ, ನಾನು ಅಕ್ಕನ ಒಪ್ಸಿ ಜಾಮ್ ಜಾಮ್ ಅಂತ ಮದುವೆ ಆಗ್ತೀನಿ. ಆ ವೀರಭದ್ರ ಮಹಾ ಕೆಟ್ಟ ಮನುಷ್ಯ ಕಣಪ್ಪ, ನಿಮ್ಮಿಬ್ರು ಜೀವನ ಎಲ್ಲ ಹಾಳು ಮಾಡ್ಬಿಡ್ತಾನೋ ಅಂತ ನನಗೆ ಹೆದರಿಕೆ. ಬಾವಾ, ಅವನ ವಿಚಾರ ನನಗ್ ಬಿಡಿ, ನಾನು ನೋಡ್ಕೋತೀನಿ. ಲೈಟಾಗಿ ಒಂದು ಕಿಸ್ ಮಿಸ್ ಆಗ್ಲೇಬಾರ್ದು. ರೆಡ್ ಕಿಸ್, ಸೌಂಡ್ ಸ್ಲೀಪ್. ಅಲ್ಲಕ್ಕ ಮಲ್ಲಕ್ಕ. ನೀನು ಸಿಕ್ಕಾಪಟ್ಟೆ ಕಿಸಿಗೆ ಕಣ್ಣೆ ಕಾಣ್ತಲ್ಲ. ಹಾಡಾದ ಕರೆಂಟ್ ಈಗಲೇ ಹೋಗ್ಬೇಕಾ? ಸೊಳ್ಳೆ ಕಾಟ ಬೇರೆ, ನಿದ್ದೆನೇ ಬರೋಲ್ಲ. ಚಾರ್ಜ್ ಎಲ್ಲಿಟ್ಟಿದ್ದೀರಿ? ಹೊರಗಡೆ ಎಲ್ಲ ಕರೆಂಟ್ ಇದೆಯಲ್ಲ, ನಮ್ಮನೇಲಿ ಯಾಕಿಲ್ಲ? ಹುಷಾರಾಗಿ ಹೋಗ್ಬೇಕು. ಮಿಸ್ ಆಗಿ ಅಕ್ಕನ ರೂಮ್ ಎಂಟ್ರಿ ಆದ್ರೆ ಯಾಕೆ ಡೇಟು ಇದೇ ರೂಮಾ? ದೀಪ ಕ್ಯಾಂಡ್ಲ್ ಇದೆಯಾ? ಕ್ಯಾಂಡ್ಲ್ ಯಾಕ್ರಿ ಇಷ್ಟೊತ್ತಲ್ಲಿ? ಏನ್ ನಿಮ್ ಮುಖ ನೋಡ್ಕೋತೀರಾ? ಭಯ ಆಗುತ್ತೆ ದೀಪ ಇಲ್ಲದೆ. ಓ ರಾಮ, ಪಕ್ಕದ ರೂಮಲ್ಲಿ ಇರ್ಬೋದು, ತಗೊಂಬರ್ತೀನಿ ಇರಿ. ಒಬ್ಬನಿಗೆ ಭಯ ಆಗುತ್ತೆ, ನಾನು ಬರ್ತೀನಿ. ಒಂದು ಕಿಸ್ಗೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಎಲ್ಲವಳು ಎದೆ ಮೇಲೆ ಕಾಲಿಟ್ಟಿದ್ದ ಕಷ್ಟ. ಆನಂದ ಪಳ್ಳಿ, ಐ ಲವ್ ಯು. ಹಚ್ಚಿಬಿಡ್ತೀನಿ. ಎಡಬಟ್ಟು ಎಡಬಟ್ಟು. ಗೊತ್ತಾಗ್ದೆ, ತಪ್ಪಾಯ್ತು. ಯಾವ ಮಾವ ಯಾಕೊಡಕ್ ಮುತ್ಕೊಟ್ರಿ? ನೀನು ಅಂತ ತಿಳ್ಕೊಂಡು ನಾನು ಅಲ್ಲೋಗಿ ತಗ್ಲಾಕೊಬಿಟ್ಟೆ. ಹೌದು, ನೀ ಎಲ್ಲಿ ಹೋಗಿದ್ದೆ? ಅಯ್ಯೋ, ಯಾವನು ಗೂಬೆ ಮೇನ್ ಸ್ವಿಚ್ ಆಫ್ ಮಾಡಿ. ಈಗ ಯಾರು ಇಲ್ಲ, ನಾವು ಹೊರಗಡೆ ಇದ್ದಾರೆ. ನಾಳೆ ಕೊಡ್ದೇನೆ ಎಷ್ಟೊಂದು ನಾಚಿಕೆನಾ ಹಳ್ಳಿ. ಬಂದೆ. ಅಯ್ಯೋ ರಾಮ, ಇನ್ನು ಇಲ್ಲೇ ನಿಂತಿದ್ದೀರಲ್ರಿ, ಬೇಗ ಹೋಗಿ ರೆಡಿಯಾಗಿ. ಅಯ್ಯೋ, ನಾನ್ ರೆಡಿನೇ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ, ಕೃಷ್ಣನು ಭಾಗ್ಯನು ಒಬ್ಬನೊಬ್ಬರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರಿಬ್ರು ಜೊತೆಯಾಗಿರೋಕೆ ನಾವು ಬಿಡ್ಬೇಕು. ಅದೇನೋ ಶಿವ ಪೂಜೆಲಿ ಕರಡಿಗೆ ಬಿಟ್ರು ಅಂತಾರಲ್ಲ, ಹಾಗಾಗ್ಬಾರ್ದು, ಗೊತ್ತಾಯ್ತಾ? ನಡೀರಿ. ಕೃಷ್ಣ, ಗೋಪಾಲ ಕೃಷ್ಣ. ಏನಕ್ಕ? ನಾನು ನಿಮ್ ಭಾವ ಬೆಂಗಳೂರಿಗೆ ಹೋಗಿ ಮದ್ವೆಗೆ ಒಡವೆಗಳನ್ನೆಲ್ಲ ಮಾಡ್ಸಾಕ್ ಬರ್ತೀವಿ. ನನ್ ಮಗಳು ಒಬ್ಳೆ ಇರ್ತಾಳೆ. ಏನು ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಅವ್ನು ಚೆನ್ನಾಗಿ ನೋಡ್ಕೊಪ್ಪ. ಏನೇ ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಬರ್ತೀನಪ್ಪ, ಬನ್ನಿ. ಗೋಪಾಲ ಕೃಷ್ಣ, ನಮ್ ಸಂಗೀತನ ಒಬ್ಳೆ ಇರ್ತಾಳೆ, ಹೆಚ್ಚು ಅಮ್ಮ ಇರ್ಲಿ. ಮಾವ, ಕುಡಿಯೋದಿಕ್ಕೆ ಕೋಲ್ಡ್ ಆಗಿ ಏನ್ ಕೊಡ್ಲಿ? ಒಂದು ಯೂಬಿನೋ ಕಿಂಗ್ ಫಿಶರ್ ತಗೊಂಬಮ್ಮ. ಹೋಗಿ 2 ಗ್ಲಾಸ್ ಜ್ಯೂಸ್ ತಗೊಂಬಮ್ಮ. ಅಕ್ಕ, ಬೇಗ ಹೋಗಿ ನನಗೂ ಮಾವನ್ಗೂ 2 ಲೋಟ ಜ್ಯೂಸ್ ತಗೊಂಡ್ ಬರ್ತೀಯಾ? ಅಯ್ಯೋ, ಇವಳು ಸ್ನಾನ ಮಾಡಿ 3 ದಿನ ಆಯ್ತು. ಇವಳು ಕೈನಲ್ಲಿ ನಾನು ಕುಡಿಯೋದಿಲ್ಲ. ನೀನು ಗುಡ್ಗೋಲಲ್ಲ, ನೀನು ಹೋಗಿ ತಗೊಂಬಮ್ಮ. ನೀನು ಹೋಗಮ್ಮ. ಕಿಸ್ಸಿಂಗ್ ಮೆಗಾ ಸೀರಿಯಲ್ ಶುರು ಮಾಡೋಣ. ನಾವಿಬ್ರು ಈ ಮನೆಗೆ ಬಂದಾಗಿಲ್ಲ, ಇದೇ ಮೊದಲನೇ ಸರಿ ಅವಕಾಶ ಸಿಗ್ತಾರೆ. ಎಂತ ಅವಕಾಶ? ಬೇಡಪ್ಪ, ಅದೆಲ್ಲ ಮದ್ವೆ ಆದ್ಮೇಲೆ. ಯಾಕೆ, ನಿನ್ನ ಮದ್ವೆ ಆಗಲ್ಲ ಅಂತ ಅನುಮಾನನಾ? ಛೇ, ನೀವ್ ನನ್ನ ಮದ್ವೆ ಆಗ್ತೀರಾ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗಿದ್ಮೇಲೆ ಬೇಗ ಕಣ್ಮುಚ್ಕೋ. ನೀವು ಕಣ್ಮುಚ್ಕೊಳ್ಳಿ. ನಾನು ಕಣ್ಮುಚ್ಕೋಬೇಕಾ? ಹೌದು.
ನಂಗೆ ನಾಚಿಕೆ ಆಗುತ್ತೆ ಅದಕ್ಕೆ. ಆಯ್ತು, ಕಣ್ಣು ಮುಚ್ಕೋ, ಗೋವಿಂದ ಅನ್ಸ್ಬಿಡೋಣ. ರೆಡಿನಾ? ರೆಡಿ. ಮಾವ ಎಲ್ಲಿ? ಅಯ್ಯೋ, ನೋಡಿದ್ರೆ ಎಡವಟ್ಟು ಇವಳೇನಾರು ನೋಡ್ಬಿಟ್ಟು ಅಕ್ಕಂಗೆ ಹೇಳ್ಬಿಟ್ರೆ ಬೈಕ್ ಕೈ ಕಾಲೇ ಓಡ್ತಾ ಇಲ್ಲ. ಮಾವ ಜ್ಯೂಸ್ ರೆಡಿ. ಅಯ್ಯೋ, ಶಿವ ಪೂಜೆಲ್ ಕರಡಿ ಬಿಟ್ಟ ಮಾಡ್ಬಿಟ್ಲಲ್ಲ ಅದ. ಜ್ಯೂಸ್ ಮಾವ. ಜ್ಯೂಸ್. ಸಾರಿ ಮಾವ, ಇಲ್ಲೇ ಬಾತ್ರೂಮ್ ನಿಂದ ನೀರ್ ತಂದು ಬೇಗ ಕ್ಲೀನ್ ಮಾಡ್ಬಿಡ್ತೀನಿ. ಅಯ್ಯೋ, ಬಾತ್ರೂಮ್ ಅಲ್ಲ, ಬೇಡ ಬೇಡ, ಒಳಗಡೆ ಗೀಸರ್ ಲೀಕ್ ಆಗ್ಬಿಟ್ಟು ಕರೆಂಟ್ ತಗೊಂಡೈತೆ. ಆಮೇಲೆ ನೀವು ಒಳಗಡೆ ಹೋದ್ರೆ ಹೊಗೆ ಹಾಕ್ಸ್ಕೊಬಿಡ್ತೀಯ. ನೀವು ಹೋಗು, ನಾನು ಬಟ್ಟೆ ಬಿಚ್ಚಾಕೊಂಡು ನುಂಗಿ ಸುತ್ಕೊಂಡ್ ಬರ್ತೀನಿ. ನೀವು ಹೋಗು ಹೋಗು ಬೇಗ ಬಾ ಮಾವ. ಭಾಗ್ಯ, ಏನಾಯ್ತಮ್ಮ? ಯಾಕೆ ಹೇಳ್ತಿದ್ಯಾ? ಕೃಷ್ಣ ಏನಾದ್ರು ಅಂದ? ಇಲ್ಲ. ಸಂಗೀತ ಏನಾದ್ರು ಅಂದ? ಇಲ್ಲ. ಬಾಯ್ ಬಿಟ್ಟು ಹೇಳಮ್ಮ ಏನಾಯ್ತು ಅಂತ. ಮಾವ ನನ್ ಕೈನಲ್ಲಿ ಬೆಳಗ್ದಿಂದ ಬರೀ ಮನೆ ಕೆಲಸ ಮಾಡಿಸ್ತಾ ಕೈಯೆಲ್ಲ ಉರಿತಾ ಇದೆ. ನಿನ್ ಕೈಲಿ ಮನೆ ಕೆಲಸ ಮಾಡ್ಸದ್ನ? ಸಂಗೀತ ಏನ್ ಮಾಡ್ತಾ ಇದ್ಲು? ಮಾವನ್ ಜೊತೆ ಓಡಾಡ್ಕೊಂಡಿದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಪೆದ್ಮುಂಡಿದೆ. ಅವ್ಳ ಕೈಲಿ ಮನೆ ಕೆಲಸ ಮಾಡ್ಸಿ ನೀನ್ ಕೃಷ್ಣನ್ ಜೊತೆ ಹಾಯ್ ಆಗಿರುವಂತ ನಾವಿಬ್ರು ಆಚೆ ಹೋದ್ರೆ ಹೀಗ್ ಮಾಡ್ಕೊಂಡಿದ್ಯಲ್ಲೇ. ಇರ್ಲಿ, ನಾಳೆ ಅವಳನ್ನ ವಿಚಾರಿಸ್ಕೊತೀನಿ. ಇಷ್ಟೊತ್ತಾಯ್ತಲ್ಲ, ಊಟ ಗೀಟ ಮಾಡಿದೀನಮ್ಮ? ಇಲ್ಲಪ್ಪ. ಬೆಳಗ್ಗೆಯಿಂದ ಹೀಗೆ ಹತ್ಕೊಂಡು ಕೂತಿದ್ಯಾ? ಬಾ, ಹೊಟ್ಟೆಗೆ ಹಾಕೋ. ಬೆಳಿಗ್ಗೆ ಸಂಗೀತ ಇನ್ನೇನ್ ಕಾದಿದ್ಯಾ? ಕೃಷ್ಣ, ಗೋಪಾಲ ಕೃಷ್ಣ. ಏನಕ್ಕ? ನೀನು ಭಾಗ್ಯನು ಕಂಚಿ ರಾಯನ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಬನ್ನಿ. ಅಷ್ಟು ದೂರನಾ? ನನಗೆ ಯಾವ್ದೋ ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು. ನೀನು ಬಾವ ಓಡ್ಬಿಡಿ. ಕೃಷ್ಣ ಹೇಳೋದು ಸರಿನೇ ಕಣೆ, ಸುಮ್ನೆ ಬಿಸಿಲಿನಲ್ಲಿ ಯಾಕೆ, ಜಾಲಿಯಾಗಿ ಮನೇಲೇ ಇರ್ಲಿ ಬಿಡು. ಅದು ಹಾಗಲ್ಲಪ್ಪ, ನಿನ್ನನ್ನು ಭಾಗ್ಯನು ದೇವಸ್ಥಾನ ಕಳಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದೀನಿ. ನಿನ್ ಕೈ ಮುಗಿತೀನಿ, ಹೋಗ್ಬಿಟ್ಟ ಬಾರೇ, ಹೋಗ್ಬಿಟ್ ಬನ್ನಿ. ಚಂಡಾಳು, ಎಷ್ಟೇ ಧೈರ್ಯ ನಿನಗೆ? ನನ್ ಮಗಳು ಕೃಷ್ಣನು ಮನೇಲಿ ಹಾಯಾಗಿರ್ಲಿ, ನೀನ್ ಅವ್ರಿಗೆ ಅಡಿಗೆ ಮಾಡ್ಕೊಂಡು ಬಿದ್ದಿರು ಅಂತ ಬಿಟ್ಟು ಹೋದ್ರೆ ನೀನ್ ಅವನ ಜೊತೆ ಚಕ್ಕಂತ ಆಡಿ ನನ್ ಮಗಳ ಕೈಗೆ ಅಡಿಗೆ ಮಾಡಿಸಿದ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ಎಷ್ಟೇ ಧೈರ್ಯ ಹೇಳೆ? ಮಾಡೋದೆಲ್ಲ ಮಾಡಿ ಮಳ್ಳಿ ಆಗಿ ನಿಂತಿದ್ದಾಳೆ. ಮಾತಾಡಿ ಮಾತಾಡಿ ಮಾತಾಡಿ. ಹೊಡಿಬೇಡಿ ಚಿಕ್ಕಮ್ಮ, ಇದರಲ್ಲಿ ನಂದೇನು ತಪ್ಪಿಲ್ಲ. ಕೃಷ್ಣನೇ. ಅವನು ಹೇಳ್ದ, ಹೇಳ್ಬಿಟ್ಟೆ. ಪಾಪ ಅವಳೇನೇ ಮಾಡ್ತಾಳೆ, ಏನಾದ್ರೂ ಕೇಳೋದ್ರೆ ಕೃಷ್ಣನ್ ಕೇಳೋ. ಮುಚ್ಚನೆ ಬಾಯಿ ಸಾಕು. ಇವಳಿಗೆ ಮಾತ್ರ ಸಪೋರ್ಟ್ ಮಾಡಿ ಅವಳು ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ಏಯ್, ಇನ್ನೊಂದ್ಸಲ ನೀನೇನಾದ್ರೂ ಕೃಷ್ಣನ್ ಜೊತೆ ಮಾತಾಡೋದಾಗ್ಲಿ ಚಕ್ಕಂದ ಆಡೋದಾಗ್ಲಿ ನಾನೇನಾದ್ರೂ ನೋಡಿದ್ರೆ ಆ ಕ್ಷಣನೇ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಹುಷಾರ್. ಇನ್ನು ಏನೇ ನಿಂತಿದ್ಯಾ? ಹೋಗಿ ಅವಳಿಗೆ. ಅಕ್ಕ, ಸಂಗೀತ ಅಲ್ಲಿ? ಬಾಬಾ ಬಾ. ಪೂಜೆ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಪೂಜೆ ಎಲ್ಲ ಚೆನ್ನಾಗಾಯ್ತಮ್ಮ, ಆದ್ರೆ ಮಾವ ನನ್ ಜೊತೆ ಸರಿಯಾಗಿ ಮಾತಾಡಲ್ಲ ಅಂತಾನೆ. ಯಾಕೆ? ನೀನೇನಾದ್ರೂ ಅವನಿಗೆ ಬೇಜಾರಾಗೋ ನಡ್ಕೊಂಡಿಯಾ? ಅದಿರ್ಲಿ, ಸಂಗೀತ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅದೇನೋ ಬಂದಾಗ್ಲಿಂದ ಸಂಗೀತ ಸಂಗೀತ ಅಂತ ಸಂಗೀತ ಹಾಡ್ತಿದ್ಯಾ? ಇಲ್ಲೇ ಎಲ್ಲೋ ಬಿದ್ದಿರ್ತಾಳೆ. ಸರಿ ಸರಿ, ಕೈಕಾಲ್ ತೊಳ್ಕೊಂಡ್ ಬಾ, ಊಟ ಮಾಡುವಂತೆ. ಬಾರೆ. ಬಂದೆ. ಸಂಗೀತ, ಸಂಗೀತ ಇನ್ನೊಂದು ಸಂಗೀತ, ಯಾಕೆ ಹೇಳ್ತಾ ಇದ್ಯಾ? ಏನಾಯ್ತು? ಯಾರೋ ಏನೋ ಅಂದ್ರ? ಇಲ್ಲ. ಮತ್ತೆ ನಮ್ಮ ಅಕ್ಕ ಏನಾದ್ರು ಕೈ ಮಾಡ್ದ? ಯಾಕೆ? ನಾನ್ ನಿಮ್ ಜೊತೆ ಮಾತಾಡ್ಬಾರ್ದಂತೆ, ನೋಟಬಾರ್ದಂತೆ. ಓಹ್,
ನಿನ್ನನ್ನು ಹೆದರಿಸಿ ಬೆದರಿಸಿ ನನ್ನ ಜೊತೆ ಸೇರಿದವ್ರ ಹತ್ರ ಮಾಡ್ಬೇಕು ಅಂತನಾ? ಇದೇ ಅವಳು. ಅಯ್ಯೋ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಚಿಕ್ಕಮ್ಮನ ಹತ್ರ ಏನು ಕೇಳ್ಬೇಡಿ. ಇದನ್ನ ದೊಡ್ಡದು ಮಾಡಿ ರಾಮಾಯಣ ಮಾಡ್ತಾರೆ. ಸಾರಿ ಸಂಗೀತ, ನೀನ್ ನನ್ನ ಪ್ರೀತಿ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸ್ಬೇಕಾಗಿ ಬಂತು. ಹೌದು ಸಂಗೀತ, ನೀನ್ ಇಲ್ದೆ ನಾನು ಬದುಕೋಕ್ಕಾಗಲ್ಲ. ಯಾಕೆಂದ್ರೆ ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು. ಏನಾಯ್ತಮ್ಮ? ನಾನು ಮುಳ್ಗೋದ್ನಮ್ಮ. ನನ್ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ಮಾವ ನನಗ್ ಮೋಸ ಮಾಡ್ಬಿಟ್ಟ. ಏನ್ ಹೇಳ್ತಿದ್ಯಾ ನೀನು? ಸ್ವಲ್ಪ ಅರ್ಥ ಆಗೋ ಹೇಳೆ. ಅಕ್ಕನು ಮಾವನು ಒಬ್ರಿಗೊಬ್ರು ಸಂಗೀತಾ! ಅಯ್ಯೋ ದ್ರೋಹಿ! ಛೀ, ನೀನ್ ಈ ರೀತಿ ನಡ್ಕೋತಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣ. ಚಿಕ್ಕ ವಯಸ್ಸಿನಿಂದ ನೀನನ್ ಸಾಕಿ ಬೆಳೆಸಿ ದೊಡ್ಡ ಮನುಷ್ಯನಾಗಿ ಮಾಡಿದಕ್ಕೆ ಈ ರೀತಿ ನಾ ಮೋಸ ಮಾಡೋದು? ಅಕ್ಕ, ನಾನು ಆತರ ತಪ್ಪು ಯಾವುದು ಮಾಡಿಲ್ಲ ಅಕ್ಕ. ಇನ್ನು ಏನ್ ಮಾಡ್ಬೇಕು ಅಂತಿದ್ಯೋ? ಚಿಕ್ಕ ವಯಸ್ಸಿನಿಂದ ನನ್ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಇವಳ ಜೊತೆ ಚಕ್ಕಂದ ಆಡ್ತಿದ್ಯಲ್ಲ, ಇದ್ ಸಾಲ್ದ? ಇಷ್ಟು ಸಾಲ್ದ ಹೇಳು? ಅಕ್ಕ, ನಾನು ಯಾವತ್ತು ಬಾಗಿನ ಆ ರೀತಿ ನೋಡ್ಲೇ ಇಲ್ಲ, ಅಥವಾ ಆ ರೀತಿ ಭಾವನೆ ಬರೋತ್ರ ಅವಳ ಹತ್ರ ನಡ್ಕೊಂಡು ಇಲ್ಲ. ನನ್ಗದೆಲ್ಲ ಗೊತ್ತಿಲ್ಲ ಕೃಷ್ಣ. ಸಂಗೀತಂಗೆ ಈಗಾಗ್ಲೇ ಬೇರೊಬ್ಬನ ಜೊತೆ ಮದ್ವೆ ನಿಶ್ಚಯ ಆಗಿದೆ. ನೀನ್ ಅವಳನ್ ಮರೆತು ನನ್ ಮಗಳನ್ನೇ ಮದ್ವೆ ಆಗ್ಬೇಕು. ಅದು ಇವತ್ತೇ, ಈಗ್ಲೇ. ಅಲ್ವೇ? ಅವ್ರಿಬ್ರು ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಬಲವಂತವಾಗಿ ನಮ್ ಭಾಗ್ಯನ ಕೊಟ್ಟು ಮದುವೆ ಮಾಡಿದ್ರೆ ನಮ್ ಭಾಗ್ಯ ಸುಖವಾಗಿರ್ತಾಳೆ. ನನ್ನ ಮಗಳು ಭಾಗ್ಯಂಗೆ ನೀವೇ ತಾನೇ ತಂದೆ. ಒಬ್ಬ ಮಗಳಿಗೆ ನ್ಯಾಯ, ಇನ್ನೊಬ್ಬ ಮಗಳಿಗೆ ಅನ್ಯಾಯನಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ನೀವೇ ಅನ್ನಿಸ್ತಾ ಇದೆ. ಅಕ್ಕ, ನೀನೇನು ಹೇಳು, ನಾನ್ ಭಾಗ್ಯನಲ್ಲ ಮದುವೆ ಆಗೋದು. ನಾನು ಮದುವೆ ಆಗೋದು ಸಂಗೀತನ. ಅದು ಇವತ್ತೇ, ಈಗ್ಲೇ ಬೆಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಬಾ ಸಂಗೀತ. ಮಾವ, ನೀವಿಬ್ರು ಹಾಗೆ ಮದ್ವೆ ಮಾಡ್ಕೊಳ್ಳೋದಾದ್ರೆ ಅದು ದೇವ್ರ ಮುಂದೆ ಅಲ್ಲ, ನನ್ನ ಹೆಣದ ಮುಂದೆ. ಭಾಗ್ಯ, ನನ್ನ ಮನಸ್ಸಲ್ಲಿ ನಿನ್ನ ಮದುವೆ ಆಗ್ಬೇಕು ಅಂತ ಕಿಂಚಿತ್ತೂ ಆಸೆ ಇಲ್ಲ. ಹೀಗಿದ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ನೋಡು, ಪ್ರತಿಯೊಂದು ಗಂಡು ಹೆಣ್ಣು ಹುಟ್ಟಿದ ತಕ್ಷಣ ಇವಳೇ ಹೆಂಡತಿ ಇವನೇ ಗಂಡ ಅಂತ ಮೇಲ್ಗಡೆ ನಿಶ್ಚಯ ಆಗಿರುತ್ತೆ. ಅದನ್ನು ಮೀರಿ ನಡೆದ್ರೆ ಆ ಬಾಳಗ ಅರ್ಥನೇ ಇರೋದಿಲ್ಲ. ನೋಡು, ನೀನ್ ತಾಳ್ಮೆಯಿಂದ ನಡ್ಕೊ. ನಿನಗೆ ನನಗಿಂತ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ. ಅಕ್ಕ, ಭಾವ, ನಿಮ್ಮಿಬ್ಬರ ಆಶೀರ್ವಾದ ನಮ್ಮ ಮದುವೆಗಿದೆ ಅಂತ ಭಾವಿಸಿದ್ದೀನಿ. ಕೃಷ್ಣ, ಹೋಗ್ಬೇಡ ಕೃಷ್ಣ, ನನ್ ಮಾತು ಕೇಳು ಕೃಷ್ಣ. ನನ್ನ ಮಾತನ್ನ ಅಧಿಕರಿಸಿ ಹೋಗ್ತಾ ಇದ್ದೀರಲ್ಲ, ನಿಮ್ಮ ಮದ್ವೆ ಹೇಗಾಗುತ್ತೆ ಅಂತ ನಾನು ನೋಡಬೇಕು. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅವಳ? ನೋಡು, ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ಮದುವೆ ಮಾಡ್ಕೋಬೇಕು ಅಂತ ಇದ್ದೀವಿ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಿನಗಿಂತ ಮುಂಚೆ ನನಗೆ ಇವಳ ಜೊತೆ ನಿಶ್ಚಿತಾರ್ಥ ಆಗಿದೆ. ಇವಳನ್ನ ಮದುವೆ ಆಗ್ಬೇಕಾಗಿರೋನು ನಾನು. ಅದು ಬಲವಂತ. ಅದು ನಿನ್ನ ಪ್ರಕಾರ. ಇವಳ ಜೊತೆ ನನ್ನ ಮದುವೆ ನಿಶ್ಚಿತಾರ್ಥ ಆಗಿರೋದು ಇವಳ ಅಪ್ಪ ಅಮ್ಮನ ಒಪ್ಪಿಗೆ ತಗೊಂಡೆ. ಇವಳನ್ನ ನನ್ನ ಜೊತೆ ಕಳ್ಸ್ಕೊಡೋ. ಇಲ್ಲ, ನಾನ್ ಬರಲ್ಲ.
ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಕರ್ಕೊಂಡು ಹೋಗ್ತಿರೋದು. ಕೃಷ್ಣ, ಅಯ್ಯೋ ಕೊಲೆ ಕೊಲೆ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏನಪ್ಪ ಮಾಡೋದೀಗ? ಮೊದ್ಲಿನ ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡಿ ಅಮ್ಮ. ಕೃಷ್ಣ, ಯಾಕೆ ಇನ್ಸ್ಪೆಕ್ಟರ್ ಸಾಹೇಬ್ರೆ ಗಾಡಿ ನಿಲ್ಸಿದ್ರಿ? ಆ ಗೋಪಾಲ್ ಕೃಷ್ಣಂಗೆ ಅಟೆಂಪ್ಟ್ ಮರ್ಡರ್ ಅಂತ ನಿಮ್ಮ ಮೇಲೆ ಕೇಸ್ ಬುಕ್ ಆಗಿದೆ. ಈ ವಿಷಯ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ನೀವು ಆ ಸಂಗೀತನ ಮದುವೆ ಆಗೋಗಿಲ್ಲ. ಈ ವಿಷಯನ ನಿಮ್ಗೆ ತಿಳಿಸೋಣ ಅಂತಂದೆ. ಅಲ್ರಿ, ಕೇಸ್ ಬುಕ್ ಮಾಡೋ ಮೊದಲು ಒಂದು ಮಾತು ನನಗೆ ಹೇಳೋದಲ್ವೇನ್ರಿ? ಎಲ್ಲಾ ಕಡೆ ನಿಮ್ಮನ್ನು ಹುಡುಕಾಡ್ದೆ, ನೀವು ಊರಲ್ಲಿಲ್ಲ ಅಂತ ಹೇಳಿದ್ರು. ಛೇ, ಇದೆಲ್ಲ ಒಂದೇ ಇರ್ಲಿ, ನೋಡ್ಕೋತೀನಿ. ಅಮ್ಮ, ಮಾವ ಆಸ್ಪತ್ರೆಗೆ ಸೇರಿ 15 ದಿನ ಆಯ್ತು. ಡಿಸ್ಚಾರ್ಜ್ ಯಾವಾಗ ಅಮ್ಮ? ಯಾರು ಗೊತ್ತು, ಡಾಕ್ಟರ್ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಾಬಾ, ನೀವೇನು ಭಯಪಡಬೇಕಾದಿಲ್ಲ. ಏಟು ಬಿದ್ದ ಜಾಗ ಸಂಪೂರ್ಣವಾಗಿ ಗುಣವಾಗಿದೆ. ಇವತ್ತೇ ಇವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೋದು. ಡಾಕ್ಟ್ರೆ, ನೀವೇನು ಮನೆ ಕರ್ಕೊಂಡು ಹೋಗೋಂತೀರಾ? ಆದ್ರೆ ಅವ್ನಿಗೆ ಏಟ್ ಬಿದ್ದಾಗಿಂದ ಒಂದ್ ಮಾತು ಆಡಿಲ್ಲ. ಅವ್ನಿಗೆ ಏಟ್ ಬಿದ್ದು ಜ್ಞಾಪಕ ಶಕ್ತಿ ಹೋಗಿದ್ಯೋ ಅಥವಾ ಹುಚ್ಚಿಚ್ಚೇನಾದ್ರೂ ಹಿಡ್ದಿದ್ಯೋ ಅಂತ ಭಯ ಆಗ್ತಿದೆ ಡಾಕ್ಟ್ರೆ. ಗೋಪಾಲ, ಒಳ್ಳೆ ಐಡಿಯಾ ಕಣೋ. ನಿಮ್ ಮಕ್ಕಳಿಗೆ ಬುದ್ಧಿ ಕಲ್ಸಕ್ಕೆ, ನಿನ್ ಲವ್ ನ ಸಕ್ಸಸ್ ಮಾಡ್ಕೊಳಕ್ಕೆ ಹುಚ್ಚಿನ ತರ ಡೌ ಮಾಡು. ಡಾಕ್ಟ್ರೆ ಇನ್ನೂ ಏನು ಹೇಳಿಲ್ಲ, ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ? ಎಲ್ಲದಕ್ಕೂ ಕಾರಣ ಈ ಪೀಡೆ, ದರಿದ್ರ ದರಿದ್ರ. ನೀವೇನ್ ಗಾಬರಿ ಪಡ್ಬೇಕಾದಿಲ್ಲ. ಈತಿನ ತಲೆಗೆ ಬಿದ್ದಿರೋದು ಸಾಧಾರಣವಾದ ಪೆಟ್ಟು. ಅದಕ್ಕೆ ಸ್ವಲ್ಪ ಶಾಕ್ ಆಗಿದ್ದಾರೆ ಅನ್ಸುತ್ತೆ. ಮನೆ ವಾತಾವರಣದಲ್ಲಿ 8 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟ್ರೆ, ಡಿಸ್ಚಾರ್ಜ್ ಬರ್ಕೊಟ್ಬಿಡಿ. ಆಯ್ತಾಯ್ತು. ಊಟಕ್ಕೆ ಬರ್ತೀರಾ? ಒಂದೇ ಕರೆದ್ರೆ ನೀವೊಬ್ರೆ ಬಂದ್ಬಿಡದ? ಕೃಷ್ಣ ಎಲ್ಲಿ? ನನಗೇನೆ ಗೊತ್ತು, ಇಲ್ಲೇ ಎಲ್ಲ ಇರ್ಬೇಕು ನೋಡು. ಕೃಷ್ಣ, ಗೋಪಾಲ ಕೃಷ್ಣ, ಕೃಷ್ಣ, ಕೃಷ್ಣ. ಅಕ್ಕ, ನಾ ಇಲ್ಲಿದ್ದೀನಿ. ಕೃಷ್ಣ, ಅಯ್ಯೋ ನೀನ್ಯಾಕೋ ಇಲ್ಲಿ ಕೂತಿದ್ಯಾ? ಬಾರ ಹೊರಗಡೆ. ಅಕ್ಕ, ಕಳ್ಳ ಪೊಲೀಸ್ ಆಟ ಆಡೋದಂತ ಕೂತಿದ್ದೀನಿ. ನೀವೆಲ್ಲ ಬಂದ್ರೆ ಆಡೋಣ. ಅಯ್ಯೋ ರೀ, ಏನ್ರಿ ಇದು? ಕೃಷ್ಣ ಯಾಕೆ ಹೀಗಾಡ್ತಿದ್ದಾನೆ? ಟೆನ್ಷನ್ ತಗೋಬೇಡ ನೀನು. ಡಾಕ್ಟ್ರೆ ಹೇಳಿಲ್ವಾ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ? ನಾನು ನೋಡ್ತೀನಿ ತಾಳು. ಕೃಷ್ಣ, ನೀನು ಒಳ್ಳೆ ಹುಡುಗಾದೇನಪ್ಪ, ಆಗಲ್ಲ ಮಾಡ್ಬಾರ್ದು. ಜಾಣ ಮರಿ, ಬಾ ಹೊರಗಡೆ ಬಾ. ಪೆದ್ದನ ಮಕ್ಕಳು ನಾನು ಹುಚ್ಚ ಅಂತ ನಂಬಿಟ್ರು. ಇಬ್ರು ಹೆಂಡ್ತಿನ ನಿನ್ ಮದ್ವೆ ಆಗಿದೆಯಲ್ವಾ, ನೀನ್ ಹೇಳಿದ್ರೆ ನಿನ್ ಮಾತು ಕೇಳೋದು. ಬರಲ್ಲ. ಏ ಭಾಗ್ಯ, ಬಾರೆ ಕುಸುಮರಿ ಆಟ ಆಡ್ದ. ಬಾರೆ 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 ಬಾರೆ. ಬೇಡ ಮಾವ. ಅಕ್ಕ, ನಿನ್ ಮಗಳು ಆಪೋಲಿದ್ದಂಗೊಳೆ ಹಿಡ್ಕೊಂಡ್ ಕಚ್ಚಿಬಿಡ್ಲಾ? ಏನ್ ನೋಡೋದು? ಬಾ ಮದ್ವೆ ಆಗು, ಬಾ ಮದ್ವೆ ಆಗು ಅಂತಿದ್ಯಾ? ಬಾ ಇವಾಗ ಅಪ್ಪ ಅಮ್ಮ ಆಟ ಆಡದ. ಬಾರೆ. ಕೃಷ್ಣ ಕೃಷ್ಣ, ಇಲ್ಲೋಡು, ನಾಳೆ ಅಪ್ಪ ಅಮ್ಮ ಆಟಾಡು, ಈಗ ಊಟ ಮಾಡು. ಆಯ್ತು, ಈಗ ಊಟ, ನಾಳೆ ಆಟ. ನಿನಗೆ ಟಾಟಾ. ಟಕ್ಕ ಟಕ ಟಕ್ಕ ಟಕ ಟಕ್ಕ. ಏನಮ್ಮ ಮಾವ ಹೀಗಾಡ್ತಾನೆ? ಏನಮ್ಮ ಮಾಡ್ಲಿ, ಎಲ್ಲೋ ಹುಚ್ಚಿಗೆ ಅರಳಿರ್ಬೇಕು ನನ್ ಕರ್ಮಕ್ಕೆ. ದೇವಿ, ಆದಷ್ಟು ಬೇಗ ನನ್ನ ಕೃಷ್ಣನಿಗೆ ಬಂದಿರೋ ಕಾಯಿಲೆ ವಾಸಿ ಮಾಡಿ
ಮೊದಲಿನ ಹಾಗೆ ನಗ್ನಗ್ತಾ ಇರೋ ಹಾಗೆ ಮಾಡು ತಂದೆ. ಯಾಕೆ ಹೇಳ್ತಾ ಇದ್ಯಾ? ಈಗ ಏನಾಯ್ತು ಅಂತ ಡಾಕ್ಟ್ರೆ ಹೇಳಿಲ್ವಾ? ಹೆದರ್ಕೊಳೋ ಅಂತದೇನು ಇಲ್ಲ, 8-10 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನೋಡೋಣ ಇರು. ಸಾಕ್ ಸುಮ್ನಿರಮ್ಮ, ಇದೆಲ್ಲ ನಿನ್ನಿಂದಾನೇ ಆಗಿತ್ತು. ಅಯ್ಯ, ಆ ವೀರಭದ್ರಂಗೆ ಮದ್ವೆ ತಪ್ಸು ಅಂದ್ರೆ ಅವ್ನು ಹೀಗ್ ಮಾಡ್ತಾನೆ ಅಂತ ನನ್ಗೇನೆ ಗೊತ್ತು. 4 ದಿನ ಕಾಯೋಣ. ಸರಿ ಹೋಗ್ಲಿಲ್ಲ ಅಂದ್ರೆ ಎಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ದೊಡ್ಡ ಡಾಕ್ಟರ್ ತೋರಿಸ್ತೀನಿ, ಅವ್ನ್ ಕಾಯಿಲೆ ವಾಸಿ ಮಾಡಿಸ್ತೀನಿ, ಆಮೇಲೆ ಅವನಿಗೆ ಕೊಟ್ಟು ನಿನ್ ಮದ್ವೆ ಮಾಡಿಸ್ತೀನಿ, ಆಯ್ತಾ? ಭಾಗ್ಯ ಅಲ್ಲೋಡೆ, ಸಾಧ್ವಿ ಶಿರೋಮಣಿ ತರ ತುಳಸಿ ಪೂಜೆ ಮಾಡ್ತಿದ್ದಾಳೆ. ಕೃಷ್ಣಂಗೆ ಈಗ ಹುಚ್ಚಿಡ್ದಿದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಇವಳ ಮೇಲೆ ಅವನಿಗಿರೋ ಹುಚ್ಚು. ಇವಳಿಂದ ನಿನ್ ಬಾಳು ಹಾಳಾಗೋಯ್ತು. ಇಷ್ಟು ದಿನ ಕೃಷ್ಣ ಇವಳಿಗೆ ಸಪೋರ್ಟ್ ಆಗಿದ್ದ, ಇನ್ಮೇಲೆ ಏನ್ ಮಾಡ್ತೀನಿ ನೋಡ್ತಾ ಇರು. ಅಮ್ಮ, ಏನಮ್ಮ ಇದಿಲ್ಲ? ಸ್ವಲ್ಪ ತರ್ತು, ಮುಂದೆ ನೋಡುವಂತೆ. ಸಂಗೀತ, ಏನ್ ಚಿಕ್ಕಮ್ಮ? ಬಾಮ್ಮ ಇಲ್ಲಿ. ಆ ತುಳಸಿ ಗಿಡ ಸುತ್ತ ಮಣ್ಣೆಲ್ಲ ಅಗದ್ಬಿಟ್ಟು ಮಣ್ಣೆಲ್ಲ ಹುಡಿ ಹುಡಿ ಮಾಡುತ್ತೆ. ತುಳಸಿ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ತಗೋ, ಈ ಹಾರೆ ತಗೊಂಡೋಗಿ ಮಾಡು. ಸರಿ. ಹೇಗೆ ಮಾವ ಬರ್ತಿದ್ದಾನೆ. ಯಾಕೆ ಅಮ್ಮ ಆನೆ ಪುಟ್ಟ ಅಯ್ಯ ಅಮ್ಮ ಅಂತ ಬಿಕ್ಸೋರ್ ತರ ಕೂಗ್ತಿದ್ಯಾ? ಹೊಟ್ಟೆ ಸಿಗ್ತಾ ಇದ್ಯಾ? ಒಳಗಡೆ ಬಾ, ಇಷ್ಟೊಂದು ಚಿತ್ರಾನ್ನ ಕೊಡ್ತೀನಿ, ಬಾರೆ. ಇದೆಲ್ಲ ನಮ್ಮ ಅಕ್ಕಂದೆ ಕಿತಾಪತಿ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ನಮ್ಮ ತಾತ ವಿಟ್ಲಾಪುರದ ರಿವಲ್ವಾರ್ ಕೆಂಪು ನಂಜೇಗೌಡನ ಅಸ್ತ್ರ ಸುಮ್ಮನೆ ಬಿದ್ದೆ. ಅದನ್ನ ಕೈ ತಗೊಂಡು ನಿಮಗೆ ಕಲಿಸ್ತೀನಿ ಬುದ್ಧಿನ. ನೀನೇನು ಖುಷಿ ಪಡ್ಬೇಡ, ಅಲ್ಲ ಅಳ್ಬೇಡ. ನಾಳೆ ಐತೆ ಅವ್ರಿಗೆ ಮಜಾ. ಈಗ ಡಾಕ್ಟರ್ ಹತ್ರ ಮೂಲ ಮಾಡಿಸ್ಕೊಳೋಣ? ಬೇಡ ಕೃಷ್ಣ, ಮನೇಲೆ ಸಿಲ್ವರ್ ಸಲ್ಫರ್ಡೈಸರ್ ಕ್ರೀಮ್ ಇದೆ, ಅದನ್ನ ಹಚ್ಕೊಂಡ್ರೆ ಬೇಗ ವಾಸಿ ಆಗುತ್ತೆ. ಓಹೋ, ಸಿಲ್ವರು ಡೈಜಿನು ಮಿಕ್ಸ್ ಮಾಡಕೋತ ಯಾಕೋಪ? ಅಕ್ಕ, ಸಂಗೀತನಿಗೆ ಸುಮ್ನೆ ಹಿಂಸೆ ಕೊಡ್ತಾ ಇದೆಯಲ್ಲ, ನಿನಗೈತೆ ಮಜಾ. ಕಾಫಿನೇ ಇದು? ದರಿದ್ರವೇ, ಕಾಫಿ ಕೂಡ ಮಾಡಕ್ ಬರಲ್ಲ ನಿನ್ಗೆ. ಅಕ್ಕ ಅಕ್ಕ, ನೀನು ಭಾಗ್ಯ ಇಬ್ರು ಸೇರ್ಕೊಂಡು ಇಲ್ಲಿರೋ ಸಾಮಾನೆಲ್ಲ ತಗೊಂಡ ಆಚೆ ಇಟ್ಬಿಡಿ. ಯಾಕೆಂದ್ರೆ ಇಲ್ಲಿ ತುಂಬಾ ಶಕೆ. ನಾವ್ ಇನ್ಮೇಲಿಂದ್ರು ಸಂಸಾರ ಮಾಡೋದು, ನಿಲ್ಲೋದು, ಕೂರೋದು ಎಲ್ಲ ಆಚೆ ಕಡೆ. ಬೇಗ ಬೇಗ. ಅಯ್ಯಯ್ಯೋ, ಏನ್ರಿ ಇದು? ಡಾಕ್ಟರ್ ಹೇಳಿದ ಪ್ರಕಾರ ಮನೆ ವಾತಾವರಣದಲ್ಲಿದ್ರೆ ಇವನು ಹುಚ್ಚು ವಾಸಿ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಹೆಚ್ಚಾಗಿರೋ ಹಾಗೆ ಕಾಣುತ್ತಲ್ಲ. ಕೃಷ್ಣ, ಇಲ್ಲಿಡು, ನಾ ಹೇಳೋದ್ ಕೇಳು. ಇದ್ರಲ್ಲಿ 5 ಬುಲೆಟ್ ಇದೆ. 1, 2, 3, 4, 5. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಡಮ್ ಅನ್ಸ್ಬಿಡ್ತೀನಿ. ನೋಡಿ, ಮಕ್ಕಳ ಕೈಗೆ ಸಿಗ್ಬಾರ್ದು ಅಂತ ರಿವಾಲ್ವರ್ನ ನಂದಿರ್ವಲ್ಲಿ ಇಟ್ಟಿದೆ. ನೀವಾಗ್ರಿ ತೆಗ್ದು ಅವ್ನ ಕೈಲಿ ಕೊಟ್ರಿ. ನೀನೆಲ್ಲಿ ಇಟ್ಟಿದ್ದೆ ನನಗೇನೋ ಗೊತ್ತು. ಅವನೇ ತಗೊಂಡಿರ್ಬೇಕು. ಅವ್ನಿಗೆ ಹೇಳ್ದಂಗೆ ಕೇಳ್ಬಿಡು ಬೇಗ, ಇಲ್ಲಿದ್ರೆ ನಿನ್ ಡಮ್ ಅನ್ಸ್ಬಿಡ್ತಾನ ಅಷ್ಟೇ. ಕೃಷ್ಣ, ಗೋಪಾಲ ಕೃಷ್ಣ, ಇವತ್ತು ಅಮಾವಾಸ್ಯೆ. ಮನೆಯಿಂದ ಸಾಮಾನ ಹೊರಗಡೆ ಇಟ್ರೆ ದರಿದ್ರ ಸುತ್ಕೊಳ್ಳುತ್ತೆ. ಬೇಗ ಬಾರೆ. ಯಾಗ ಬಿಡಮ್ಮ, ಇದನ್ನ ಎತ್ಕೋತಾರೆ ಅಂತ ಕಾಣಿಸುತ್ತೆ. ತುಂಬಾ ದಿವಸದ ಮೇಲೆ ಮೈ ಮುರಿದು ಕೆಲಸ ಮಾಡ್ತಾ ಇದಾರೆ. ಮಾಡ್ಲಿ. ಅಯ್ಯೋ, ಕೈಗಳಿಗೆಲ್ಲ ಜ್ವರ ಬಂದಾಗ ಹೋಯ್ತಮ್ಮ. ಅಕ್ಕ, ಎಲ್ಲ ಸಾಮಾನು ತಂದು ಈಚೆ ಜೋಡಿಸ್ಬಿಟ್ರ? ಅಯ್ಯೋ ಪಾಪಿ, ಇಲ್ಲಿ ಕಳ್ಳರ ಕಾಟ, ಓದ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಗೊಂಡು ವಾಪಸ್ ಜೋಡಿಸಿ. ಅಯ್ಯೋ, ನನ್ ಕೈಲಾಗಲ್ಲಪ್ಪ. ಕಳ್ಳರು ತಗೊಂಡೋಗ್ಲಿ, ಯಾವನಾರು ತಗೊಂಡೋಗ್ಲಿ, ನಾನ್ ಜೋಡ್ಸಲ್ಲ. ಇಡಲ್ವಾ?
ಓಡಿ ಎತ್ಕೊಂಡು ಪಾಪ ಯಾಕೆ ರೀತಿ ಗೋಳಾಡಿಸ್ತಿದ್ದೀರಾ? ನಿನ್ನೆ ಅವ್ರು ನಿನಗೆ ಹಿಂಸೆ ಕೊಟ್ಟಿದ್ದು ನಿನಗೆ ಗೊತ್ತಾಗಲ್ಲ ಸುಮೇರು. ನೀನೇ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಡಮ್ ಅನ್ಸ್ಬಿಡ್ತೀನಿ. ಬೇಡ ಬೇಡ ಬೇಡವಾ? ಹಂಗಾರ ಒಂದೇ ಒಂದು. ಮುತ್ಕ ನೋಡ್ದೆ ನೋಡ್ತಾನೆ ಒಂದು. ಹೋಯ್ತು ನನ್ ಕಾಲು. ಕೂತ್ರೆ ಹೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ. ಈ ಕೃಷ್ಣಂಗೆ ಎಂತ ಹುಚ್ಚಿಡ್ತಿದ್ಯೋ ಏನೋ. ಅಮ್ಮ ಹೋಯ್ತು ನನ್ ಸೊಂಟ ಹೋಯ್ತು. ಭಾಗ್ಯ, ಏ ಭಾಗ್ಯ ಬಾರೆ ಇಲ್ಲಿ. ಏನಮ್ಮ? ನಿಮ್ಮಪ್ಪ ಎಲ್ಲಿ? ಬೆಳಿಗ್ಗೆನೆ ಎಲ್ಲ ಹೋದ್ರಮ್ಮ, ಇನ್ನೂ ಬಂದಿಲ್ಲ. ಅವಳಲ್ಲಿ? ಸಂಗೀತ ಸ್ನಾನ ಮಾಡ್ತಿದ್ದಾಳಮ್ಮ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಬೆಳಗ್ನಿಂದ ಕಾಣ್ತಿಲ್ಲ, ಇನ್ನೂ ಮಲ್ಗಿರ್ಬೇಕು. ಮಲ್ಕೊಂಡಿದ್ದಾನ? ಹೇಗಾದ್ರೂ ಮಾಡಿ ರಿವಲ್ವರ್ನ ಅಲ್ಲಿಂದ ಎತ್ಕೊಂಡ್ಬಿಡ್ಬೇಕು. ನಡಿ ನಡಿ. ಬನ್ನಿ ಬನ್ನಿ, ಇದೇ ನಿಮ್ಗೆ ಮಜಾ ಆವತ್ತು. ಇವತ್ತೇನಾದ್ರೂ ರಿವಲ್ವರ್ನ ಅಲ್ಲಿಂದ ತಗೊಳ್ಳೇಬೇಕು. ತಿಂಡಿ ನೀನಿಲ್ಲದೇನೋ ಹೇಗಿರಲಿ. ಏನಿದು? ದೋಸೆ. ದೋಸೆ ನೀನಿಲ್ಲದೇನೋ ಹೇಗಿರಲಿ. ನಾವಿಬ್ರು ಅಪ್ಪ ಮಾತಾಡೋಣ. ಬೇಡ ಬೇಡ, ಹಾಗೆಲ್ಲ ಆಡ್ಬಾರ್ದು. ನಾನು ಇಲ್ಲಿ ಮನ್ಕೊಳ್ಳ. ನೋಡ್ತೀಯಮ್ಮ, ಮಾವ ನನ್ ಜೊತೆ ಹುಚ್ಚ ಹಿಡ್ದವನಾಗಿ ನಟಿಸ್ತಾನೆ, ಆದ್ರೆ ಅಕ್ಕನ ಜೊತೆ ಆಯಾಗ ದೋಸೆ ತಿಂತಾ ಇದ್ದಾನೆ. ನೋಡ್ತಾ ಇದ್ದೀನಿ, ಆದ್ರೆ ಏನ್ ಮಾಡ್ಲಿ? ಏನಾದ್ರೂ ಮಾತಾಡಕ್ ಹೋದ್ರೆ ರಿವಲ್ವರ್ ತಗೊಂಡು ಡಮ್ ಅನ್ನಿಸ್ತೀನಿ ಅಂತಾನೆ. ಹಾಗಂತ ನಾವು ಸುಮ್ನೆ ಇದ್ರೆ ನಾಳೆ ಮಾವನ್ ಹುಚ್ಚು ವಾಸಿಯಾಗಿ ಅವರಿಬ್ರು ಮದ್ವೆ ಆಗ್ತಾರೆ ಅಷ್ಟೇ. ಹಾಗಾಗೋಕ್ ಮುಂಚೆ ಅವ್ಳು ನಡೆಯೋ ಕೂಡ ಆಗ್ಬಾರ್ದು. ಹಾಗ್ ಮಾಡ್ತೀನಿ, ಆಮೇಲೆ ಅವಳ ಮದ್ವೆ ಆಗ್ತಾರೆ. ಬಾಬಾ ಸಾಕು. ಸಂಗೀತ ಬಾಮ್ಮ ಇಲ್ಲಿ. ಬಂದೆ ಚಿಕ್ಕಮ್ಮ. ನೀನು ಏನು ಇಷ್ಟ ಮಾಡ್ಬೇಡ, ನನ್ನ ಹತ್ರ ಬಂದಿದೆ. ಅವ್ರೇನೋ ತೊಂದ್ರೆ ಕೊಟ್ರೆ ಡುಮ್ ಅಂತ ಹೊಗೆ ಹಾಕ್ಸ್ಬಿಡ್ತೀನಿ. ಅದು ಅದು ನೀವ್ ಇಲ್ಲದೆ ಇರುವಾಗ ನಂಗೆ ತುಂಬಾ ಹಿಂಸೆ ಕೊಡ್ತಾರೆ. 5 ನಿಮಿಷದಲ್ಲಿ ಬರ್ತೀನಿ. ಏನ್ ಚಿಕ್ಕಮ್ಮ? ಇವತ್ತು ಶುಕ್ರವಾರ ಅಲ್ವಾ? ಊರಾಚೆ ಇರೋ ಕೆಂಪಮ್ಮನ ದೇವಸ್ಥಾನದಲ್ಲಿ ಹರಕೆ ಹೊತ್ತವರೆಲ್ಲ ಕೆಂಡ ತುಳಿತಾರೆ. ನಮ್ ಕೃಷ್ಣನ್ ಹುಚ್ಚು ಬೇಗ ವಾಸಿ ಆಗೋದಕ್ಕೆ ನಿನ್ ಕೈಲಿ ಕೆಂಡ ತುಳಿಸ್ತೀನಿ ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬೇಗ ರೆಡಿ ಆಗಮ್ಮ, ಹೋಗೋಣ. ಕೆಂಡ ತುಳಿಯೋದ? ಬೇಡ ಚಿಕ್ಕಮ್ಮ. ಹಾಗಲ್ಲಮ್ಮ, ಈಗ ಕೃಷ್ಣನ್ಗೆ ನಿನ್ ಕಂಡ ತಾನೆ ಪ್ರೀತಿ ಜಾಸ್ತಿ. ನೀನ್ ಕೆಂಡ ತುಳಿದ್ರೆ ಅವನಿಗೆ ಬೇಗ ವಾಸಿ ಆಗುತ್ತೆ. ಅದಕ್ಕೆ ಬೇಗ ರೆಡಿ ಆಗ್ಬಿಟ್ಟ, ಹೋಗು. ಅಲ್ವೇ ಡಾಕ್ಟ್ರೇ ಹೇಳಿದ್ದಾರೆ ಕೃಷ್ಣನಿಗೆ ಬಿದ್ದಿರೋದು ಸಣ್ಣ ಪೇಟು, ಎಲ್ಲ ಸರಿ ಹೋಗ್ಬಿಡುತ್ತೆ, ಗಾಬರಿ ಪಡ್ಬೇಕಾಗಿಲ್ಲ ಅಂತ. ಅಷ್ಟ್ರೊಳಗೆ ಚೆನ್ನಾಗಿರೋ 7 ಕಾಲನ್ಯಾಗ ಸುಡಿಸ್ತಾ ಇದೆಯಾ? ತಾವು ಸ್ವಲ್ಪ ಸಮಾಧಾನ ತಗೋತೀರಾ? ಇನ್ನೊಂದ್ಸಲ ನನ್ ವಿಷಯಕ್ಕೆ ಏನಾದ್ರು ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಅಕ್ಕ, ರಾಮಡಿಹಳ್ಳಿ ಕೆಂಪಮ್ಮ ದೇವಿನೇ ನಿನ್ ಕಾಪಾಡಿ. ಬೇಡಿ ಚಿಕ್ಕಮ್ಮ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ನನ್ ಬಿಟ್ಬಿಡಿ. ಅರೆ ಇದಕ್ಕೆಲ್ಲ ಹೆದರ್ಕೋಬಾರ್ದಮ್ಮ. ನೀನ್ ಬೆಂಕಿ ಮೇಲೆ ಹಿಡಿದ್ರೇನೆ ಕೃಷ್ಣ ಹುಚ್ಚು ವಾಸಿ ಆಗೋದು. ಬೇಡಿ ಚಿಕ್ಕಮ್ಮ,
ಸುಟ್ಟೋಗುತ್ತೆ. ಹೋಗ್ಲಿ ಬಿಡ, ಪಾಪ ಅವಳು ಅಷ್ಟೊಂದು ಹೆದರ್ಕೋತಾ ಇದ್ದಾಳೆ. ಈ ಸಲ ಹರಕೆ ತೀರ್ಸಕ್ಕಾಗಿಲ್ಲ ಅಂದ್ರೆ ಮುಂದಿನ ಸಲ ತೀರಿಸ್ತಾಳೆ. ಹೌದಾ? ಅವಳು ಮುಂದಿನ ಸಲ ತೀರ್ಸ್ಲಿ, ಈ ಸಲ ನೀನ್ ತೀರ್ಸಿ. ಸಂಗೀತ, ನೀನಮ್ಮ ಮೀನಮೇಷ ಎಣಿಸ್ತಾ ಇದ್ಯಾ? ಬಾಮ್ಮ. ನೀನು ಆಗಲ್ಲ ಬಾಮ್ಮ, ಬಾರೆ. ಅಕ್ಕಯ್ಯ, ಅಯ್ಯೋ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನಾನು ಕಾಲಲ್ಲಿ ನಡ್ಕೊಂಡು ಗುಡುಗುಡ ಅಂತ ಬಂದೆ. ನೀನ್ ಮಲಗಿರುವಾಗ ಬಾಗಿಲು ಬೀಗ ಹಾಕೊಂಡ್ ಬಂದಿದ್ನಲ್ಲ, ಇಲ್ಲಿಗೆ ಯಾಕೆ ಬಂದ? ನನಗೇನು ಗೊತ್ತು, ನಿನ್ ಜೊತೆನೆ ಬಂದಲ್ಲ ನಾನು. ಅಕ್ಕ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನೀನು ನಿನ್ ಮಗಳು. ನಾವೇ ತುಳಿಬೇಕು? ನಾನು ಮಧ್ಯಾಹ್ನ ಪಾಚ್ಕೊಂಡಿದ್ದಲ್ಲ, ಆಗ ಕೆಂಪಂ ದೇವಿ ನನ್ ಕನ್ಸಲ್ ಬಂದು, ಮಗ್ನೆ ಮನೆ ಪುಟ, ಈಗ ಬೆಂಕಿ ತುಳಿಯೋದು ಸಂಗೀತ ಅಲ್ಲ, ನಿಮ್ಮ ಅಕ್ಕ, ಅವಳ ಮಗಳು ಅಂದ್ಲು. ಇಲ್ಲಪ್ಪ ಇಲ್ಲಪ್ಪ, ನಾವು ತುಳಿಯೋದಿಲ್ಲ, ನನ್ ಕೈಲಾಗಲ್ಲಪ್ಪ. ಆಗಲ್ಲ, ಆಮೇಲೆ ಡುಮ್ ಅನ್ಸ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಹೋಗ್ಬಿಡ್ತೀರಾ. ನಮ್ ತಾತ ಇಟ್ಲಾಪುರ ಕೆಂಪನಂಜೇಗೌಡ ಮಡಗಿದಂತ ಅಸ್ತ್ರ ಒಳ್ಳೆ ವರ್ಕೌಟ್ ಆಗೋಯ್ತು. ಮಾಡಿದ್ರು ಮಾರಾಯ. ಬನ್ನಿ ಹೋಗೋಣ. ಹೊರರಿಗೆ ಅನ್ಯಾಯವೆಸಗಿದರೆ ತನಗೆ ತಿರುಗುವುದಯ್ಯ. ದೊಡ್ಡೋರ್ ಮಾತು ಗಾದೆ ಎಂದೂ ಸುಳ್ಳಾಗೋದಿಲ್ಲ. ಇನ್ನು ಮುಂದಾದ್ರೂ ನಿನ್ನೆ ಕೆಟ್ಟ ಬುದ್ಧಿ ಬಿಟ್ಬಿಡು. ಏನ್ರಿ ಹತ್ರ ಬರ್ತೀರಾ? ನಿಮ್ ಮೂತಿಗೆ ನಾನ್ ಉರಿ ತಡಿಲಾರ್ದೆ ಸಾಯ್ತಾ ಇದ್ದೀನಿ, ನಿಮ್ದೇನ್ರಿ ಬುದ್ಧಿವಾದ? ಇದ್ದೋಗ್ರಿ ಆಚೆಗೆ. ಏಯ್, ಸರಿಯಾಗಿ ಬೀಸೆ, ಈ ಕಡೆ ಬೀಸೆ. ಈಗ ನೋವು ಗೊತ್ತಾಗ್ತಾ ಇದೆ. ಅಕ್ಕ ಅಕ್ಕ ಅಕ್ಕ, ನಂದೊಂದು ಆಸೆ ಇದೆ, ನೆರವೇರ್ಸಕ್ಕ. ಎಷ್ಟು ಮಾಡಿದ್ ಸಾಲ್ದೇನಪ್ಪ, ಇನ್ನೂ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀಯೋ? ಅದು ನೀವಿಬ್ರು ಬರಿಗಾಲಲ್ಲಿ ನಡ್ಕೊಂಡು ತಿರುಪತಿಗೆ ಹೋಗಿ ತಿರುಪತಿ ತಿಮ್ಮಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಗೋಯಿಂದ ಅಂತ ವಾಪಸ್ ಬರ್ಬೇಕು. ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ಒಂದ್ ಹೆಜ್ಜೆನೂ ಇಡಕ್ಕಾಗದೆ ನಾವಿನ್ ಒದ್ದಾಡ್ತಾ ಇದ್ದೀವಿ. ನೀ ನಮ್ಮನ್ನ ತಿರುಪತಿ ಯಾತ್ರೆ ಕಳಿಸ್ತಾ ಇಲ್ಲ, ವೈಕುಂಠ ಯಾತ್ರೆ ಕಳಿಸ್ತಾ ಇದೀಯಾ? ಆ ಕೃಷ್ಣ, ಯಾವ ಜನ್ಮದಲ್ಲಿ ನಾನ್ ನಿನಗ್ ಶತ್ರು ಆಗಿದ್ನೋ, ಈ ಜನ್ಮದಲ್ಲಿ ನೀ ನನಗ್ ಶತ್ರು ಆಗಿದ್ಯಲ್ಲೋ ಗೋಪಾಲ. ಅಲ್ವೇ, ಆ ಕೃಷ್ಣ ಅಷ್ಟೊಂದು ಆಸೆಯಿಂದ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ, ಅದನ್ನು ಪೂರೈಸೋಕ್ಕಾಗಲ್ವಾ? ಮಾತಾಡಿದ್ರೆ ಸುಮ್ನೆ ಕುತ್ಕೊಳ್ಳಿ. ನನ್ ಕಾಲೇನಾದ್ರೂ ಚೆನ್ನಾಗಿದ್ದಿದ್ರೆ ಮನೆಯೆಲ್ಲ ಓಡಾಡ್ಸ್ಕೊಂಡು ಹೊಡಿತಾ ಇದ್ದೆ. ಅಕ್ಕ ಅಕ್ಕ, ನೀವು ಹೈವೇನಲ್ಲಿ ಹೋದ್ರೆ ತುಂಬಾ ದೂರ ಆಗುತ್ತೆ. ಅದಕ್ಕೆ ಅಡ್ಡದಾರಿನಲ್ಲಿ ಅಂದ್ರೆ ಹೊಲ ಗದ್ದೆ ಕಲ್ಲು ಮುಳ್ಳು ಇವನ್ನೆಲ್ಲ ದಾಟ್ಕೊಂಡು ಹೋದ್ರೆ 2.5 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಬೇಗ ರೆಡಿಯಾಗಿ ವೈಕುಂಠಕ್ಕೆ ಚಿಚಿ ಅಲ್ಲ ತಿರುಪತಿಗೆ ಹೋಗಿ ಅಕ್ಕ. ಇಲ್ಲಪ್ಪ, ನಮ್ ಕೈಲಿ ಆಗಲ್ಲ. ಆಗಲ್ವಾ? ಇಷ್ಟು ಬೇಗ ಹೋಗ್ಬಿಟ್ರ ತಿರುಪತಿಗೆ? ವೆರಿ ಗುಡ್. ನೀನು ಅದ ಯಾಕಮ್ಮ ಹೀಗೆ ಓಡಾಡ್ತಿದ್ಯಾ? ವೀರಭದ್ರನ ಇಲ್ಲಿಗೆ ಬರೋಕ್ ಹೇಳಿದ್ದೀನಿ. ಯಾಕೆ? ಹೇಗಾದ್ರೂ ಮಾಡಿ ಅವನು ಸಂಗೀತನ ಇಲ್ಲಿಂದ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಮ ಮದ್ವೆ ಸುಗಮವಾಗಿ ನಡೆದು ಹೋಗುತ್ತೆ. ಅದಕ್ಕೆ ಹಾಗೆ ಮಾಡೋದಕ್ಕೆ ಮಾವ ಬಿಡ್ತಾನಾ? ಅದಕ್ಕೂ ಒಂದ್ ದಾರಿ ಹುಡುಕಿದ್ದೀನಿ ಅಂತ ಹೇಳ್ದ ವೀರಭದ್ರ. ಅದಕ್ಕೆ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಬಾಪ, ಬಾ ವೀರಭದ್ರ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನೀನೇ ಇದಕ್ಕೊಂದ್ ದಾರಿ ತೋರಿಸ್ಬೇಕು. ಆ ಕೃಷ್ಣ ನಮ್ಗಂತೂ ಸಾಕ್ ಮಾಡ್ಬಿಟ್ಟಿದ್ದಾನೆ. ನೋಡು, ಅವನು ಇಲ್ದೇ ಇರೋ ಸಮಯ ನೋಡಿ ಹೇಳ್ತೀನಿ. ಹೇಗಾದ್ರೂ ಸಂಗೀತನ ನೀನಿಂದ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ಬಿಡು. ಆಮೇಲೆ ಕೃಷ್ಣಂಗೆ ಸಂಗೀತನ ಹುಚ್ಚಿಬಿಡುತ್ತೆ. ಆಗ ನಮ್ ಭಾಗ್ಯನ್ ಕೊಟ್ಟು ಕೃಷ್ಣಂಗೆ ಮದುವೆ ಮಾಡ್ಬೋದು. ಇಷ್ಟು ದಿವಸ ಮದುವೆ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ ತಡೆ ಇತ್ತು, ಅದನ್ನೇ ತೀರಿಸ್ಕೊಂಡೆ. ನೋಡಿ, ಮದುವೆಗೆ ಬೇಕಾಗಿರೋ ಎಲ್ಲಾ ಸಿದ್ಧತೆಗಳನ್ನ ಬೇಗ ಮಾಡಿ ಮುಗಿಸಿ. ಇನ್ನೊಂದು ವಾರದಲ್ಲಿ ಮದುವೆ ಆಗ್ಬೇಕು. ಕೃಷ್ಣ ಇಲ್ಲಿ ಸಂಗೀತ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ನೀನ್ ಬಂದ್ಬಿಡ್ತಾನೆ. ನಾನು ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿ ಅವನ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಕಂಪ್ಲೇಂಟ್ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡ್ಬಿಡಿ. ಮೆಂಟಲ್ ಹಾಸ್ಪಿಟಲ್ ಫೋನ್ ಮಾಡಿದ್ಯಾ? ನೀನ್ ಯಾಕೆ ಹಾಗೆ ಮಾಡಕ್ ಹೋದೆ? ನನ್ನ ಸಂಗೀತ ಮದುವೆ ಆಗೋವರೆಗೂ ಅವನಲ್ಲಿರ್ಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಡ್ ಬರೋಣ. ನೋಡಿ, ಮದುವೆ ಟೈಮ್ ಕೃಷ್ಣ ಏನಾದ್ರೂ ಅಲ್ಲಿಗೆ ಬಂದ್ಬಿಟ್ರೆ ಮದುವೆ ನಿಂತೋಗುತ್ತೆ. ಅದಕ್ಕೆ ಓಹೋ, ಹಾಗ ಸರಿ ಸರಿ, ಚೆನ್ನಾಗಿದೆ ಐಡಿಯಾ. ನೀನೇನ್ ಹೊರಡು, ಅವ್ರು ಬರೋ ಹೊತ್ತಾಯ್ತು. ಓಕೆ. ಇಷ್ಟು ಬೇಗ ಮನೆ ಬಂದ್ಬಿಡ್ತು. ನಾನ್ ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಗೊತ್ತಾ? ಏನು? ನಿನ್ನ ಕಚ್ಬೇಕು, ಗಿಲ್ಬೇಕು, ಜಾಡ್ಸ್ ಒದಿಬೇಕು ಅಂತ.
ಏನಿದೆಲ್ಲ? ನಮಸ್ಕಾರ. ನಾನು ಮದುವೆ ಆಯ್ತಿದ್ದೀನಿ, ಎಲ್ರು ಬರ್ಬೇಕು. ಇನ್ನೊಂದು ಖಂಡಿತ ಬರ್ತಿರ್ತಾನೆ. ಓಕೆ ಬಾಯ್. ಸುಶೀಲಕ್ಕ ಮಕ್ಕ ಏನ್ ನೋಡ್ತೇವ ಸಿ ಬಾರೋ ಬಾಯ್ಲಿ. ರಂಗಣ್ಣ ಬಾಯ್ಲಿ, ನಾ ಮದುವೆ ಆಯ್ತು ನಿಂಗೆ ಗೊತ್ತಿಲ್ವಾ? ಕಾಲ್ ತರಳಿ ಬರ್ಬೇಕು, ಮನೆಯವರೆಲ್ಲ ಕರ್ಕೊಂಡು ಮಕ್ಳು ಮರಿನೆಲ್ಲ ಕರ್ಕೊಂಡ್ ಬಾರವಾ. ಮಹಾಪ್ರಭುಗಳಿಗೆ ಬಹುಪರಾತ್. ಕಚಡ ನನ್ನ ಮಕ್ಳ, ತೊಟ್ಟಿ ನನ್ನ ಮಕ್ಳ, ಬೇವರ್ಸಿ ನನ್ನ ಮಕ್ಳ, ನನ್ನ ಮುದ್ದಿನ ಪಂಜಗಳೇ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಮಹಾಪ್ರಭು, ರಾತ್ರಿ ಹೊತ್ತು ತಿಗಣೆ ಕಚ್ಚುತ್ತೆ, ಬೆಳಿಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ, ಮಧ್ಯಾಹ್ನ ಈ ನನ್ ಮಗ ಕಚ್ತವನೆ. ಇದಕ್ಕೆ ಪರಿಹಾರವನ್ನು ಕೊಡಬೇಕು ಮಹಾಪ್ರಭು. ಡೋಂಟ್ ವರಿ, ಆ ನನ್ನ ಮಗನ ಮಕ್ಕಳನ್ನ ಕೆಡುಕೊಂಡು ಬ್ಯಾಕ್ನ ಕಚ್ಚಿಬಿಡು, ಹಾಳಾಗೋಗು. ಪುಣ್ಯ ಗುರುವ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನನ್ನ ಮಂಚದ ಕೆಳಗಿರುವ 10 ಎಕರೆ ತೆಂಗಿನ ತೋಟದಲ್ಲಿ ಯಾರೋ ಕದ್ದು ಎಳ್ನೀರು ಕುಡಿಯುತ್ತಿದ್ದಾರೆ, ಅದಕ್ಕೆ ಪರಿಹಾರ ಏನು ಮಹಾಪ್ರಭು? ನಿನ್ನ 10 ಎಕರೆ ಜಮೀನನ್ನು ಪಕ್ಕದ ವಾರ್ಡ್ 5ನೇ ಬೆಡ್ ಅಡಿ ಇಟ್ಬಿಡು. ಗಾಡ್ ಡೋಂಟ್ ಬ್ಲೆಸ್ ಯು. ಮಹಾಪ್ರಭು, ನಾನು ಪ್ರತಿನಿತ್ಯ ಕುಡಿಯೋ ಕಾಫಿ ಉಪ್ಪುಪ್ಪಾಗಿರುತ್ತಲ್ಲ, ಯಾಕೆ? ಮೋಸ್ಟ್ಲಿ ಒಳಯಲ್ಲಿ ಸಮುದ್ರದ ನೀರು ಬಿಡ್ತಾ ಇರ್ಬೇಕು. ಅದಕ್ಕಲ್ಲ ಗುರುವೆ. ಮತ್ತಿನ್ಯಾಕೆ? ಯಾಕೆ ಅಂದ್ರೆ ಸಕ್ಕರೆನ ಉಪ್ಪಲ್ಲೇ ತಯಾರಿಸೋದ್ರಿಂದ. ಹಂಗೆ ಇಟ್ಕೋ. ಅಲ್ಕ ನನ್ ಮಕ್ಕಳು, ಇವ್ರ ಜೊತೆ ನಾನೇನೋ 1 ತಿಂಗಳು ವಾಸ ಮಾಡ್ರೆ ಮೊದ್ಲು ಎಸ್ಕೇಪ್ ಆಗ್ಬಿಡ್ಬೇಕು. ಸೀರೆ ಕಲರ್ ಎಲ್ಲ ಚೆನ್ನಾಗಿದಲ್ಲ, ಹೇಗಿದೆ ನನ್ನ ಸೆಲೆಕ್ಷನ್ ನೋಡು, ಎಲ್ಲ ತೆಗ್ದಿಟ್ಟಿದ್ದೀನಿ. ಯಾರಿಗೆ ಯಾವ್ದು ಇಷ್ಟನೋ ಹಾಕೊಳ್ಳಿ. ಅಮ್ಮಮ್ಮ, ಆ ಸೀರೆ ಚೆನ್ನಾಗಿದ್ಯಮ್ಮ. ಅದಾ? ಆಯ್ತು. ಅಮ್ಮಮ್ಮ, ಈ ನೆಕ್ಲೆಸ್ ಇದು ಚೆನ್ನಾಗಿದೆಯಲ್ಲ, ಹಾಕೊಡ್ತೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಕಣೆ. ಇದು ನಿನಗೆ ಆಯ್ತಾ? ಈ ಗೋಪಾಲ್ ಕೃಷ್ಣನ್ಗೆ ಹುಚ್ಚಿಡ್ದಿರೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಅವ್ನ್ಗೆ ಯಾವ ತೊಂದ್ರೆನೂ ಇಲ್ಲ, ಮತ್ತೆ ಯಾಕೆ ಇಲ್ಲಿ ಅಡ್ಮಿಟ್ ಮಾಡಿದ್ರು? ಹೌದು ಸರ್, ಔಷಧಿ ಕೊಟ್ರೆ ಪಕ್ಕದ ಬಡ್ಡೆ ಅವನಿಗೆ ಕುಡಿಸ್ಬಿಡ್ತಾನೆ. ಇರ್ಲಿ, ಅಬ್ಸರ್ವ್ ಮಾಡೋದು. ಆಯ್ತು ಸರ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾರಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮುಹೂರ್ತ ಮೀರೋಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಕಟ್ಟಿಮೇಳ ಕಟ್ಟಿಮೇಳ. ಈ ಮದುವೆ ನಿಲ್ಸಿ. ನೀವ್ ಯಾರ್ರಿ ಮದುವೆ ಯಾಕ್ರಿ ನಿಲ್ಸ್ಬೇಕು? ನಾವು ಉಚ್ಚಾಸ್ಪತ್ರೆಯಿಂದ ಬರ್ತಾ ಇದೀವಿ. ನಮ್ ಪೇಷಂಟು ಗೋಪಾಲ್ ಕೃಷ್ಣ ಅಂತ ತಪ್ಪಿಸ್ಕೊಂಡ್ ಬಂದವನೆ. ಅವ್ನ ನೇತಾ ಕಟ್ಟೋಕೆ ನಾವ್ ಇಲ್ಲಿಗೆ ಬಂದಿರೋದು. ಹುಡುಕ್ರವ್ ಎಲ್ಲಿದ್ದಾನೆ? ಕೃಷ್ಣ! ಅಕ್ಕ ಅಕ್ಕ, ತಾಳ್ಮೆ ತಾಳ್ಮೆ, ತಗೋ ನಿನ್ನ ಮನೆ ಪತ್ರ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ನನಗೆ ಹುಚ್ಚಿಡ್ದಿರಲಿಲ್ಲ, ನಾನು ಆ ರೀತಿ ನಾಟಕ ಮಾಡಿದೆ. ಅಕ್ಕ, ಒಬ್ಬರನ್ನೊಬ್ಬರು ಅರ್ಥ ಬಾಳದೆ ಜೀವನ, ಬಲವಂತದ ಮದುವೆಗೆ ಅರ್ಥ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಅಕ್ಕ. ಕಾರ್ಪೊರೇಷನ್ ಜೊತೆ ಕೆಲಸ ಮಾಡೋ ಒಬ್ಬ ಸ್ನೇಹಿತ ಇದ್ದಾನೆ, ಒಬ್ಬನೇ ಮಗ, ತುಂಬಾ ಒಳ್ಳೆಯವನು. ನೀವಿಬ್ರು ಒಪ್ಪೋದಾದ್ರೆ ನಿನ್ನ ಮಗಳಿಗೆ ಇದೇ ಮುಹೂರ್ತದಲ್ಲೇ ಮದುವೆ. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀವಿ? ಹ್ಞೂ ಅನ್ನೋ. ನೀನ್ ನೋಡಿದ ಗಂಡು ಅಂದ್ಮೇಲೆ ಅವನು ಒಳ್ಳೆಯವನೇ ಆಗಿರ್ತಾನೆ ಕೃಷ್ಣ. ನನ್ ತಪ್ಪೇನು ಅಂತ ನನ್ಗೆ ಅರ್ಥ ಆಯ್ತು. ದಯವಿಟ್ಟು ಕ್ಷಮಿಸ್ಬಿಡು, ದಯವಿಟ್ಟು. ಏ ಭಾಗ್ಯ, ಏನ್ ನೋಡ್ತಾ ಇದ್ಯಾ? ಮದುವೆ ಬೇಗ ರೆಡಿಯಾಗಿ. ಹಲೋ, ಒಲ್ಡಾನ್ ಒಲ್ಡಾನ್ ಒಲ್ಡಾನ್. ಈ ಎಂಟಂದ್ರೆ ಸೈಕಲ್ ಸ್ಟ್ಯಾಂಡ್ ಓಡೋಗ್ಬಿಡ್ತೀರಲ್ರಿ. ನೋಡಿ, ನಾನು ಸುಮ್ಮನೆ ಮಜಾ ತಗೊಳಕ್ಕೆ ಹುಚ್ಚಿನ ತರ ಆಕ್ಟ್ ಮಾಡಿದೆ. ನಾನು ಮಾಡ್ದಂಗೆ ನೀವು ಮಾಡಬೇಡಿ, ಆಮೇಲೆ ಗೊತ್ತಲ್ಲ ಪೊಲೀಸ್ ಸೀನು.
ಬಿ ಕೇರ್ಫುಲ್. ಜಸ್ಟ್ ಎ ಮಿನಿಟ್. ಎಲ್ಲ ನಗರಿ ನಿಮ್ಮನೆ ಕಾಯುವಾಗ